ರಮಣರಾಜ್ಯೇ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶದೋ ರಸತು ಶ್ರೀಮದಾನಂದತೀರ್ಥೇಂದುರ್ನೋಹದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसी आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुरहो रसिका भुवि भावुकाः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತ ಮತ್ತು ಹರಿವಂಶ ಪುರಾಣದ ಶ್ರವಣದ 7 ದಿವಸದ ಸಂಕಲ್ಪ ನಾವು ಮಾಡಿಕೊಂಡಿದ್ದೇವೆ. ಇವತ್ತು 2ನೆಯ ದಿವಸ. ಭಗವಂತ ಕೃಷ್ಣ ಈ ಭೂಲೋಕದಲ್ಲಿ ಅವತರಿಸಿದ್ದು ಎಲ್ಲ ಥರದ ವ್ಯಕ್ತಿಗಳು ಕೂಡ ಭಕ್ತಿಯ ಮೂಲಕವಾಗಿ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ. ಪುಟ್ಟ ಮಕ್ಕಳೂ ದೇವರಲ್ಲಿ ಭಕ್ತಿ ಮಾಡಬೇಕು, ಹರೆಯಕ್ಕೆ ಬಂದ ವ್ಯಕ್ತಿಗಳೂ ಭಕ್ತಿ ಮಾಡಬೇಕು, ವಯಸ್ಸು ಮುಗಿದು ತಲೆಗೂದಲು ಹಣ್ಣಾದಂತಹ ವ್ಯಕ್ತಿಗಳು ಕೂಡ ಭಕ್ತಿ ಮಾಡಬೇಕು. ಪುಟ್ಟ ಬಾಲಕರು ಆ ಬಾಲಚೇಷ್ಟೆಗಳನ್ನು ಅದರಿಂದ ಆಕರ್ಷಿತರಾಗಿ ಭಕ್ತಿ ಮಾಡ್ತಾರೆ. ಯುವಕರು ಷೋಡಶಸ್ತ್ರೀ ಸಹಸ್ರೇಶನಾದ ರುಕ್ಮಿಣಿ ಸತ್ಯಭಾಮ ಸಮೇತರಾದಂತಹ ಗೋಪಾಲಕೃಷ್ಣನನ್ನು ಚಿಂತನೆ ಮಾಡಿ ಭಕ್ತಿ ಮಾಡುವುದಕ್ಕೆ, ಹಿರಿಯರು ಕೂಡ ಪಾರ್ಥಸಾರಥಿಯಾಗಿ ಭಗವಂತ ಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದ ಚಿತ್ರಣವನ್ನು ಮುಂದಿಟ್ಟುಕೊಂಡು ಸಾಧನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ದೇವರ ಬಗ್ಗೆ ಆಕರ್ಷಣ ಉಂಟಾಗುವ ಹಾಗೆ ಮಾಡಿದ ಒಂದು ಭಗವಂತನ ವಿಶಿಷ್ಟ ರೂಪ ಕೃಷ್ಣ ರೂಪ. ಅದರಿಂದ ಕೃಷ್ಣ ಅನ್ನುವ ಶಬ್ದಕ್ಕೇನೆ ಕರ್ಷಣೆ ಮಾಡುವವ ಅಂತ ಅರ್ಥ. ಕರ್ಷತಿ ಇತಿ ಕೃಷ್ಣ. ಕರ್ಷಣ ಅಂದರೆ ಆಕರ್ಷಣ, ಆಕರ್ಷಣ ಅಂದರೆ ಸೆಳೆತ. ಭೂಮಿಯಲ್ಲಿ ಮೇಲೆ ಇದ್ದ ಹಣ್ಣು ಯಾಕೆ ಭೂಮಿಗೆ ಬೀಳ್ತದೆ ಅಂತ ಕೇಳಿದರೆ, ಭೂಮಿಯಲ್ಲಿ ಆಕರ್ಷಣ ಶಕ್ತಿ ಇದೆ. ಗ್ರಾವಿಟೇಷನ್ ಪವರ್ ಅಂತ ಹೇಳ್ತೇವೆ ನಾವು, ಗುರುತ್ವಾಕರ್ಷಣ ಶಕ್ತಿ. ಆಕರ್ಷಣ ಶಕ್ತಿ ಇದ್ದದ್ದನ್ನೆಲ್ಲ ನಾವು ಕೃಷ್ಣ ಅಂತ ಕರೆಯುವುದಿಲ್ಲ. ಮತ್ತು ವಿಶಿಷ್ಟವಾದ ಆಕರ್ಷಣ ಶಕ್ತಿ, ಮೇಲಿಂದ ಕೆಳಕ್ಕೆ ಇಳಿಯುವುದು ಅನ್ನೋದು ದೊಡ್ಡ ವಿಶೇಷ ವಿಷಯದ ಆಕರ್ಷಣೆ ಅಲ್ಲ. ಕೆಳಗಿನ ಇದ್ದದ್ದನ್ನು ಮೇಲಕ್ಕೆ ಇಳಿಯುವುದು ಅನ್ನೋದು ವಿಶಿಷ್ಟವಾದ ಆಕರ್ಷಣೆ. ಆದ್ದರಿಂದ ಭಗವಂತ ಯಾಕೆ ಕೃಷ್ಣ ಅಂದರೆ, ಕರಿಷತಿ ಅಧಸ್ಥಿತಾಂ ಉಪರಿ ಕರಿಷತಿ ಮೋಕ್ಷಂ ಪ್ರದದಾತಿ ಇತಿ ಕೃಷ್ಣ. ಭಗವಂತನ ಕರ್ಷಣ ಸ್ವಭಾವ ಮೇಲೆ ಇದ್ದದ್ದನ್ನು ಕೆಳಕ್ಕೆ ಇಳಿಯುವುದಾಗಲಿ, ಅಥವಾ ಕಬಡ್ಡಿ ಆಟದಲ್ಲಿ ಆ ಗೆರೆ ಮುಟ್ಟಬಾರದು ಅಂತ ಎಳೆದು ಈ ಕಡೆ ಬಿಸಾಡುವುದಾಗಲಿ, ಆ ರೀತಿಯ ಕರ್ಷಣ ಅಲ್ಲ. ಭಗವಂತನ ಸೆಳೆತ ಅಂತ ಹೇಳಿದರೆ ಕೆಳಗಿದ್ದವರನ್ನು ಮೇಲಕ್ಕೆ ಎಳೆಯುವ. ಭಗವಂತ ಕೃಷ್ಣ ಅವತರಿಸುವುದಕ್ಕಿಂತ ಮುಂಚೆ ಗೋಕುಲದ ಪರಿಸ್ಥಿತಿ ಹೇಗಿತ್ತು? ಗೋಕುಲದಲ್ಲಿ ಹೆಂಗಸರ ಜನಸಂಖ್ಯೆ ಜಾಸ್ತಿ. ಭಾರತದ ಕೇರಳ ಇದ್ದ ಹಾಗೆ ಗೋಕುಲ ಅಂತ ಹೇಳಿದರೆ ಅಲ್ಲಿ ಸ್ತ್ರೀಯರು ಜಾಸ್ತಿ, ಅವರ ಸಂಖ್ಯೆ ಜಾಸ್ತಿ. ಆ ಸ್ತ್ರೀಯರು ಸಾಯಂಕಾಲ ಆಯಿತು ಅಂತ ಹೇಳಿದರೆ ನದಿ ನೀರಿಗೆ ಅಂತ ನೀರು ತರುವುದಕ್ಕೆ ಹೋಗ್ತಾರೆ. ಆ ನದಿ ಬದಿಯಲ್ಲಿ ಒಂದು ಕಟ್ಟೆ ವ್ಯವಸ್ಥೆ ಇದೆ. ಅಲ್ಲೆಲ್ಲ ಸೇರಿ ಅವರು ಭಜನೆ ಶುರು ಮಾಡುವುದು ಅಂದರೆ ಏನು ಗೊತ್ತಾ? ಅಕ್ಕಪಕ್ಕದವರ ಬಗ್ಗೆ ಮಾತಾಡೋದು. ಯಾರು ಅವತ್ತು ಅಲ್ಲಿ ಬರಲಿಲ್ಲ, ಅವರದ್ದು ಅವತ್ತೊಂದು ತಿಥಿ ಅಂತ ಹೇಳ್ತೀರಲ್ಲ ನೀವು, ಆ ಕ್ರಮ ಅವರನ್ನು ಮುಗಿಸಿಬಿಟ್ರು ಅಂತ ಅರ್ಥ. ಈ ಕ್ರಮದಲ್ಲಿ ಪರಸ್ಪರ ಮಾತುಕತೆ, ಕಾಕು ವಾರ್ತೆಗಳು, ಪ್ರಯೋಜನಕ್ಕೆ ಬಾರದಿದ್ದ ಕಾಡು ಹರಟೆಗಳು, ಇವುಗಳಲ್ಲಿ ಕಾಲ ಕಳೀತಾ ಇತ್ತು. ಯಾವಾಗ ಕೃಷ್ಣ ಗೋಕುಲದಲ್ಲಿ ತನ್ನ ಲೀಲೆ ಪ್ರಾರಂಭಿಸಿದ, ಆಮೇಲೆ ಆ ನದಿ ತೀರದಲ್ಲಿ ಇವರೆಲ್ಲ ಸೇರಿದರೆ ಚರ್ಚೆ,
ಇವತ್ತು ಇವರು ಶುರು ಮಾಡಿದರೆ ಅವರು ಇಲ್ಲ, ನನ್ನ ಮನೆಯಲ್ಲಿ ಕೃಷ್ಣ ಏನು ಮಾಡಿದ ನಾನು ಹೇಳ್ತೇನೆ ಅಂತ. ಕೃಷ್ಣನ ಲೀಲೆ ಅವರವರ ಮನೆಯಲ್ಲಿ ಹೇಗೆ ಘಟಿಸಿತು ಅನ್ನುವುದರ ಬಗ್ಗೆ ಚರ್ಚೆ ನಡೆಸ್ತಾ ಅಷ್ಟೂ ಜನರ ಬಾಯಿಯಲ್ಲಿ ಉಳಿದ ಎಲ್ಲ ವಿಷಯಗಳು ದೂರ ಹೋಗಿ ಕೃಷ್ಣ 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 ಅಂತ ಶಬ್ದ ಬರುವುದಕ್ಕೆ ಪ್ರಾರಂಭವಾಯಿತು. ದಾಸರು ಹೇಳ್ತಾರೆ, ಕೃಷ್ಣ 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 ಎಂದು ಮೂರು ಬಾರಿ ಬಾಯಿಯಲ್ಲಿ ಕೃಷ್ಣ ಅಂತ ಹೇಳಿದರೆ ನಿನಗೆ ಮತ್ತೆ ನರಕದ ದ್ವಾರ ತೆಗೆಯುವುದಿಲ್ಲ. ವಸ್ತುತಃ ಒಂದು ಬಾರಿ ಹೇಳಿದರೆ ಸಾಕು. ನಮ್ಮಲ್ಲಿ 3 ಶರೀರ ಇದೆ ಅಂತೇಳಿ 3 ಬಾರಿ ಹೇಳುವುದು. ಈ ಹೊರಗಿನ ಸ್ಥೂಲ ಶರೀರ, ಒಳಗಿನ ಅನಿರುದ್ಧ ಶರೀರ, ಅದರ ಒಳಗಿರತಕ್ಕಂತಹ ಸ್ವರೂಪ ದೇಹಾಚ್ಛಾದಕವಾದ ಲಿಂಗ ಶರೀರ. ಹೀಗೆ 3 ಶರೀರಗಳಿರುವುದರಿಂದ 3 ಬಾರಿ ಕೃಷ್ಣ ಅಂತ ಕರೆದರೆ, ಸಂಧ್ಯೆಗೆ 1 ಬಾರಿಯ ಹಾಗೆ ಕೃಷ್ಣ ಅಂತ ಕರೆದರೆ, ಕಾಲಕ್ಕೆ 1 ಬಾರಿಯ ಹಾಗೆ ಕೃಷ್ಣ ಅಂತ ಕರೆದರೆ ನಿನಗೆ ನರಕದ ದ್ವಾರ ತೆಗೆಯುವುದಿಲ್ಲ, ಮೋಕ್ಷ ದ್ವಾರ ತೆಗೆಯುತ್ತೆ. ಮೋಕ್ಷ ದ್ವಾರಂ ಅಪಾವೃತಂ. ಈ ಸ್ಥಿತಿ ಕೃಷ್ಣ ಅನ್ನುವ ಶಬ್ದದಲ್ಲಿದೆ. ಕೃಷ್ಣನ ಒಂದೊಂದು ಲೀಲೆಯ ಕಡೆಗೆ ನಮ್ಮ ಮನಸ್ಸು ಸಾಗಿದರೂ ಕೂಡ ಆಮೇಲೆ ಸಾಮಾನ್ಯ ಲೌಕಿಕ ವಾರ್ತೆಗಳಲ್ಲಿ ತೊಡಗಿಸಿಕೊಂಡು ಮಾನಸಿಕವಾದ ಆಘಾತಗಳಿಗೆ, ಟೆನ್ಷನ್ಗಳಿಗೆ ಮನುಷ್ಯ ಒಳಗಾಗುವುದಿಲ್ಲ. ಕೃಷ್ಣನ ಚಿಂತನೆಯಲ್ಲಿ ಅಂತಹ ಒಂದು ಸಾತ್ವಿಕ ಎತ್ತರ ಇದೆ. ಆ ಎತ್ತರಕ್ಕೆ ಎಳೆಯುವ ಮೋಕ್ಷದ ಕಡೆಗೆ ನಮ್ಮನ್ನು ಸೆಳೆಯತಕ್ಕಂತಹ ಶಕ್ತಿ ಆದ್ದರಿಂದೇನೆ ಭಗವಂತನಿಗೆ ಕೃಷ್ಣ ಅಂತ ಹೆಸರು. ಭಾಗವತದ ಆರಂಭದಲ್ಲಿ ಕೃಷ್ಣನ ಹಲವು ಕಥೆಗಳು ಬರ್ತಾರೆ. ದಶಮಸ್ಕಂಧದಲ್ಲಿ ಕೃಷ್ಣಮಯ, ಆರಂಭದಿಂದಲೂ ಕೃಷ್ಣನ ಕಥೆ. ನಿನ್ನೆ ನಾವು ಒಂದು ಕೃಷ್ಣನ ಕಥೆ ಕೇಳಿದ್ದೇವೆ ಅಶ್ವತ್ಥಾಮನ ಪ್ರಸಂಗದಲ್ಲಿ. ಅದಾದ ನಂತರ ಬರುವ ಕೃಷ್ಣನ ಕಥೆ ಅಂತ ಹೇಳಿದರೆ ನಮ್ಮ ಕುಂತಿದೇವಿಯ ಒಂದು ಸ್ತೋತ್ರ. ಈ ಅಶ್ವತ್ಥಾಮ ಪ್ರಯೋಗ ಮಾಡಿದಂತಹ ಬಾಣ ಅದು ನೇರವಾಗಿ ಉತ್ತರೆಯ ಗರ್ಭದ ಕಡೆಗೆ ಬಂತು. ಉತ್ತರಾದೇವಿ ಪಂಚಪಾಂಡವರ ಸನ್ನಿಧಾನದಲ್ಲಿ ಭಗವಂತ ಕೃಷ್ಣ ಇರುವಾಗ ಕೃಷ್ಣನಲ್ಲಿಗೆ ಓಡಿ ಬರ್ತಾಳೆ. ಬಂದು ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ತುಂಬು ಗರ್ಭಿಣಿ ಉತ್ತರೆ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ವೀರಮರಣವನ್ನು ಪಡೆಯುವುದಕ್ಕಿಂತ ಮುಂಚೆ ಪಾಂಡುವಂಶದ ಕುಡಿಯನ್ನು ಉತ್ತರೆಯ ಗರ್ಭದಲ್ಲಿ ತುಂಬಿಸಿ ಹೋಗಿದ್ದಾನೆ. ಆಕೆ ತಾನು ಹೊಟ್ಟೆಯನ್ನು ಹಿಡಿದುಕೊಂಡು ಬರ್ತಾ ಇದ್ದಾಳೆ. ಬರುವಾಗ ಹೇಳ್ತಾಳೆ, ಕೃಷ್ಣ ನನ್ನನ್ನು ಬೇಕಾದರೆ ಹೇಗೆ ಬೇಕಾದರೂ ಸುಟ್ಟು ಹಾಕಲಿ, ಆದರೆ ನನ್ನ ಗರ್ಭ ಮಾತ್ರ ಬೀಳಬಾರ್ದು. ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋದಿಪಾತ್ಯತ. ನನ್ನ ಗರ್ಭದಲ್ಲಿ ಈ ಒಂದು ತೇಜಸ್ಸು ಬಂದು ಸುಡುವುದಕ್ಕೆ ಬರ್ತಾ ಇದೆ, ನನ್ನನ್ನು ಬೇಕಾದ ಹಾಗೆ ಸುಟ್ಟು ಹಾಕಿ. ತಾಯಿಯಾದಂತಹ ವ್ಯಕ್ತಿತ್ವದಲ್ಲಿ ಈ ಭಾವ ಇರುತ್ತೆ. ತಾನು ಸತ್ರೂ ತೊಂದರೆ ಇಲ್ಲ, ತನ್ನ ಹೊಟ್ಟೆಯಲ್ಲಿದ್ದದ್ದು ಬದುಕಬೇಕು ಅನ್ನುವ ಆ ಕಾಳಜಿಯ ಕಾರಣದಿಂದಲೇ ಮಾತೃದೇವಿಗೆ ಅಂತಹ ಒಂದು ಸ್ಥಾನಮಾನ ಪ್ರಾಪ್ತವಾದದ್ದು. ಆ ನಿಟ್ಟಿನಿಂದ ಆಕೆ ಕೇಳಿಕೊಳ್ತಾಳೆ, ಮಾಮೇ ಗರ್ಭೋಧಿಪಾತ್ಯತ, ನನ್ನ ಗರ್ಭವನ್ನು ಸಂರಕ್ಷಣೆ ಮಾಡಿ ಅಂತ. ಆಗ ಪಂಚ ಪಾಂಡವರು ಕೂಡ ತಮ್ಮ ತಮ್ಮ ಶಸ್ತ್ರಗಳನ್ನು ಎತ್ತಿ ಹಿಡಿತಾರೆ. ಏನಾಯಿತು, ಯಾವ ಭೂತ ಬಂತು ಅಂತ ಏನು ಕಾಣಿಸುವುದಿಲ್ಲ. ಆದರೆ ಒಂದು ವಿಶಿಷ್ಟವಾದ ತೇಜಸ್ಸು ತನ್ನನ್ನು ಸುಡ್ತಾ ಇದೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಕೃಷ್ಣ ನಗ್ತಾನೆ. ಇದು ನಮ್ಮ ಅಶ್ವತ್ಥಾಮಾಚಾರ್ಯರ ಕರಾಮತ. ಇದಕ್ಕೆ ಪಾಂಡವರು, ನೀವು ಗಾಂಡೀವವನ್ನು ಹಿಡಿದು, ಇವ ಗದೆಯನ್ನು ಹಿಡ್ಕೊಂಡು, ಇವನು ಖಡ್ಗವನ್ನು ಹಿಡ್ಕೊಂಡು, ಅವ ಬಿಲ್ಲು ಹಿಡ್ಕೊಂಡು ಪ್ರಯೋಜನ ಏನಿಲ್ಲ. ಯಾಕಂದರೆ ಈ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಬಿಟ್ಟಂತಹ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿ ಆಗಿದೆ. ಈಗ ಆತನ ಇಚ್ಛೆಗೆ ಅನುಗುಣವಾಗಿ ಅದು ಗರ್ಭವನ್ನು ಹೊಡೆಯುವುದಕ್ಕೆ ಬಂದಿದೆ. ಆದರೆ ನಾನು ಅಶ್ವತ್ಥಾಮನ ಮುಂದೆ ಹೇಳಿದ್ದೇನೆ, ನೀನು ಬೇಕಾದ್ದು ಮಾಡ್ಕೊ, 1000 ವರ್ಷ ಪಾಂಡುವಂಶ ಭೂಮಿಯನ್ನು ಆಳುತ್ತೆ ಅಂತ ಹೇಳಿದ್ದೇನೆ. ಅದರಿಂದ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಹೇಳಿ ಭಗವಂತ ಕೃಷ್ಣ ತಾನು ಈಕೆಯ ಉದರವನ್ನು ಪ್ರವೇಶ ಮಾಡಿ ಗರ್ಭದ ಸುತ್ತ ತಾನು ಚಕ್ರಧರನಾಗಿ ಸುತ್ತಾಡ್ತಾನೆ. ಆ ಕಾರಣದಿಂದ ಹೊಟ್ಟೆಯಲ್ಲಿದ್ದ ಮಗುವಿಗೆ ವಿಷ್ಣು ರಾತ ಅಂತ ಹೆಸರಾಗ್ತದೆ. ವಿಷ್ಣು ಅಂದರೆ ಕೃಷ್ಣ, ಕೃಷ್ಣನಿಂದ ರಾತ ಅಂದರೆ ಸಂರಕ್ಷಿತ. ರಾದಾನಾದಾನಯೋಹ ಅಂತ ಧಾತು ಇದೆ. ಅವನಿಂದ ಕೊಡಲ್ಪಟ್ಟ ಮಗು ಅಂತ, ಅವನಿಂದ ರಕ್ಷಿಸಲ್ಪಟ್ಟ ಮಗು ಅನ್ನುವ ಕಾರಣದಿಂದ ಅದಕ್ಕೆ ವಿಷ್ಣುರಾತ ಅಂತ ಹೆಸರಾಗ್ತದೆ, ಬ್ರಹ್ಮರಾತ ಅಂತ ಹೆಸರಾಗ್ತದೆ. ಈ ಮಗುವಿಗೆ ಎಂಥ ಅದೃಷ್ಟ ಅಂದರೆ ಹೊಟ್ಟೆಯಲ್ಲಿರುವಾಗಲೇ ಸುತ್ತ ಗದಾಪ್ರಾಣಿಯಾಗಿ ಚಕ್ರಧಾರಿಯಾಗಿ ಓಡಾಡುವ ದೇವರನ್ನು ನೋಡುವ ಒಂದು ಸೌಭಾಗ್ಯ. ಹೊಟ್ಟೆಯಲ್ಲಿ ಅದನ್ನು ನೋಡಿ ಆಸ್ವಾದಿಸ್ತಾ ಇದೆ ಆ ಮಗು. ಅಷ್ಟರಲ್ಲಿ 9 ತಿಂಗಳು ಭಕ್ತಿಯಾಗಿ 9 ದಿವಸಗಳು ಕಳೆದಿದ್ದಾರೆ. ದಶಮೇ ಮಾಸಿ ಸೂತಾವೇ ಅಂತ ವೇದ ಹೇಳುವ ಹಾಗೆ ದಶಮ ಮಾಸ ಪ್ರಾಪ್ತಿಯಾಗಿದೆ. ಆ ಕಾಲದಲ್ಲಿ ಪ್ರಸೂತಿ ವಾಯು ಅಪಾನ ಅನ್ನುವ ನಾಮದಿಂದ ಊರ್ಧ್ವದಿಂದ ಅಧೋಮುಖವಾಗಿ ಬೀಸುವುದರ ಮೂಲಕ ಗರ್ಭವನ್ನು ಈ ಪ್ರಪಂಚಕ್ಕೆ ತೋರಿಸುವುದಕ್ಕೆ ಪ್ರಯತ್ನಿಸಿದೆ. ಅಷ್ಟು ಹೊತ್ತಿಗೆ ಒಳಗಿದ್ದ ಭಗವಂತ ಅದೃಶ್ಯನಾದಂತೆ. ಗರ್ಭ ಹೊರಗೆ ಬಂತು. ಬಂದ ಮಗು
ಅದಕ್ಕೆ ಉಸಿರಾಟ ಇಲ್ಲದೆ ಇದ್ದ ಮಗು. ಸಾಮಾನ್ಯ ಮಗು ಹೊರಗೆ ಬಂದು ಮೊದಲು ಉಸಿರಾಡುವುದಕ್ಕೆ ಅಳುವುದು ಅಂತ ಹೆಸರು. ಮಗು ಹತ್ತಿತು ಅಂತ ಹೇಳಿದರೆ ಎಲ್ಲರಿಗೂ ಖುಷಿ. ಒಬ್ಬರು ಹತ್ರ ಮತ್ತೊಬ್ಬರು ಖುಷಿ ಪಡ್ತಾರೆ ಅಂತ ಗೊತ್ತಾಗುವುದೇ ಆರಂಭದ ಜನನಲ್ಲಿ. ಯಾಕಂದರೆ ಮಗುವಿನ ಅಳು ಅಂದರು, ಅದರ ಮೊದಲ ಉಸಿರು ಅಂದರು ಅರ್ಥ ಒಂದೇ. ಅಲ್ಲಿಯ ತನಕ ತಾಯಿಯ ಉಸಿರೇ ಮಗುವಿನ ಉಸಿರಾಗಿತ್ತು. ಮಗು ಹೊರಗೆ ಬಂದ ಕೂಡಲೇ ಮೊದಲು ಶ್ವಾಸೋಚ್ಛ್ವಾಸ ಮಾಡುವುದಕ್ಕೆ ಪ್ರಯತ್ನಿಸ್ತದೆ. ಆ ಪ್ರಯತ್ನದಲ್ಲಿ ನೋವಾಗ್ತದೆ, ಅಳ್ತದೆ. ಆ ಅಳುವಿಕೆಯೇ ಅದರ ಶ್ವಾಸವಾಗ್ತದೆ. ಆದ್ದರಿಂದಲೇ ಮೊದಲ ಶ್ವಾಸೋಚ್ಛ್ವಾಸ ಕಾಲ ಏನಿದೆ ಅದು ಮಗುವಿನ ಜನ್ಮ ಜಾತಕ ಅಂತ ಕರೆಸಿಕೊಳ್ಳುತ್ತದೆ. ವಾತಾವರಣದಲ್ಲಿ ಗ್ರಹಗಳ ಸ್ಥಿತಿ ಇದೆ. ಮೇಷ, ವೃಷಭ ಮೊದಲಾದ ರಾಶಿ ಎಲ್ಲೋ ಇರುವುದಲ್ಲ. ಇಡೀ ವಾತಾವರಣದಲ್ಲಿ ಮೇಷ, ವೃಷಭ ಮೊದಲಾದಂತಹ ತತ್ತ ಸ್ಥಾನದಲ್ಲಿ ಆದಿತ್ಯಾದಿ ನವಗ್ರಹಗಳ ಸಂಸ್ಥಿತಿ ಇರುತ್ತದೆ. ಮಗು ಆವಿರ್ಭವಿಸುವಾಗ ಮೊದಲ ಶ್ವಾಸವನ್ನು ಎಳೆಯುವಾಗ ಯಾವ ರಾಶಿಯಲ್ಲಿ ಯಾವ ಗ್ರಹ ಇರ್ತದೋ ಅದು ಮಗುವಿನ ಜನ್ಮಜಾತಕವಾಗ್ತದೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಮಗುವನ್ನು ಈ ತಂದೆ ತಾಯಿಗಳೇ ಒಂದು ಡೇಟ್ ಇಟ್ಕೊಂಡು ಹುಟ್ಟಿಸುವ ಕೆಲಸ ಎಲ್ಲ ನಡೀತದೆ. ಹಿಂದೆಲ್ಲ ಹಾಗಲ್ಲ, ಮಗು ಜನಿಸಿದ್ದೇ ಕಾಲ. ಆ ಜನಿಸಿದ ಕಾಲ ನ್ಯಾಚುರಲ್ ಅಂತ ಹೇಳ್ತೇವೆ, ಅದು ಸರಿಯಾದ ಮಗುವಿನ ಕಾಲ. ಆದರೆ ಈಗ ಕೆಲವರು ಹೇಳುವುದಕ್ಕೆ ಕಷ್ಟ, ತುಂಬ ಕಷ್ಟ ಯಾಕೆ ಪಡುವುದು, ನಾವು ಹೇಗಾದರೂ ಬೇಗ ಮುಗಿಸಿಬಿಟ್ರೆ ಸರಿ, ಹೊರಗೆ ಬಂದರೆ ಸರಿ ಅದು ಅಂತ ಹೀಗೆ ಯೋಚನೆ ಮಾಡಿಕೊಂಡು ಯಾವ್ಯಾವ ವೃತ್ತಿಯೋ ಕತ್ತರಿಸಿ ಮಗುವನ್ನು ಹೊರಗೆ ತರುವ ಕೆಲಸ ಮಾಡ್ತಾರೆ. ಶಾಸ್ತ್ರೀಯವಾದ ದೃಷ್ಟಿಯಲ್ಲಿ ಅದು ತಾಯಿಯಾದವಳಿಗೆ ಹೆರುವ ಶಕ್ತಿ ಸ್ವತಃ ಇರುತ್ತದೆ. ಅದಕ್ಕೆ ತಾಯಿ ಇದ್ದೆ, ನನ್ನಲ್ಲಿ ಆ ಶಕ್ತಿ ಉಂಟೋ ಇಲ್ಲೋ ಅಂತ ಅಧೈರ್ಯವೇ ಆ ಸಮಸ್ಯೆಯನ್ನು ಉಂಟು ಮಾಡುವುದು. ಆ ಶಕ್ತಿ ತಾನಾಗಿರುವಾಗ ಆ ಶಕ್ತಿಯಿಂದ ಆಕೆ ಕಾಲದಲ್ಲಿ ಹೆತ್ತರೆ ಆ ಮಗುವಿಗೆ ಇರತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಅದು ಬೇರೆ ರೀತಿಯಿಂದ ಹೊರಗೆ ತಂದರೆ ಅಂಥದ್ರಲ್ಲಿ ಕ್ಷೀಣತೆ ಬರುವ ಸಾಧ್ಯತೆಗಳಿವೆ. ಆ ನಿಟ್ಟಿನಿಂದ ಆ ಮಗು ಜನಿಸುವಂತಹ ಕಾಲದಲ್ಲಿ ಹೊರಗೆ ಮೊದಲ ಶ್ವಾಸ ಎಳೀತದಲ್ವ, ಅದು ಹೇಗೆ ಬೇಕಾದರೂ ಜನಿಸಲಿ, ಮೊದಲ ಶ್ವಾಸ ತಗೊಂಡ ಕಾಲವನ್ನು ಮಗುವಿನ ಜನ್ಮ ಜಾತಕವನ್ನಾಗಿ ಉಲ್ಲೇಖಿಸಬೇಕಾಗ್ತದೆ. ಆ ನಿಟ್ಟಿನಿಂದ ಮಗು ಹುಟ್ಟುವಾಗ ಹತ್ತಿತು. ಆದರೆ ಈ ಮಗು ಮಾತ್ರ ಅಳ್ಳಿಲ್ಲ. ಯಾಕಂದರೆ ಹುಟ್ಟುವಾಗ ಶ್ವಾಸೋಚ್ಛ್ವಾಸ ನಿಂತು ಹೋಗಿತ್ತು. ಇಡೀ ಹಸ್ತಿನಪುರ ಅಳುವುದಕ್ಕೆ ಪ್ರಾರಂಭಿಸಿದೆ. ಧರ್ಮರಾಜ ಪ್ರಭೃತಿಗಳು ಮುಂದೆ ನಿಂತು ಯಾಕೆ ಹೀಗಾಗಿ ಹೋಯಿತು, ಭಗವಂತ ಕೃಷ್ಣ ರಕ್ಷಿಸ್ತಾ ಇಲ್ಲ ಅಂತ ಒಂದು ಯೋಚನೆ ಮಾಡ್ತಾ ಇರುವಂಥ ಪ್ರಸಂಗ ಬಂತು. ಕೃಷ್ಣ ಕೃಷ್ಣ ಅಂತ ಕೂಗು ಬಂತು. ಕೃಷ್ಣ ಬಡಿ ಬಂದವ ಕೊಡಿ ಕೊಡಿ ಅಂತೇಳಿ ಮಗುವನ್ನು ಸೀತೆ ಎತ್ತಿಕೊಂಡು ತನ್ನ ಮಡಿಲಲ್ಲಿ ಹಾಕಿಕೊಂಡ. ಕೃಷ್ಣ ಮಡಿಲಲ್ಲಿ ಹಾಕಿಕೊಂಡು ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾನೆ, ನಾನು ಜೀವಮಾನದಲ್ಲಿ ಒಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ಹೌದಾದರೆ ನಾನು ಆವಿರ್ಭಾವದಿಂದ ಇಲ್ಲಿಯ ತನಕ ಒಂದೇ ಒಂದು ಸುಳ್ಳು ಹೇಳಲಿಲ್ಲ, ಹೌದಾದರೆ ಈ ಮಗು ಬದುಕಲಿ ಅಂತ ಹೇಳ್ತಾನೆ ಕೃಷ್ಣ. ಮಗು ಬದುಕಿತು. ನಾವು ಕೃಷ್ಣ ಸುಳ್ಳ, ಜಾರ, ಚೋರ, ಜಾರತನದಲ್ಲಿ ಮಾಡಿದ ಪಾಪಂಗಳಿಗೆಲ್ಲ ಓ ಗೋಪಿ ಜನ ಜಾರ ಎಂದರೆ ಸಾಲದೆ ಅಂತ ನಾವು ಜಾರ ಅಂತ ಎಲ್ಲ ಬೈದದ್ದು ಇದೆ, ಹೊಗಳಿದ್ದು ಇದೆ. ಅವು ಸುಳ್ಳ ಅಂತ ಬಹಳಷ್ಟು. ಅವ ತಾನು ಸುಳ್ಳು ಹೇಳುವುದು ಮಾತ್ರ ಅಲ್ಲ, ಹೋಗಿ ಧರ್ಮರಾಜನ ಹತ್ರವೇ ಅಶ್ವತ್ಥಾಮ ಹತಃ ಅಂತ ಒಂದು ಸುಳ್ಳು ಹೇಳು ಅಂತ ಹೇಳಿಸಿದವ. ಅಂಥವ ಈ ನಾನು ಒಂದೇ ಒಂದು ಸುಳ್ಳು ಹೇಳಲಿಲ್ಲ ಅನ್ನುವುದು ಸತ್ಯವಾಗಿದ್ದರೆ ಈ ಮಗು ಬದುಕಲಿ ಅಂತ ಹೇಳ್ತದೆ. ಆ ಮಗು ಬದುಕುತ್ತೆ. ಹೀಗೆ ವಿಷ್ಣು ರಾತ ಅನ್ನೋದು ಎರಡನೇ ಬಾರಿ ಆ ಮಗುವಿಗೆ ಸ್ಪಷ್ಟವಾಯಿತು. ಭಗವಂತನಿಂದ ರಕ್ಷಿಸಲ್ಪಟ್ಟವ. ಇದರಿಂದ ನಮಗೆ ಸ್ಪಷ್ಟ ಆದದ್ದು, ದೇವರು ಒಂದು ಬಾರಿಯೂ ಸುಳ್ಳು ಹೇಳಲಿಲ್ಲ. ಅವ ಹುಟ್ಟಿದಾಗ ಬಾಯಿಯಲ್ಲಿ ಮಣ್ಣು ಹಾಕಿಕೊಂಡು ಬಂದ, ಅಮ್ಮ ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳಿದವ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಈ ಬಲರಾಮನು ಸುಳ್ಳು ಹೇಳಿ ಕಲ್ತಿದ್ದಾನೆ ಅಂತ ಈ ತಾನು ಮಣ್ಣು ಬಾಯಲ್ಲಿ ಹಾಕ್ಕೊಂಡೇ ಹೇಳಿದವ. ಅಂಥವನು ಜೀವನದಲ್ಲಿ ಒಂದೇ ಒಂದು ಸುಳ್ಳು ಹೇಳಿಲ್ಲ ಅನ್ನೋದು ಸಾಬೀತಾದದ್ದು ಇಲ್ಲಿ. ಹಾಗಾದರೆ ನಾವು ಸುಳ್ಳು ಅಂತ ಯಾವುದನ್ನು ತಿಳ್ಕೊಂಡಿದ್ದೇವೋ ಅದು ಯಾಕೆ ಸುಳ್ಳಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದೇ ಭಗವಂತನ ಕೃಷ್ಣನ ಕಥೆ. ಅಂತೂ ಶ್ರೀಕೃಷ್ಣನ ಬಲದಿಂದ ಈ ಮಗು ಹುಟ್ಟಿದ ಮೇಲೆ ಹುಡುಕುವುದಂತೆ, ಅತ್ತಿತ್ತ ಹುಡುಕುವುದು. ಕೃಷ್ಣ ಮಗುವನ್ನಲ್ಲಿಟ್ಟು ಹೊರಟ. ಮಗು ಅತ್ತ ನೋಡುವುದು, ಇತ್ತ ನೋಡುವುದು, ಎತ್ತ ನೋಡುವುದು, ಎಲ್ಲರ ಮುಖವನ್ನು ಪರೀಕ್ಷೆ ಮಾಡುವುದು. ಯಾಕೆ ಪರೀಕ್ಷೆ ಮಾಡುವುದು ಅಂದರೆ ತಾನು ಗರ್ಭದಲ್ಲಿ ನೋಡಿದ ದೇವರು ಎಲ್ಲಿದ್ದಾರೆ ಅಂತ ಹುಡುಕುವುದು. ಅವರಿಗೆ ಎಲ್ಲರ ಮುಖವನ್ನು ನೋಡಿದರೂ ಕೂಡ ಆ ಕೃಷ್ಣನ ಮುಖ ಅಷ್ಟು ಚಂದದ ಮುಖ ಒಂದೂ ಇಲ್ಲ ಅಂತ. ನಮ್ಮ ಮುಖ ಎಲ್ಲ ಅಕಸ್ಮಾತ್ ನೋಡಿದರೆ ಇದೆಂತ ಕೋತಿ ಅಂತ ಅಂದ್ಕೊಳ್ತಾ ಇತ್ತು ಆ ಮಗು. ಯಾಕಂದರೆ ದೇವರ ಅಂತಹ ಪರಮ ಸೌಂದರ್ಯವನ್ನು ಅವಲೋಕನೆ ಮಾಡಿದಂತಹ ಆತನಿಗೆ ಈ ಮನುಷ್ಯನ ಮುಖವನ್ನು ನೋಡಿದರೆ ಆನಂದ ಆಗಲಿಲ್ಲ. ಪರೀಕ್ಷೆ ಮಾಡುವುದು ಅಂಥದ್ದು ಎಲ್ಲಿ ಉಂಟು? ಫಲಿತಃ ಈಕ್ಷತೆ, ಅತ್ತ ಇತ್ತ ಹುಡುಕುವುದು. ಅದನ್ನು ಒಂದು ಸಲ ನೋಡಬೇಕು. ನಾನು ಗರ್ಭದಲ್ಲಿ ನೋಡಿದ್ದನ್ನು ಕಂಡ ನನ್ನ ಈ ಕಣ್ಣಿಗೆ ಒಂದು ಸಾರ್ಥಕ್ಯ ಅಂತ ನೋಡುವುದು, ಪರೀಕ್ಷೆ ಮಾಡುವುದು. ಪರೀಕ್ಷೆ ಮಾಡುವುದು ಅಂತ ಹೇಳಿದರೆ 10 ಮಾರ್ಕಿನ ಪ್ರಶ್ನೆ ಕೊಟ್ಟು ಬರೀರಿ ಅಂತೇಳಿ ಮಾಡಿಕೊಡುವುದು, ಅದು ಪರೀಕ್ಷೆ ಅಲ್ಲ.
ಪರಿತಃ ಈಕ್ಷಣಂ ಪರೀಕ್ಷಣ, ಸುತ್ತಮುತ್ತ ನೋಡು. ಈ ರೀತಿ ಪರಿತಃ ಈಕ್ಷಣ ಮಾಡಿದ ಕಾರಣದಿಂದ ಮಗುವಿಗೆ ಪರೀಕ್ಷಿತ್ ಅಂತ ನಾಮಕರಣ ಮಾಡಿದರಂತೆ. ಇನ್ನೊಂದು ವಿಷಯವನ್ನು ಹೇಳುತ್ತೆ ಭಾಗವತ. ಈ ಮಗುವಿಗೆ 11ನೇ ದಿವಸಕ್ಕೆ ಪರೀಕ್ಷಿತ್ ಅಂತ ನಾಮಕರಣ ಆಯಿತು. ನಾಮಕರಣ ಆದಾಗ ಆಸ್ಥಾನ ಜ್ಯೋತಿಷ್ಕರು ಬಂದಿದ್ದಾರೆ. ಜ್ಯೋತಿಷ್ಕರ ಮುಂದೆ ಧರ್ಮರಾಜ ಕೇಳ್ತಾನೆ, ಈ ನಮ್ಮ ಮಗು ಮುಂದೆ ಸಿಂಹಾಸನಕ್ಕೆ ಅಧಿಕಾರಿ, ಈತನ ರಾಜ್ಯಭಾರದ ಕ್ರಮ ಇತ್ಯಾದಿಗಳಲ್ಲಿ ಹೇಗಿರ್ತದೆ, ನಮ್ಮ ವಂಶಕ್ಕೆ ಕೀರ್ತಿಯನ್ನು ತರತಕ್ಕಂತಹ ಸಾಮರ್ಥ್ಯ ಈತನಲ್ಲಿ ಇದೆಯಲ್ವಾ ಅಂತ ಕೇಳಿದಾಗ ಆ ಹೊತ್ತಿಗೆ ಜ್ಯೋತಿಷ್ಕರು ಹೇಳ್ತಾರೆ, ಬಹಳ ಉತ್ತಮವಾದ ಜಾತಕ, 71 ವರ್ಷಗಳ ತನಕ ಈ ಭೂಮಿಯನ್ನು ಕಲಿಯನ್ನು ನಿಗ್ರಹಿಸಿ ತ್ರೇತಾಯುಗದ ಹಾಗೆ ರಕ್ಷಣೆ ಮಾಡ್ತಾರೆ. ಆದರೆ ಒಂದು ದೋಷ ಇದೆ, ಅದು ಸರ್ಪದೋಷ. ಕೊನೆಗೆ ಸರ್ಪದಿಂದಾಗಿ ಸಾಯ್ತಾನೆ ಅಂತ ಒಂದು ವಿಷಯ ಹೇಳಿ. ಈ ವಿಷಯ ಈ ಮಗು ಬೆಳೆದ ಮೇಲೆ ಅದರ ಕಿವಿಗೂ ಬಿತ್ತು, ನಾನು ಸರ್ಪದ ಕೈಯಿಂದ ಸಾಯುವುದಂತೆ ಅಂತ. ಆಮೇಲೆ ಚುರುಕಾಯ್ತಂತೆ ಮಗು. ಬಂದವರನ್ನೆಲ್ಲ ನೋಡುದು, ಇದು ಸರ್ಪವೋ ಮನುಷ್ಯನೋ ಅಂತ ನೋಡುವುದಂತೆ. ಯಾಕಂದರೆ ಸರ್ಪಗಳಿಗೆ ಕಾಮರೂಪಿಗಳು ಅಂತ ಹೆಸರು. ಅವರು ಯಾವ ರೂಪವನ್ನು ಬೇಕಾದರೂ ಸರ್ಪಗಳು ಧರಿಸಿಕೊಂಡು ಬರ್ಬೋದು. ಕಾಮರೂಪಿಗಳಾದ ಸರ್ಪ ಬಂದಿದೆಯೋ ಅಂತ ಗೆಳೆಯರನ್ನು ಪರೀಕ್ಷೆ ಮಾಡಿ ಗೆಳೆಯರನ್ನಾಗಿ ತೆಗೊಳ್ಳೋದು. ಸರ್ಪದಷ್ಟಿಂ ಅನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಸರ್ಪದ ದಂಶನವನ್ನು ತಾನು ಯೋಚಿಸ್ತಾ ನರರನ್ನೆಲ್ಲ ಪರೀಕ್ಷೆ ಮಾಡ್ತಾ ಇದ್ದರಿಂದ 2ನೇ ಹಂತದಲ್ಲೂ ಇವನ ಪರೀಕ್ಷಿತ್ ಅನ್ನೋ ಹೆಸರು ಸಾರ್ಥಕವಾಯಿತಂತೆ. ಅಂತೂ ಆ ಮಗುವಿಗೆ ಪರೀಕ್ಷಿತ ಅಂತ ನಾಮಕರಣ ಆಯಿತು. ಅಷ್ಟರಲ್ಲಿ ಕೃಷ್ಣ ಹೊರಟಿದ್ದಾನೆ. ದ್ವಾರಕೆಯಲ್ಲೇನೋ ಭಾರಿ ಪಚಿತಿಯಾಗಿದೆ ಅಂತೆ, ಒಂದು ಸಲ ನಾನು ಹೋಗಿ ಬರಬೇಕು ಅಂತ ಕೃಷ್ಣ ಹೊರಟಿದ್ದಾರೆ. ಕೃಷ್ಣ ಹೊರಡುವಾಗ ಪೃಥಾದೇವಿಗೆ ನಮಸ್ಕಾರ ಮಾಡಿ ಹೊರಡ್ತಾನೆ. ತನ್ನ ಸೋದರತ್ತೆ ಪೃಥೆ ಕುಂತಿಗೆ ನಮಸ್ಕಾರ ಮಾಡುವಾಗ ಕುಂತಿಯ ಕಣ್ಣಲ್ಲಿ ನೀರು ಉಕ್ಕಿ ಬರ್ತದೆ. ಕೃಷ್ಣ ನಿಂತುಕೋ ಅಂತ ಹೇಳ್ತಾಳೆ. ಕೃಷ್ಣ ನಿಂತಿದ್ದಾನೆ. ಕೃಷ್ಣನನ್ನು ನಖಶಿಕಾಂತವಾಗಿ ಅವಲೋಕನೆ ಮಾಡ್ತಾಳೆ. ಕಣ್ಣಲ್ಲಿ ಮನಸ್ಸಿನಲ್ಲಿ ಎಲ್ಲೆಡೆಯಲ್ಲೂ ಕೃಷ್ಣನನ್ನು ತುಂಬಿಸಿಕೊಳ್ತಾಳೆ. ಒಂದೊಂದೇ ಕೃಷ್ಣನ ವೃತ್ತಾಂತಗಳು ತನ್ನ ಮನಸ್ಸಿನ ಪಟಲದಲ್ಲಿ ಹರಿದು ನೆನಪಿನ ಹಾದಿಯಲ್ಲಿ ಸುಳಿದು ಸಾಗ್ತಾ ಇದ್ದಾವೆ. ಎಂತಹ ಕೃಷ್ಣ! ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ರಕ್ಷಣೆ ಮಾಡಿದಂತಹ ಕೃಷ್ಣ. ಕೃಷ್ಣ ಒಬ್ಬ ಅಲ್ಲದೆ ಹೋದರೆ ನಮ್ಮ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ. ನಾನು ಬಾಲ್ಯದಲ್ಲೇ ಈ ಕೃಷ್ಣನಿಗೆ ಸೋದರತ್ತೆಯ ಸ್ಥಾನದಲ್ಲಿ ಶೂರ ಅನ್ನುವ ರಾಜ, ಆ ಶೂರರಾಜನ ಮಗನಾದ ವಸುದೇವ, ಆ ವಸುದೇವನಿಗೆ ತಂಗಿಯಾಗಿ ಹುಟ್ಟಿದವಳು ನನಗೆ ಪೃಥೆ ಅಂತ ಹೆಸರು. ಪೃಥಾನಾಮಕಳಾದಂತಹ ನನ್ನನ್ನು ಅವತ್ತು ಕುಂತಿಭೋಜ ಅನ್ನುವ ರಾಜನಿಗೆ ದತ್ತುಪುತ್ರಿಯನ್ನಾಗಿ ಕೊಟ್ಟದ್ದು ಹೌದು. ನಾನು ಕುಂತಿಭೋಜನಲ್ಲಿಗೆ ದತ್ತುಪುತ್ರಿಯಾಗಿ ಹೋದಾಗ ನನಗೆ ಪೃಥೆ ಅನ್ನುವ ಹೆಸರಿನ ಜೊತೆಗೆ ಕುಂತಿ ಅನ್ನುವ ದೇಶಕ್ಕೆ ಸಂಬಂಧಪಟ್ಟ ಹೆಸರು ಕೂಡ ಒಂದು ಸೇರಿಕೊಂಡಿತ್ತು. ಅಲ್ಲಿ ಚೆನ್ನಾಗಿ ಬೆಳೆದೆ. ಆ ಸಂದರ್ಭದಲ್ಲೇ ದೂರ್ವಾಸ ಮಹರ್ಷಿಗಳು 13 ವರ್ಷ ನಮ್ಮಲ್ಲಿ ಚಾತುರ್ಮಾಸ್ಯ ಕೂತದ್ದು. 1 ವರ್ಷ ಅಲ್ಲ, 1 ವರ್ಷ ಚಾತುರ್ಮಾಸ್ಯಕ್ಕೆ ಬಂದರು. ಇವರ ವ್ಯವಸ್ಥೆ ಎಲ್ಲ ಹೇಗೆ, ನಮ್ಮ ಕುಂತಿನ ಪೃಥೆ ನೋಡಿಕೊಳ್ತಾಳೆ ಅಂತ ವ್ಯವಸ್ಥೆ ಮಾಡಿದರು. ಅಷ್ಟು ಚೆನ್ನಾಗಿ ಆಕೆ ಅವರ ಇಂಗಿತಜ್ಞೆಯಾಗಿ ಸೇವೆ ನಡೆಸಿದ್ದು. ಮುಂದಿನ ವರ್ಷ ಚಾತುರ್ಮಾಸ್ಯಕ್ಕೆ ನಾನು ಕುಂತಿ ದೇಶದಲ್ಲೇ ಕೂತ್ಕೊಳ್ಳುವುದು ಬಂದು. ಈಗ 1 ಬಾರಿ ಚಾತುರ್ಮಾಸ್ಯಕ್ಕೆ ಕೂಡಿಸಿದರೆ ಮತ್ತೆ ಸ್ವಲ್ಪ ಸಮಸ್ಯೆ ಉಂಟು. ಮತ್ತೆ ಬಂದ್ರಂತೆ. ದೂರ್ವಾಸರು ಸನ್ಯಾಸಿಗಳು. ಹಂಸ ಅನ್ನುವ ಒಂದು ಪೀಠಕ್ಕೆ ಸಂಬಂಧಪಟ್ಟ ಹಾಗೆ ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ ದೂರ್ವಾಸ ಸಂಪರತೀರ್ಥಾಖ್ಯ ಭಿಕ್ಷುಂ. ಸನಕಾದಿಗಳ ಸನ್ಯಾಸಿಗಳ ಪರಮಹಂಸರ ನಂತರದಲ್ಲಿ ಅದೇ ಪೀಠದಲ್ಲಿ ವಿರಾಜಮಾನರಾದಂತಹ ದೂರ್ವಾಸರು. ಅವರಿಗೆ ಹೆಸರೇ ದೂರ್ವಾಸ ಅಥವಾ ದುರ್ವಾಸ ಅಂತ ಹೆಸರು. ದುರ್ವಾಸ ಅಂದರೆ ಅರ್ಥ ಏನು? ಬೈಯುವುದಲ್ಲ, ಹೊಗಳುವುದು. ಕೆಟ್ಟ ಬಟ್ಟೆಯವರು ಹೊಗಳುವುದು. ವಾಸಸ್ ಅಂದರೆ ಬಟ್ಟೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ನೋದಿಲ್ವ, ವಾಸಸ್ ಅಂದರೆ ಬಟ್ಟೆ. ದುರ್ವಾಸಸ್ ಅಂದರೆ ಕೆಟ್ಟ ಬಟ್ಟೆ ಅಂತ. ಕೆಟ್ಟ ಅಂದರೆ ಹರ್ಕಲು ಮುರುಕಲು ಬಟ್ಟೆ ಹಾಕೊಂಡವರಿಗೆ ದುರ್ವಾಸಸ್ ಅಂತ ಹೆಸರು. ಅದು ಬೈಯುವುದಲ್ಲ, ಹೊಗಳುವುದು. ಯಾಕಂದರೆ ಸನ್ಯಾಸಿಗಳಿಗೆ ಅವರಿಗೆ ಕೌಪೀನವಂತಃ ಖಲು ಭಾಗ್ಯವಂತಹ ಅಂತ ಇವರು ದಾಸರು ಹೇಳ್ತಾರಲ್ವ, ಲಂಗೋಟಿ ಬಲು ಒಳ್ಳೆಯದಣ್ಣ ಅಂತ ಒಂದು ಒಳ್ಳೆ ಪದ್ಯ ಹೇಳ್ತಾರೆ. ಅಂದರೆ ಒಬ್ಬರ ಹಂಗಿಲ್ಲದೆ ಇರುವುದಕ್ಕೆ ಅವಕಾಶ ಉಂಟದು. ಅವರಿಗೋಸ್ಕರ ಧಾರಣೆ ಮಾಡುವುದಲ್ಲ, ಸಮಾಜದಲ್ಲಿ ಮತ್ತೊಬ್ಬರಿಗೆ ಕಿರಿಕಿರಿ ಆಗಬಾರದು ಅಂತ ಒಂದು ಪುಟ್ಟ ಬಟ್ಟೆಯನ್ನಷ್ಟೇ ಧರಿಸುವವರಿಗೆ ಸನ್ಯಾಸಿಗಳು ಅಂತ ಹೆಸರು. ಅವರನ್ನೇ ದುರ್ವಾಸಸ್ ಅಂತ ಕರೆಯುವುದು. ಅಂತಹ ದುರ್ವಾಸ ಮಹರ್ಷಿಗಳು ಈ ಕುಂತಿಯ ಆರೈಕೆಯಲ್ಲಿ 13 ವರ್ಷ ತಾವು ಚಾತುರ್ಮಾಸ್ಯ ವ್ರತವನ್ನು ನಿರ್ವಾಹ ಮಾಡಿ ಇಷ್ಟು ಚೆನ್ನಾಗಿ ಸೇವೆ ಮಾಡಿದ್ದೀ ಮಗಳೇ, ನಿನಗೊಂದು ಮಂತ್ರೋಪದೇಶ ಮಾಡ್ತೇನೆ ಅಂತ ಒಂದು ಮಂತ್ರೋಪದೇಶ ಮಾಡ್ತಾರೆ ಕುಂತಿಗೆ. ಆ ಮಂತ್ರೋಪದೇಶವನ್ನು ಸ್ವೀಕರಿಸಿದ ನಂತರ ಹೇಳ್ತಾರೆ,
ಪ್ರತಿನಿತ್ಯ ಈ ಮಂತ್ರವನ್ನು ಒಂದೊಂದು ಬಾರಿ ಜಪಿಸು. ಇದರದ್ದು ಮಹತ್ವ ಏನು ಗೊತ್ತು? ನೀನು ಈ ಮಂತ್ರದ ಮೂಲಕವಾಗಿ ಯಾವ ದೇವರನ್ನು ಪ್ರಾರ್ಥನೆ ಮಾಡ್ತೀಯೋ ಆ ದೇವರು ನಿನ್ನ ಹತ್ರ ಬರ್ತಾರೆ, ಬಂದು ನಿನಗೆ ಬೇಕಾದ್ದನ್ನು ಕೊಡ್ತಾರೆ. ಸಂತಾನ ಭಾಗ್ಯವನ್ನು ಕೊಡ್ತಕ್ಕಂತಹ ಮಂತ್ರ ಇದು ಅಂತ ಇಷ್ಟು ಉಲ್ಲೇಖ ಮಾಡಿದೆ. ಕುಂತಿ ಮಂತ್ರವನ್ನು ತಾನು ಸಂರಕ್ಷಣೆ ಮಾಡಿಕೊಂಡಿದ್ದಾಳೆ. ಆವಾಗಲೇ ಒಂದು ಬಾರಿ ಪರೀಕ್ಷೆ ಮಾಡಿ ಕರ್ಣ ಹುಟ್ಟುವಂತಹ ಪ್ರಸಂಗ ಬಂದದ್ದು ನಡೆದು ಹೋಗಿದೆ. ಕುಂತಿಗೆ ಕಣ್ಣಲ್ಲಿ ನೀರೇ ಅವತ್ತಿನಿಂದ. ಜೀವನದಲ್ಲಿ ಆಕೆ ಸುಖವನ್ನು ಕಂಡದ್ದು ಬಹಳ ಕಡಿಮೆ. ಯಾಕಂದರೆ ಒಬ್ಬ ಮಗನನ್ನು ಪಡೆದಿದ್ದೇನೆ, ಹುಟ್ಟುವಾಗಲೇ ಕುಂಡಲವನ್ನು ಎದೆಯಲ್ಲಿ ಒಂದು ಕವಚವನ್ನು ಧಾರಣೆ ಮಾಡಿಕೊಂಡು ಸೂರ್ಯ ತೇಜಸ್ವಿಯಾಗಿ ಹುಟ್ಟಿರ್ತಕ್ಕಂಥ ಮಗ. ಆದರೆ ನಾನು ಸಮಾಜಕ್ಕೆ ಬೆದರಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಗಂಗೆಯ ನೀರಿನಲ್ಲಿ ಬಿಡಬೇಕಾದ ಪ್ರಸಂಗ ಬಂದು ಹೋಯಿತು. ಮಗ ಬದುಕಿದ್ದಾನು, ಸತ್ತಿದ್ದಾನು, ಎಲ್ಲಿದ್ದಾನು ಅಂತ ಇದೇ ಆಲೋಚನೆ ಅವಳಿಗೆ ಜೀವನದಲ್ಲಿ. ಆಮೇಲೆ ಒಂದು ಬಾರಿ ಒಂದು ದುರ್ಘಟನೆ ನಡೆದ ಮೇಲೆ ಆ ಹೆಣ್ಣು ಮಗಳು ಅದನ್ನು ಮರೆತು ಬದುಕುವುದು ಅನ್ನೋದು ಅಸಾಧ್ಯವಾಗ್ತದೆ. ಪೃಥೆ ಅದೇ ರೀತಿಯ ಕ್ಲೇಶದಲ್ಲಿ ಬದುಕಿದವರು. ಅಷ್ಟರಲ್ಲಿ ಭೀಷ್ಮಾಚಾರ್ಯರ ನಿರ್ವಹಣೆಯಲ್ಲಿ ಪಾಂಡುರಾಜನ ಜೊತೆಗೆ ಈಕೆಯ ವಿವಾಹ ವ್ಯವಸ್ಥೆ ಆಯಿತು. ಅದಕ್ಕೆ ಕಾರಣ ಏನು? ಭೀಷ್ಮಾಚಾರ್ಯರಿಗೆ ವಿಷಯ ಸಿಕ್ಕಿತು. ಏನಂದರೆ ಈಕೆಗೆ ಒಂದು ದೂರ್ವಾಸರ ಮಂತ್ರ ಉಪದೇಶ ಇದೆ ಅಂತೆ, ಅದರ ಬಲದಿಂದ ಈಕೆ ಮಕ್ಕಳನ್ನು ಪಡೆಯಬಹುದಾದಂತಹ ಸಾಮರ್ಥ್ಯವುಳ್ಳವಳು ಅಂತ. ಭೀಷ್ಮರಿಗೊಂದು ಸಮಸ್ಯೆ ಇತ್ತು, ಈ ಕುಟುಂಬದಲ್ಲಿ ಏನಾದರೂ ಸಂತಾನ ನಿಂತು ಹೋಗುವುದೊಂದು ಸಮಸ್ಯೆ ಅಂತ. ತುಂಬ ಬಾರಿ ಆ ಸಮಸ್ಯೆ ಆಯಿತು. ಒಂದು ಬಾರಿ ಆ ಕುಟುಂಬದಲ್ಲಿ ಮಕ್ಕಳೇ ಹುಟ್ಟುವುದಿಲ್ಲ ಅನ್ನೋ ಸ್ಥಿತಿಯಾಗಿ ಕೊನೆಗೆ ಶಂತನು ಹುಟ್ಟಿದ. ವಂಶವೇ ಶಾಂತವಾಗುವ ಸ್ಥಿತಿಯಲ್ಲಿ ಹುಟ್ಟಿದವನಾದ್ದರಿಂದ ಅವರಿಗೆ ಶಂತನು ಅಂತ ಹೆಸರಾಯಿತು. ಸಾಕ್ಷಾತ್ ವರುಣದೇವನೇ ಶಂತನುವಾಗಿ ಆ ವಂಶದಲ್ಲಿ ಆವಿರ್ಭವಿಸಿದ್ದ. ಮುಂದಕ್ಕೆ ಶಂತನುವಿನ ವಂಶದಲ್ಲಿ ದೇವವ್ರತ ಆವಿರ್ಭವಿಸಿದ. ದೇವವ್ರತ ಮದುವೆ ಆಗುವುದಿಲ್ಲ ಅಂತ ಒಂದು ಶಪಥ ಮಾಡಿದ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಂಶ ನಿಂತು ಹೋಗುವ ಪ್ರಸಂಗ ಬಂತು. ಸತ್ಯವತಿಯಲ್ಲಿ ಶಂತನುವಿಗೆ ಚಿತ್ರಾಂಗದ, ವಿಚಿತ್ರವೀರ್ಯ ಅನ್ನುವ ಇಬ್ಬರು ಮಕ್ಕಳು ಆವಿರ್ಭವಿಸಿದರೂ ಅದರಲ್ಲಿ ಚಿತ್ರಾಂಗದ ಅವನೊಬ್ಬ ಗಂಧರ್ವನ ಜೊತೆಗೆ ಹೋರಾಡಿ ಸತ್ತು ಹೋದ. ಉಳಿದದ್ದು ವಿಚಿತ್ರವೀರ್ಯ. ವಿಚಿತ್ರವೀರ್ಯನಿಗೆ ಇಲ್ಲಿ ಚಿತ್ರಾಂಗದಂದು ಇನ್ನೊಂದು ಸಮಸ್ಯೆ. ವಿಚಿತ್ರವೀರ್ಯನಿಗೆ ಆಮೇಲೆ ಮದುವೆ ಮಾಡಿದ್ರು. ಮದುವೆ ಮಾಡಬೇಕಾದ್ರೆ ಅಂಬಿಕೆ, ಅಂಬಾಲಿಕೆ ಅಂತ 3 ಜನ ಕಾಶೀಸುತೆಯರನ್ನು ಕರ್ಕೊಂಡು ಬಂದ ಭೀಷ್ಮಾಚಾರ್ಯ. ಅದರಲ್ಲಿ ಒಬ್ಬಳು ಅಂಬಾದೇವಿ. ಆಕೆ ನಾನು ಮದುವೆ ಆಗುವುದಿಲ್ಲ ಅಂತೇಳಿ, ನನ್ನನ್ನು ಕರ್ಕೊಂಡು ಬಂದವರು ನೀವು ಭೀಷ್ಮಾಚಾರ್ಯ, ನೀವು ಮದುವೆ ಆಗಬೇಕು, ನನ್ನನ್ನು ಹೋಗಿ ಈ ಹುಡುಗನಿಗೆ ಮದುವೆ ಮಾಡುವುದು ನನ್ನಿಂದ ಸಾಧ್ಯ ಇಲ್ಲ, ಗೆದ್ದು ತಂದವರು ನೀವು. ಭೀಷ್ಮ ಹೇಳಿದ, ಅಲ್ಲಿ ನಾನು ಹೇಳಿದ್ದೇನು, ನನ್ನ ತಮ್ಮಂದಿರಿಗೆ ಬೇಕಾಗಿ ನಿಮ್ಮನ್ನು ತೆಗೊಂಡು ಹೋಗು ಅಂತ. ಆಗ ಮಾತಾಡದೇ ಇದ್ದವಳು ಈಗ ಯಾಕೆ ಮಾತಾಡ್ತಿ ಅಂತ ಕೇಳಿದ. ಆಗ ಅವಳು ಹೇಳಿದ್ದು, ಹಾಗಲ್ಲ, ನಾನು ಬೇರೆಯವರನ್ನು ಪ್ರೀತಿಸಿದ್ದೇನೆ ಅಂತ ಹೇಳಿದೆ. ಇದರ ಪರಿಣಾಮವಾಗಿ ಅಂಬೆಯನ್ನು ಸಾಲ್ವರಾಜನ ಆಸ್ಥಾನಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆದರೆ ಕೊನೆಗೆ ಅದು ಸಿಕ್ಕಾಪಟ್ಟೆ ರಗಳೆ ಆಯಿತು. ಅವನು ತೆಗೊಳ್ಳಿಲ್ಲ, ಇವನು ತೆಗೊಳ್ಳಿಲ್ಲ. ಕೊನೆಗೆ ಎಲ್ಲೆಲ್ಲೋ ಹೋಗಿ ಪರಶುರಾಮಾಚಾರ್ಯರು ಬಂದು ಭೀಷ್ಮ ಪರಶುರಾಮಾಚಾರ್ಯ ಯುದ್ಧ ಎಲ್ಲ ನಡೆದು ಏನೋ ಎಡವಟ್ಟಾಗೋಯಿತು. ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಚಿತ್ರವೀರ್ಯನ ಜೊತೆಗೆ ಸಂಸಾರ ಮಾಡಿದ್ದಾರೆ. ಆದರೆ ಮಕ್ಕಳಾಗುವುದಕ್ಕಿಂತ ಮುಂಚೆ ಕ್ಷಯರೋಗಕ್ಕೆ ತುತ್ತಾದಂತಹ ವಿಚಿತ್ರವೀರ್ಯನು ಮೃತನಾದಾಗ ಮತ್ತೆ ಈ ಸಂತಾನದ ಸಮಸ್ಯೆ ಉಂಟಾಯಿತು. ಸಿಂಹಾಸನಕ್ಕೆ ಏನು ಗತಿ ಇಲ್ಲ. ಕೊನೆಗೆ ವೇದವ್ಯಾಸರ ನಿಯೋಗ ಪದ್ಧತಿಯ ಬಲದಿಂದ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರನ ಆವಿರ್ಭಾವ ಆದದ್ದು. ಧೃತರಾಷ್ಟ್ರ ಮತ್ತು ವಿದುರನ ಧೃತರಾಷ್ಟ್ರ, ಪಾಂಡು ಈ ವಂಶವೂ ಎಲ್ಲಿಯಾದರೂ ನಿಂತು ಹೋದರೆ ಭೀಷ್ಮಾಚಾರ್ಯರಿಗೆ ಇದೇ ಆಲೋಚನೆ. ಆದ್ದರಿಂದ ಇವರಿಗೆ ಮದುವೆ ಮಾಡಬೇಕಾದ್ರೆ ತುಂಬ ಜಾಗೃತೆಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲಿ ಸಂತಾನವಾಗುವುದಕ್ಕೆ 100ಕ್ಕೆ 100 ತೀರ್ಮಾನ ಇದೆಯೋ, ಒಂದು ಗಾಂಧಾರ ದೇಶದಲ್ಲಿ ಒಬ್ಬಳು ಹುಡುಗಿ ಇದ್ಲು. ಸುಬಲನ ಮಗಳು ಸೌಬಲಿ ಅಂತ ಅವಳನ್ನು ಕರೀತಾರೆ. ಗಾಂಧಾರಿ ಅಂತ ದೇಶದಿಂದಾಗಿ ಆಕೆಗೆ ಬಂದಂಥ ಹೆಸರು. ಆಕೆಗೆ ರುದ್ರದೇವರ ವರ ಇದೆ, 100 ಮಕ್ಕಳನ್ನು ಅಂತ, 101 ಮಕ್ಕಳನ್ನು ಪಡೆಯುವ ವರ ಇದೆ. ಈ ವಿಷಯವೂ ಲೋಕದಲ್ಲಿ ಚಾಲ್ತಿಯಲ್ಲಿತ್ತು. ಅದಕ್ಕೆ ಹುಡುಕಿ ಹೋಗಿ ಆ ಊರಿನ ಜನ ಚೆನ್ನಾಗಿರಲಿಲ್ಲ, ಎಡವಟ್ಟು ಜನರು ಎಲ್ಲ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಸೇರಿದೆ ಆ ಊರು. ಅದನ್ನು ಗಾಂಧಾರವನ್ನು ಹೋಗಿ ಕಂದಹಾರ್ ಅಂತ ಕರೀತಾರೆ ಇವತ್ತು. ಗಾಂಧಾರ ದೇಶ ಅದು. ಆ ದೇಶದಿಂದ ಕರೆತಂದಂತಹ ಹುಡುಗಿ. ಆದರೆ ಅವಳಿಗೆ 101 ಜನ ಮಕ್ಕಳನ್ನು ಪಡೆಯುವಂತಹ ಒಂದು ವರ ಇದೆ ಅಂತ ಹೇಳಿಯೇ ಆಕೆಯನ್ನು ತಂದು ಧೃತರಾಷ್ಟ್ರನಿಗೆ ಕಟ್ಟಿತ್ತು. ಕುಂತಿಗೆ ದೂರ್ವಾಸರ ವರ ಪ್ರಭಾವ ಇದೆ ಅಂತೇಳಿ ಕುಂತಿದೇವಿಯನ್ನು ಪಾಂಡುವಿಗೆ ತಂದು ವಿವಾಹ ಮಾಡಿದ್ದಾರೆ. ಆದರೆ ಕುಂತಿಯ ಜೀವನದಲ್ಲಿ ಮತ್ತೆ ಕ್ಲೇಶಗಳ ಸರಮಾಲೆಗಳೇ ಬಂದವು. ಪಾಂಡುರಾಜನ ಜೊತೆಗೆ ಕುಂತಿ ಸವತಿಯಾದಂತಹ ಮಾದ್ರೀದೇವಿಯ ಜೊತೆಗೆ ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಸಂಗಗಳು ಬಂದು ಒದಗಿದವು.
ರಾಜ ಪಾಂಡು ಒಂದು ಸಂದರ್ಭದಲ್ಲಿ ಕಿಂದಮ ಅನ್ನುವ ಮಹರ್ಷಿಯ ಶಾಪಕ್ಕೆ ಒಳಗಾದ. ಪತ್ನಿ ಸಂಗಮವನ್ನು ಮಾಡಿದ ಕ್ಷಣದಲ್ಲಿ ನೀನು ಮೃತನಾಗಿ ಹೋಗು ಅಂತ ಸಂತಾನ ಆಗುವುದಕ್ಕಿಂತ ಮುಂಚೆ ಬಂದಂತಹ ಶಾಪ ಅದು. ಅದರ ಪರಿಣಾಮವಾಗಿ ಕಣ್ಣೀರಿನಿಂದ ತಾವು ತೊಯಿಸಿಕೊಳ್ಳುವಂತಹ ಪ್ರಸಂಗ ಕಾಡಿನಲ್ಲಿ ಬಂದೊದಗಿತು. ಅದರ ಮಧ್ಯದಲ್ಲಿ ಈ ಕುಂತಿದೇವಿ ತಾನು ಪಡೆದ ಮಂತ್ರದ ಬಲದಿಂದ 3 ಮಕ್ಕಳನ್ನು ಪಡೆದದ್ದು. ಒಂದು ಧರ್ಮವನ್ನು ರಕ್ಷಣೆ ಮಾಡತಕ್ಕಂತಹ ಯಮಧರ್ಮನ ಅಂಶ ಸಂಜಾತನಾದಂತಹ ಧರ್ಮರಾಜ ಯುಧಿಷ್ಠಿರ, ಲೋಕಕ್ಕೆಲ್ಲ ಪ್ರಾಣಶಕ್ತಿ ಎನಿಸಿದ ಲೋಕ ಜೀವನ ಅಂತ ಕರೆಸಿಕೊಂಡ ಪವನ, ಲೋಕ ಪಾವನನಾದಂತಹ ಪವನನಿಂದ ಆವಿರ್ಭವಿಸಿದಂತಹ ಭೀಮಸೇನ, ಮತ್ತೊಬ್ಬ ಲೋಕದ ದೇವತೆಗಳನ್ನೆಲ್ಲ ನಿಯಂತ್ರಿಸುವ ದೇವೇಂದ್ರ ಅನಿಸಿದ ಈ ಇಂದ್ರ ಪುರಂದರನಿಂದಾಗಿ ಆವಿರ್ಭವಿಸಿದ ಪಾರ್ಥ. 3 ಮಕ್ಕಳನ್ನು ಪಡೆದ ಮೇಲೆ ಮಾದ್ರಿಗೆ ಮಕ್ಕಳಿಲ್ವಲ್ಲ ಅನ್ನೋ ಪ್ರಸಂಗ ಬಂದಾಗ ಅದೇ ಮಂತ್ರವನ್ನು ಮಾದ್ರಿಗೆ ಉಪದೇಶಿಸಿದ. ಒಂದು ದೇವತೆಯನ್ನು ಮಾತ್ರ ಕರೆಯುವುದಕ್ಕೆ ನಿಮಗೆ ಅಧಿಕಾರ ಅಂತ ಹೇಳಿದ್ದು. ಅವಳು ಯಾರತ್ರವೂ ಕೇಳದೆ ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡಿದೆ. ವಿಮರ್ಶೆ ಮಾಡಬೇಕಿತ್ತಲ್ಲ. ಮೊದಲು ಧರ್ಮಕ್ಕೋಸ್ಕರ ಅಂತ ಮಾದ್ರಿ ಮತ್ತು ಪಾಂಡುವಿನ ಜೊತೆ ಕುಳಿತು ವಿಮರ್ಶೆ ಮಾಡಿ ಯುಧಿಷ್ಠಿರನನ್ನು ಪಡೆದದ್ದು. ನಂತರ ಬಲಶಕ್ತಿ ಬೇಕು ಅಂತ ಪ್ರಾಣನನ್ನು ಕರೆದದ್ದು. ನಂತರದಲ್ಲಿ ಲೋಕ ನಿಯಂತ್ರಕನಾದಂತಹ ಇಂದ್ರನೆಂಬ ಮತ್ತೊಬ್ಬ ಮಗ ಬೇಕು ಅಂತ ಮತ್ತೆ ಪಾರ್ಥನನ್ನು ಪಡೆದದ್ದು. ಆದರೆ ಇವಳು ವಿಮರ್ಶೆ ಮಾಡಬೇಕಲ್ಲ, ಯಾರನ್ನು ಕರಿಬೇಕು ಅಂತ. ತನ್ನ ಗಂಡನಲ್ಲೂ ವಿಮರ್ಶೆ ಮಾಡದೆ ನಾನು ಒಂದೇ ಸಲ ಅಂದರೆ ಇಬ್ಬರನ್ನು ಕರೆದ್ರೆ 2 ಮಕ್ಕಳು ಹುಡ್ತಾರೆ ಅಂತ ಒಂದೇ ಮಂತ್ರದಿಂದ ಇಬ್ಬರನ್ನು ಕರೆದು ಅವರಿಗೆ ಹೆಸರೇನು? ಅಶ್ವಿನಿ. ಅಂದರೆ ಅದು ನಕ್ಷತ್ರದ ಹೆಸರು. ಅವರಿಗೆ ಅಶ್ವಿನಿ ಅಂತ ಹೆಸರಲ್ಲ, ಅವರಿಗೆ ಅಶ್ವಿನೋ ಅಶ್ವಿನ, ಅಶ್ವಿನ್ ಅಂತ ಶಬ್ದ. ಅಶ್ವಿ ದೇವತೆಗಳು ಅಂತ ಅವರಿಗೆ. ಅಶ್ವಿನ ಯಜ್ವಾರಿ ಶೋತ್ರಪತ್ಪಾಡಿ ಶುಭಸ್ಪತಿ ಪುರುಭುಜಾಚನಸ್ಯತಂ ಅಂತ ಋಗ್ವೇದದಲ್ಲಿ ಪ್ರತಿಪಾದ್ಯರಾದ ದೇವತೆಗಳು. ಅವರನ್ನು ದಸ್ರಾ ನಾಸತ್ಯ ಅಂತ ಕರೀತಾರೆ. ಸೂರ್ಯನ ಮಕ್ಕಳು. ನಾಸ ಅಂದರೆ ಮೂಗು, ನಾಸದಲ್ಲಿ ತ್ಯ ಅಂದರೆ ಇರುವವರು, ತತ್ರತ್ಯ ಅತ್ರತ್ಯ ಪಾಶ್ಚಾತ್ಯ ಅಂತಿದ್ದ ಹಾಗೆ. ನಾಸತ್ಯ ಅಂದರೆ ಮೂಗಿನ ದೇವತೆಗಳು, ಯುಗಲ ದೇವತೆಗಳು. 2 ಮೂಗಿಗೆ 2. ನಮಗೆಲ್ಲ 2 ಮೂಗು ಅಂತ ಹೇಳಿದರೆ ಸಿಟ್ಟು ಬರ್ತದೆ. 2 ಕಿವಿ ಅಂತ ಹೇಳಿ 2 ಮೂಗು, ನಮಗೆ ಒಂದೇ ಮೂಗು ಅಂತ ಅಲ್ಲ. ಎಡ ಮೂಗಿನಿಂದ ಗಾಳಿ ಬಿಡಿ, ಬಲ ಮೂಗಿನಿಂದ ಗಾಳಿ ತಗೊಳ್ಳಿ ಅಂದರೆ 2 ಮೂಗು ಉಂಟಲ್ಲ. ಅದೆಲ್ಲ ನಾವು ಒಪ್ಲಿಕ್ಕೆ ಸಿದ್ಧ ಇಲ್ಲ. ಒಂದೇ ಮೂಗು 2 ಹೊಳ್ಳೆ ಅಂತ ನನ್ನ ಹೆಸರಿದೆ. ಹಾಗಾದರೆ ಒಂದೇ ಕಣ್ಣು 2 ಹೊಳ್ಳೆ ಅಂತ ಯಾಕೆ ಹೇಳ್ಬಾರ್ದು? ಅಲ್ಲ, ಕಣ್ಣಿಗೂ ಇದಕ್ಕೂ ಇಷ್ಟು ಜಾಗ ಇದೆ, ಮೂಗಿಗೆ ಹಾಗಿಲ್ಲ ಅಂತ ಹೇಳಿದರೆ ಮೂಗಿಗೂ ಇಷ್ಟು ಜಾಗ ಸಾಕಾಗೋದಿಲ್ಲ ನಿಮಗೆ? ಹಲ್ಲಿಗೆ ಜಾಗವೇ ಇಲ್ಲ, ಆದರೆ 32 ಹಲ್ಲು ಅಂತ ಹೇಳ್ತೀರಲ್ಲ. ಹಾಗಾದರೆ 2 ಮೂಗು ಅಂತ ಹೇಳಿದರೆ ಏನು? ಆದರೆ ಇಷ್ಟ ಇದೆಯಾ ನಮಗೆ? 2 ಮೂಗು ಅಂತ ಹೇಳಿದರೆ ಇಷ್ಟ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಮೂಗಿಗೆ ದೇವತೆಗಳು ಅಶ್ವಿನಿ, ದಸ್ರಾ ಮತ್ತು ನಾಸತ್ಯ ಅಂತ ಹೇಳುವವರು. ಒಂದೇ ಮಂತ್ರದಿಂದ ಎಳೆಯಲ್ಪಟ್ಟು ಒಂದೇ ಆಹುತಿಯನ್ನು ಇಬ್ಬರೂ ಸ್ವೀಕರಿಸತಕ್ಕಂತಹ ದೇವವೈದ್ಯರು. ಅವರಿಬ್ಬರಿಗೂ ಪತ್ನಿಯೂ ಒಬ್ಬಳೇ, ಉಷಾ ಅಂತ ಹೇಳಿ ಅವರ ಪತ್ನಿಯ ಹೆಸರು. ಅಂತಹ ದಸ್ರಾನಾಸತ್ಯರನ್ನು ಈಕೆ ತನ್ನ ಮಂತ್ರದಿಂದ ಆಹ್ವಾನ ಮಾಡ್ತಾಳೆ. ಅವರಿಬ್ಬರೂ ಬಂದು 2 ಮಕ್ಕಳನ್ನು ಕೊಟ್ಟು ಹೋಗ್ತಾರೆ. ಅವರನ್ನೇ ನಕುಲ ಸಹದೇವರು ಅಂತ ನಾವು ಕರಿತೇವೆ. ಮಾದ್ರಿ ಸುತರು. ಹೀಗೆ ಪಂಚ ಪಾಂಡವರು. ಪಾಂಡುವಿಗೆ 5 ಜನ, 3 ಜನ ಕೌಂತೆಯರು, 2 ಮಾದ್ರೇಯರು ಅಂತ ಒಟ್ಟಂದದಲ್ಲಿ ಪಾಂಡವ ಪಂಚಕದ ಆವಿರ್ಭಾವ ಆಯಿತು. ಕುಂತಿ 5 ಜನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು ಅನ್ನೋ ದೃಷ್ಟಿಯಿಂದಲೇ ಪಾಲನೆ ಮಾಡಿದ್ದಾಳೆ. ಆದರೆ ಮಾದ್ರಿ ದೇವಿಯ ಸೊಗಸಿನ ಅಪೇಕ್ಷೆಯ ಕಾರಣದಿಂದಾಗಿ ಒಂದು ಸಂದರ್ಭದಲ್ಲಿ ರಾಜ ಪಾಂಡು ಕಾಡಿನಲ್ಲಿ ಮೃತನಾಗಿ ಹೋದ. ಅದರಲ್ಲಿ ಸಂಪೂರ್ಣವಾಗಿ ಮಾದ್ರಿಯ ತಪ್ಪಿತ್ತು. ಅದನ್ನು ಕಂಡಂತಹ ಕುಂತಿ ಬೇಸತ್ಲು. ನಾನು ಗಂಡನ ಜೊತೆಗೆ ನಾನು ಪ್ರವೇಶ ಮಾಡ್ತೇನೆ ಚಿತೆಯನ್ನು ಅಂತ ಅವಳು ಮುಂದೆ ಬಂತು. ಋಷಿಗಳೆಲ್ಲ ತಡೆದು ನಿಲ್ಲಿಸಿ ಮಾದ್ರಿ ಪ್ರವೇಶ ಮಾಡಿ, ನಿನಗೆ 3 ಜನ ಮಕ್ಕಳಿದ್ದಾರೆ. ಮಾದ್ರಿ ಅವಳ ಮಕ್ಕಳನ್ನು ಸರಿ ನೋಡಿಯಾಳು, ನಿನ್ನ 3 ಮಕ್ಕಳನ್ನು ನೋಡಿಕೊಳ್ಳಲಾರಳು. ಆದ್ದರಿಂದ ನೀನು ಯಾರಿಗೂ ಭೇದ ಭಾವ ಮಾಡದೆ ನೋಡಿಕೊಳ್ಳುವ ಶಕ್ತಿಯುಳ್ಳವಳು ಅಂತ ಋಷಿಗಳು ಕುಂತಿಯನ್ನು ನಿಲ್ಲಿಸಿ ಮಾದ್ರಿ ತಾನು ಸ್ವತಃ ಇಚ್ಛೆಪಟ್ಟು ಅಗ್ನಿ ಪ್ರವೇಶ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿದರು. ಮುಂದೆ ಕಾಡಿನಲ್ಲಿ ಹೇಗಿರುವುದು? 15 ವರ್ಷದ ಧರ್ಮರಾಜ, 11 ವರ್ಷದ ನಕುಲ ಸಹದೇವರು, ಇವರನ್ನು ಹೇಗೆ ಅಲ್ಲಿ ಸಂರಕ್ಷಣೆ ಮಾಡುವುದು? ಋಷಿಗಳೇ ಊರಿಗೆ ಕರ್ಕೊಂಡು ಬಂದರು. ಊರಿಗೆ ಕರ್ಕೊಂಡು ಬಂದರೆ ದುರ್ಯೋಧನನಿಗೂ ಕೂಡ 15 ವರ್ಷ, ಧರ್ಮರಾಜನಿಗಿಂತ 1 ವರ್ಷ ಕಡಿಮೆ, ಅವನಿಗೆ 14 ವರ್ಷ. ಆತ ಇವರು ಬರ್ತಾ ಇದ್ರೆ ಮುಂದೆ ಸಿಕ್ಕಿದವ, ಇವರು ಯಾರ ಮಕ್ಕಳು ಅಂತ ಕೇಳ್ತಾನೆ. ಕುಂತಿ ಹತ್ರವೇ ಕೇಳಿ. ಕುಂತಿ ಏನನ್ನಬೇಕು? ಪಾಂಡುವಿನ ಮಕ್ಕಳು, ಪಾಂಡವೇಯರು. ಅಲ್ಲ, ಪಾಂಡು ಸತ್ತ ಮೇಲೆ ಹುಟ್ಟಿದವರಂತೆ ಅಂತ ಮಾತು ಶುರು ಮಾಡಿದ.
ಇದು ಮಹಾಭಾರತದಲ್ಲಿ ಬರುವ ಮಾತು. ದುರ್ಯೋಧನನಿಗೆ ಗೊತ್ತು ಪಾಂಡು ಇರುವಾಗಲೇ ನಿಯೋಗ ಪದ್ಧತಿಯಿಂದ ಆವಿರ್ಭವಿಸಿದ ಮಕ್ಕಳು ಅಂತ. ಆದರೆ ಅವತ್ತೇ ಆತ ಈ ಒಂದು ವ್ಯಾಜ್ಯವನ್ನು ಪ್ರಾರಂಭ ಮಾಡ್ತಾರೆ. ಭೀಷ್ಮ ದ್ರೋಣಾದಿಗಳು ಕೂಡ ಇವರನ್ನು ಮನೆಯೊಳಗೆ ಸೇರಿಸಿಕೊಳ್ಳುವುದಕ್ಕೆ ಮುಂದೆ ಬರಲಿಲ್ಲ. ಯಾಕಂದರೆ ದುರ್ಯೋಧನನಿಗೆ ಸರಿಯಾಗಿ ಧೃತರಾಷ್ಟ್ರ ಸಿಂಹಾಸನ ಹೀಗೆ ಮಾತಾಡಿದಾಗ ನಾವು ಅಡ್ಡ ಮಾತಾಡುವುದು ಹೇಗೆ ಅಂತ. ಆವಾಗ ಸಾಕ್ಷಾತ್ ವೇದವ್ಯಾಸರಲ್ಲಿ ಆವಿರ್ಭವಿಸಿದರು. ಇವರು ಪಾಂಡವಿಗೆ ಆವಿರ್ಭವಿಸಿದವರು, ಧರ್ಮಸುತರು. ಆದ್ದರಿಂದ ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ತಾನೇ ಕೈಯಾರೆ ಕೈ ಹಿಡಿದು ಅವರನ್ನು ಪಾಂಡುವಿನ ಮನೆಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಎಲ್ಲ ಭೀಷ್ಮ ದ್ರೋಣಾದಿಗಳೆಲ್ಲ ಒಟ್ಟಿಗೆ ಬಂದು ಅದಕ್ಕೆ ಆಧರಿಸಿದರು. ನಮ್ಮ ವಂಶದವರು ಅಂತ ಇವರನ್ನು ಸ್ವೀಕರಿಸಿದರು. ಹೀಗೆ ಪೃಥೆಗೆ ಮೊದಲು ಆಸರೆಯಾದದ್ದು, ಅನಾಥಳಾದ ಅವಳಿಗೆ ಆಸರೆಯಾದದ್ದು ವೇದವ್ಯಾಸ. ಆನಂತರದಲ್ಲಿ ಅರಗಿನ ಮನೆಯಲ್ಲಿ ಸುಡುವ ಕೆಲಸ ಆಯಿತು, ಇವರಿಗೆ ವಿಷ ಹಾಕಿ ಪ್ರಮಾಣಕೋಟಿ ಎಂಬಂತಹ ಗಂಗೆಯಲ್ಲಿ ಮುಳುಗಿಸುವ ಕೆಲಸಗಳು ಏನೇನೋ ನಡೆದು ಹೋದವು. ತಪ್ಪಿಸಿಕೊಂಡಂತಹ ಇವರು ನಮ್ಮ ದೃಪದ ಪಟ್ಟಣಕ್ಕೆ ಬರ್ತಾರೆ, ಪಾಂಚಾಲ ದೇಶಕ್ಕೆ ಬರ್ತಾರೆ. ಪಾಂಚಾಲ ದೇಶದ ಆಸರೆ ಪಾಂಡವರಿಗೆ ಆವಾಗ ಲಭ್ಯವಾಯಿತು. ಅದಕ್ಕೆ ಕಾರಣ ಯಾರು? ಸಾಕ್ಷಾತ್ ಭಗವಂತ ಕೃಷ್ಣ. ಶ್ರೀಕೃಷ್ಣನು ಆ ಪಾಂಚಾಲ ದೇಶದ ಪಟ್ಟಣಕ್ಕೆ ಬಂದಿದ್ದ. ಇದೇ ಸ್ವಯಂವರಕ್ಕೆ ಬಂದವ ತನ್ನ ಅಣ್ಣನಾದಂತಹ ಬಲರಾಮನ ಜೊತೆಗೆ ಅಲ್ಲಿ ಬಂದು ಕೂತುಕೊಂಡು ಹೇಳಿದ್ದ ಬಲರಾಮನಿಗೆ, ನಾವೆಲ್ಲ ಯಾದವರು ಬಂದಿದ್ದೇವೆ, ಯಾಕೆಂದರೆ ಇಲ್ಲಿ ಬಿಲ್ಲು ಎತ್ತಿ ಮತ್ಸ್ಯಯಂತ್ರ ಭೇದನ ಮಾಡುವುದಕ್ಕಲ್ಲ. ನಮ್ಮ ಅರ್ಜುನನಿಗೆ ಮೊನ್ನೆ ನಾವೆಲ್ಲ ತರ್ಪಣ ಕೊಟ್ಟಿದ್ದೇವಲ್ಲ, ಕೃಷ್ಣನು ಹೋಗಿದ್ದ ತರ್ಪಣ ಕೊಡಿ. ಅರಗಿನ ಮನೆಯಲ್ಲಿ ಅವರು ಸುಟ್ಟು ಹೋಗಿದ್ದಾರೆ ಅಂತ ವಿಷಯ ಬಂದ ಕೂಡಲೇ ತಾನು ಕೂಡ ಹೋಗಿ ನನ್ನ ಸೋದರತೆಯ ಮಕ್ಕಳೆಲ್ಲ ಸತ್ರಲ್ಲ, ಸೋದರತೆಯು ತೀರಿಗೆ ಹೋಗಿದ್ದಾಳಲ್ವ ಅಂತ ಇವನು ತರ್ಪಣಕ್ಕೆ ಬಂದಿದ್ದ. ಆದರೆ ಅವನು ಇವತ್ತು ಅಲ್ಲಿ ಕಾಣಿಸಿಕೊಳ್ತಾನೆ. ಕಾಣಿಸಿಕೊಳ್ತಕ್ಕಂತಹ ಆತನ ಮೂಲಕ ಅಲ್ಲಿ ಮತ್ಸ್ಯಯಂತ್ರ ಭೇದನ ಆಗಬೇಕು. ಆತನಿಗೋಸ್ಕರವೇ ಪಡೆದಿರತಕ್ಕಂತಹ ಮಗಳು ಆಕೆ ದ್ರೌಪದಿ. ಅದನ್ನು ನೋಡುವುದಕ್ಕೆ ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದ. ಈ 5 ಜನ ಬ್ರಾಹ್ಮಣ ಮಾರುವೇಷದಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ಆಶ್ರಯ ಪಡೆದಿದ್ರೆ ಅಲ್ಲಿಗೆ ಮೊದಲು ಹೋದದ್ದು ಕೃಷ್ಣ. ಅತ್ತೆ ಅಂತ ಹೇಳಿ ಕುಂತಿಯ ಕಾಲು ಹಿಡಿದು ನಮಸ್ಕಾರ ಮಾಡಿ, ಅತ್ತೆ ನಾನಿದ್ದೇನೆ, ಏನು ಹೆದರಬೇಡಿ ಅಂತ ಅವತ್ತು ಅವಳ ಕಣ್ಣೀರು ಒರೆಸಿದವ ಕೃಷ್ಣ. ಅವತ್ತಿನಿಂದ ಪಾಂಡವರನ್ನು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡಿಕೊಂಡು ಬಂದ. ಅನಾಥ ರಕ್ಷಕ ಅಂತ ಇದಕ್ಕೆ ಭಗವಂತನಿಗೆ ಹೆಸರು. ನಿಜವಾಗಿ ಕುಂತಿ ಒಬ್ಬಾಕೆ ಈ 5 ಮಕ್ಕಳನ್ನು ಕರ್ಕೊಂಡು ಪಟ್ಟಣಕ್ಕೆ ಬಂದಾಗ ಯುವರಾಜನಾದಂತಹ ಪಾಂಡುವಿನ ಮಕ್ಕಳಾಗಿರುವಾಗ ಅವರಿಗೆ ರಕ್ಷಣೆ ಕೊಡಬೇಕಾಗಿದ್ದವ ಧೃತರಾಷ್ಟ್ರ. ಆದರೆ ದುರ್ಯೋಧನನ ತಂದೆಯಾಗಿ ಹೊರಗಿನ ಕಣ್ಣು ಇಲ್ಲದೆ ಇದ್ದಂತಹ ಧೃತರಾಷ್ಟ್ರ ಅಂತಶ್ಚಕ್ಷುಸ್ಸನ್ನು ಮುಚ್ಚಿಕೊಂಡು ತಾನು ಸ್ವಾರ್ಥಪರವಾಗಿ ಚಿಂತನೆ ನಡೆಸಿದಾಗ ಈಕೆಗೆ ರಕ್ಷಣೆ ಕೊಡುವುದಕ್ಕೆ ನಾನಿದ್ದೇನೆ ಅಂತ ಮುಂದೆ ಬಂದವ ಭಗವಂತ ಕೃಷ್ಣ. ಆದ್ದರಿಂದ ಆ ಕುಂತಿದೇವಿ ಎಷ್ಟು ಕೃಷ್ಣನ ಬಗ್ಗೆ ತನ್ನನ್ನು ಒಪ್ಪಿಸಿಕೊಂಡಿರಲಿಕ್ಕಿಲ್ಲ. ಹೆಜ್ಜೆ ಹೆಜ್ಜೆಗೆ ಆಮೇಲೆ ದ್ಯೂತ ನಡೆಯಿತು. ಕಾಡಿಗೆ ಹೋಗಬೇಕಾದ ಪ್ರಸಂಗ ಬಂತು. ಅದರ ಮಧ್ಯದಲ್ಲಿ ಕುರುಕುಲದ ಸೊಸೆಯಾದಂತಹ ದ್ರೌಪದಿ ದೇವಿಯ ವಸ್ತ್ರದ ಮೇಲೆ ಕೈ ಹಾಕುವ ಸಭೆ ನಡೆಯಿತು. ಆ ಸಭೆಯಲ್ಲಿ ಆಕೆ ಬಟ್ಟೆಯನ್ನು ಹಿಡಿತಾ ಇದ್ದವಳು ಕೊನೆಗೆ ಕೈ ಎತ್ತಿ ಕೃಷ್ಣ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಬೊಬ್ಬೆ ಹಾಕಿದಾಗ ಅಕ್ಷಯಾಂಬರವನ್ನಿತ್ತು ಕುರುಕುಲದ ಮರ್ಯಾದೆಯನ್ನು ಉಳಿಸಿದವ ಭಗವಂತ ಕೃಷ್ಣ. ಕಾಡಿನಲ್ಲಿ ಹೋದಾಗ ದೂರ್ವಾಸರೇ ಅನ್ನ ಕೇಳಿಕೊಂಡು ಬಂದು 10,000 ಶಿಷ್ಯರ ಜೊತೆಗೆ ಅನ್ನ ಹಾಕದೆ ಹೋದರೆ ಸುಟ್ಟು ಬಿಡ್ತೇನೆ ಅಂತ ಬಂದ ಸಂದರ್ಭದಲ್ಲಿ ಕೃಷ್ಣ ಕಾಡಿನಲ್ಲೂ ಪ್ರತ್ಯಕ್ಷ ಆದ. ಏನಿದೆ ಅಂತ ಕೇಳಿ ಪಾತ್ರೆಯಲ್ಲಿದ್ದಂತಹ ಬರೀ ಎಲೆಯನ್ನು ಬಾಯಿಗೆ ಹಾಕಿಕೊಂಡು ಅವರೆಲ್ಲ ಅಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇದ್ದವರು ಒಳಗಿನಿಂದ ಒಂದು ಓತ ಹೊಟ್ಟೆಯಿಂದ ಬರುವ ಹಾಗೆ ಮಾಡಿಬಿಟ್ಟ. ಕೃಷ್ಣ ಒಬ್ಬ ಹೊಟ್ಟೆಯಲ್ಲಿ ತಾನು ಆಹಾರ ಸ್ವೀಕರಿಸಿದರೆ ಪ್ರತಿಯೊಬ್ಬರೂ ಕೂಡ ತಾವು ತೇಗು ಬರುವ ಹಾಗೆ, ಹೊಟ್ಟೆಯಲ್ಲಿ ಆಹಾರ ಪೂರ್ಣವಾದ ಭಾವ ಹುಟ್ಟುವ ಹಾಗೆ ಎಲ್ಲರಿಗೂ ಹೊಟ್ಟೆ ತುಂಬಿಸಿದಂತಹ ದೇವ ಕೃಷ್ಣ ಆ ಮೂಲಕ ಕುರುಕುಲವನ್ನು ಸಂರಕ್ಷಣೆ ಮಾಡಿದ್ದಾನೆ. ಖಾಂಡವನ ದಾಹದ ಸಂದರ್ಭದಲ್ಲಿ ಇಂದ್ರಪ್ರಸ್ಥದ ನಿರ್ಮಾಣಕ್ಕೆ ಹೇತುಭೂತನಾದುವ ಭಗವಂತ ಕೃಷ್ಣ ಮುಂದಿನ ಸ್ಥಿತಿಯಲ್ಲಿ ಕುರುಕ್ಷೇತ್ರ ಅನ್ನುವ ದೊಡ್ಡ ನದಿಯನ್ನು ತಾನು ತಾರಕನಾಗಿ, ಅಂದರೆ ದೋಣಿಯನ್ನು ದಾಟಿಸತಕ್ಕಂಥ ನಾವಿಕನಾಗಿ ನಿಂತು ಪುಟ್ಟ ವತ್ಸಪದವನ್ನು ದಾಟಿಸುವ ಹಾಗೆ ನಮ್ಮನ್ನು ಈ ಕುರುಕ್ಷೇತ್ರವನ್ನು ಭೀಷ್ಮ ದ್ರೋಣಾದಿ ತಿಮಿಂಗಲಗಳನ್ನು ದಾಟಿಸಿರ್ತಕ್ಕಂತಹ ದೇವಕೃಷ್ಣ ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಕೊಟ್ಟಂತಹ ದೇವ ಈ ಹೊತ್ತಿಗೆ ನಮ್ಮ ವಂಶವೇ ನಿರ್ವಂಶವಾಗುವ ಸ್ಥಿತಿ ಬಂದಾಗ ಉತ್ತರೆಯ ಗರ್ಭವನ್ನೂ ಸಂರಕ್ಷಣೆ ಮಾಡಿ ನಮ್ಮ ವಂಶವನ್ನು ಉದ್ಧರಿಸಿದ್ದಾನಲ್ಲ ಅಂತ ಆ ಪೂರ್ತಿ ಭಾವಗಳಿಂದ ತನ್ಮಯಳಾದಂತಹ ಕುಂತಿ ಸ್ತೋತ್ರ ಮಾಡ್ತಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.
ಕೃಷ್ಣ ಆ ಪೃಥೆ ಮಾಡಿದ ಸ್ತೋತ್ರಗಳಲ್ಲಿ ಒಂದು 25 ಸ್ತೋತ್ರಗಳಿದ್ದಾವೆ. ಅದರಲ್ಲಿ ಇದು ಒಂದು ಸ್ತೋತ್ರ ನಿಮಗೆಲ್ಲ ಬಾಯಿಯಲ್ಲಿ ಬರುವಂತಹದ್ದು ಅಂತ ಅದನ್ನು ನಾನು ಉಲ್ಲೇಖ ಮಾಡಿದ್ದೆ. ಇದು ಕುಂತಿ ಮಾಡಿದ ಭಾಗವತದಲ್ಲಿ ಕಾಣುವ ಸ್ತೋತ್ರ ಇದು. ಕೃಷ್ಣಾಯ ವಾಸುದೇವಾಯ, ವಸುದೇವಸುತನಾದಂತಹ ಕೃಷ್ಣ, ಮೂಲರೂಪಿಯಾದ ವಾಸುದೇವನೇ ಇಳಿದು ಬಂದಿರತಕ್ಕಂತಹ ಕೃಷ್ಣ, ದೇವಕಿ ನಂದನಾಯ ಚ, ದೇವಕಿಗೆ ತಾನು 8ನೆಯ ಗರ್ಭದಲ್ಲಿ ಆವಿರ್ಭವಿಸಿ ಮುಂದಕ್ಕೆ ನಿನಗೆ ಜೈಲಿಗೆ ಹೋಗುವ ಕೆಲಸ ಇಲ್ಲ ಅಂತ ನಂದನ ಆನಂದವನ್ನು ಕೊಟ್ಟಿರ್ತಕ್ಕಂಥವ. ಆಮೇಲೆ ಅಲ್ಲಿಂದ ನಂದಗೋಪನ ಹತ್ರ ಬಂದು ನಂದಗೋಪ ಕುಮಾರಾಯ, ಗೋವುಗಳನ್ನು ಪಾಲನೆ ಮಾಡ್ತಾ ಗೋಪನಾಗಿ ಆನಂದವನ್ನು ತುಂಬಿಸಿ ಗೋಕುಲದಲ್ಲಿದ್ದಂತಹ ಸಮಗ್ರ ಚೇತನಗಳಿಗೂ ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಸಿದವ. ಗೋವಿಂದಾಯ ನಮೋ ನಮಃ. ವೇದಗಳಿಂದ ಪ್ರತಿಪಾದ್ಯನಿಗೆ ನಮಸ್ಕಾರ. ಗೋ ಅಂದರೆ ವೇದ, ವೇದಗಳಿಂದ ವಿಂದ, ಗಾಹ ವಿಂದತಿ ಇತಿ ಗೋವಿಂದ. ವೇದಗಳಿಂದ ಹೊಂದಲ್ಪಡುವವನಾದ್ರಿಂದ ಅವನಿಗೆ ಗೋವಿಂದ ಅಂತ ಹೆಸರು. ಅಂದರೆ ಅವನನ್ನೇ ವೇದಗಳು ಪ್ರತಿಪಾದಿಸ್ತಾವೆ. ಜೊತೆಗೆ ಗಾಹ ವಿಂದತಿ, ಗೋವುಗಳನ್ನು ಸಂರಕ್ಷಣೆ ಮಾಡ್ತಾನೆ. ಗೋವುಗಳ ಸಂರಕ್ಷಣೆಯ ಜೊತೆಗೆ ವೇದ ಪ್ರತಿಪಾದ್ಯನಾದಂತಹ ಆ ದೇವರಿಗೆ ನನ್ನ ನಮಸ್ಕಾರ ಅಂತ ಆಕೆ ಶುರು ಮಾಡ್ತಾರೆ. ನಮಃ ಪಂಕಜನಾಭಾಯ, ನಮಃ ನಮಃ ಪಂಕಜಮಾಲಿನೇ, ನಮಃ ಪಂಕಜನೇತ್ರಾಯ, ನಮಸ್ತೆ ಪಂಕಜಾಂಗ್ರೈ. ಪಂಕಜ ನೇತ್ರನಾದ, ಕಮಲ ನೇತ್ರ, ಕಮಲಪಾದ, ಕಮಲಹಸ್ತ. ನಮಃ ಪಂಕಜ ನಾಭಾಯ, ನಾಭಿಯಲ್ಲಿ ಕಮಲವನ್ನು ಆವಿರ್ಭವಿಸಿ ಆ ಮೂಲಕ ಚತುರ್ಮುಖನ ಹುಟ್ಟಿಗೆ ಹೇತುವಾದಂತಹ ಓ ದೇವ ಶ್ರೀಕೃಷ್ಣ, ನಿನಗೆ ನನ್ನ ನಮಸ್ಕಾರ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಒಂದು 2 ಪ್ರಮುಖವಾದ ವಿಷಯಗಳನ್ನು ಆಕೆ ಉಲ್ಲೇಖ ಮಾಡ್ತಾರೆ. ಅವಳು ಹೇಳ್ತಾಳೆ, ವಿಷಾತ್ ಮಹಾಗ್ನಿ, ಎಲ್ಲ ಕಷ್ಟಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡಿದೆ ಕೃಷ್ಣ. ಆದರೆ ನಿನ್ನ ಬಾಲ್ಯವನ್ನು ನೆನೆಸಿಕೊಂಡ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ. ಯಾಕೆಂದರೆ ನೀನು ಪುಟ್ಟ ಹುಡುಗನಂತೆ, ನಿನ್ನ ತಾಯಿಯಾದಂತಹ ಯಶೋದೆ ಕೈಯಲ್ಲಿ ಮೊಸರು ಗಡಿಗೆ ಹಿಡ್ಕೊಂಡು ಮೊಸರು ಕಡಿತಾ ಕೂತಿದ್ದಾಳಂತೆ. ನೀನೇನೋ ಲೂಟಿ ಮಾಡಿದ್ಯಂತೆ, ಆ ಮೊಸರ ಪಾತ್ರೆಗೆ ಕಲ್ಲು ಹೊಡೆದು ಎಡವಟ್ಟು ಮಾಡಿದ್ಯಂತೆ. ಅವಳಿಗೆ ಸಿಟ್ಟು ಬಂತು, ನಾನು ಇಷ್ಟು ಹೊತ್ತು ಕಳೆದ ಮೊಸರನ್ನೆಲ್ಲ ಹಾಳು ಮಾಡಿದೆಯಲ್ಲ, ಬೆಣ್ಣೆಯನ್ನೆಲ್ಲ ಹೋಗಿ ಹೋಗಿ ಆ ಮಂಗಗಳಿಗೆ ತಿನ್ನಿಸ್ತಾ ಇದೆಯಲ್ಲ ಅಂತ ಕೋಪ ಬಂತು ಅವಳಿಗೆ. ಕೋಪ ಬಂದು ಕೈಯಲ್ಲಿ ಕೋಲು ಹಿಟ್ಟಿದ್ದಾಳೆ. ಗೋಪ್ಯಾದದೇ ತವ ಕೃತಾಗಸಿ ದಾಮ ತಾವತ್ ಯಾತೆ ದಶಾಶ್ರು ಕಲಯಾಂಜನ ಸಂಭ್ರಮಾಕ್ಷಂ. ಕುಂತಿ ಹೇಳ್ತಾಳೆ, ಮಗು ನೀನು ಚಿಕ್ಕ ಮಗು, ಆಕೆ ಕೈಯಲ್ಲಿ ಹಗ್ಗ ಮತ್ತು ಕೋಲು ಹಿಡ್ಕೊಂಡಿದ್ದಾಳೆ, ನಿನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾಳೆ. ನೀನು ಕಣ್ಣೆಲ್ಲ ಅಳುವುದಕ್ಕೆ ಪ್ರಾರಂಭಿಸಿದ್ದಿ, ಕಣ್ಣಲ್ಲಿ ನೀರು ಸುರಿತಾ ಇದೆ, ಆಕೆಯೇ ಹಚ್ಚಿದ ಕಾಡಿಗೆ ಜಾರ್ತಾ ಇದೆ. ಕಣ್ಣನ್ನು ಒರೆಸಿಕೊಳ್ಳುವುದಕ್ಕೆ ನೀನೇ ಕೈಯನ್ನು ಹೀಗೆ ಮಾಡಿಕೊಳ್ತಾ ಇದ್ದಿ. ಕೈಯಲ್ಲೆಲ್ಲ ಕಾಡಿಗೆ ತುಂಬಿದಾಗ ಅಮ್ಮನ ಬಟ್ಟೆಗೆ ಒರೆಸ್ತಿ. ಆ ಅಮ್ಮ ನಿನ್ನನ್ನು ಬಿಡ್ತಾ ಇಲ್ಲ. ನೋಡ್ತಾಳೆ, ನೀನು ಹೆದರಿಕೊಂಡದ್ದನ್ನು ನೋಡಿ ಅವಳಿಗೆ ಹೆದರಿಕೆ ಆಯಿತು. ಮಗುವಿಗೆ ಎಲ್ಲಿ ಜ್ವರ ಬಂದು ಬಿಡ್ತದೋ ಅಂತ ಹೆದರಿದಂತಹ ಆಕೆ ಕೋಲನ್ನು ಆ ಕಡೆ ಬಿಸಾಡಿದ್ದಾಳೆ, ನಿನ್ನ ಕೈ ಹಿಡ್ಕೊಂಡಿದ್ದಾಳೆ. ಅಷ್ಟೊತ್ತಿಗೆ ನಿನ್ನ ಅಳು ನಿಂತೋಯ್ತು. ನಿಂತೋದದ್ದು ನೋಡಿದ ಮೇಲೆ ಸಿಟ್ಟು ಬಂತು ಅವಳಿಗೆ. ನೀನು ಹೀಗೆ ನಾಟಕ ಮಾಡ್ತೀಯ ಅಂತ ಸಿಟ್ಟು ಬಂದು ನಿನಗೆ ಮತ್ತೆ ಅದೇ ಕೋಲು ಹಿಡ್ಕೊಂಡು ಎತ್ತಿದ್ರೆ ನೀನು ಗಡ 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 ಅಂತ ನಡುತ್ತಾ ಇತ್ತು. ಇದನ್ನು ನೋಡಿದರೆ ನನಗೆ ಸಾಮಾಂ ವಿಮೋಹಯತಿ ಭೀರಪಿಯದ್ ವಿಭೇತಿ. ಎಂಥ ವ್ಯಕ್ತಿ ನೀನು! ಲೋಕಕ್ಕೆ ಭಯವನ್ನು ಹುಟ್ಟಿಸುವ ಭಯ ದೇವತೆ ಅಂತ ಕರೆಸಿದಂತಹ ಆ ಮೃತ್ಯುಂಜಯನಿಗೂ ಅಥವಾ ಮೃತ್ಯು ದೇವತೆಗೂ ಕಾಳ ಯಮನಿಗೂ ನಿನ್ನನ್ನು ಕಂಡ್ರೆ ಭಯ. ಮೃತ್ಯುರ್ಧಾವತಿ ಪಂಚಮ ಇತಿ. ನಿನ್ನನ್ನು ನೋಡಿ ಮೃತ್ಯುವೂ ಕೂಡ ಹೆದರಿಕೊಂಡು ಹೋಗ್ತಾನೆ. ಭೀಷಾಸ್ಮಾದ್ ವಾತಪ್ಪವತೆ, ನಿನ್ನ ಹೆದರಿಕೆಯಿಂದ ಗಾಳಿ ಬೀಸುತ್ತೆ. ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ, ಎಲ್ಲವೂ ನಿನ್ನ ಭಯದಿಂದಾಗಿ ಕರ್ತವ್ಯ ನಿರ್ವಹಿಸ್ತದೆ. ಭೀರಪಿಯದ ವಿಭೇತಿ, ಭಯದೇವತೆಯೂ ಕೂಡ ಯಾರಿಗೆ ಹೆದರ್ತಾನೋ ಅಂಥವ ನೀನು ಅಮ್ಮನಿಗೆ ಹೆದರಿಕೊಂಡು ಗಡಗಡ ನಡುಗಿದೆಯಲ್ಲ ಕೃಷ್ಣ. ಏನು ಅಂತ ಅರ್ಥ ಮಾಡಿಕೊಳ್ಬೇಕು ನಿನ್ನ ಭಯಭಾವನೆಯ ಸ್ಥಿತಸ್ಯ. ಇಂತಹ ಭಯಭಾವನೆಯನ್ನು ನೀನು ತೋರಿದೆಯಲ್ಲ, ಹಾಗಾದರೆ ನೀನು ಲೀಲಾಮಾನುಷ ವಿಗ್ರಹ ಅನ್ನೋದರಲ್ಲಿ ಪ್ರಶ್ನೆ ಇಲ್ಲ. ಸಾಕ್ಷಾತ್ ಸರ್ವೋತ್ಕೃಷ್ಟನಾದ ದೇವತೆಯೇ ಮಾನುಷ ವಿಗ್ರಹವನ್ನು ಧರಿಸಿ ಈ ಲೋಕಕ್ಕೆ ಬಂದಿರತಕ್ಕಂಥವ ನೀನು. ಅದು ನಿನ್ನ ಲೀಲೆ. ಲೀಲೆಯಿಂದ ಇಂತಹ ಕೆಲಸ ಮಾಡಿದಂತಹ ನೀನು ಇವತ್ತು ನನಗೊಂದು ವರ ಕೊಡಬೇಕು ಅಂತ ಕೇಳ್ತಾರೆ. ಒಂದಲ್ಲ 2 ವರ. ಲೋಕದ ಯಾವ ಹೆಣ್ಣು ಮಕ್ಕಳು ಕೇಳದೆ, ಗಂಡು ಮಕ್ಕಳಂತೂ ಸುತರಾಂ ಕೇಳುವುದಿಲ್ಲ.
ಇನ್ನು ಮಕ್ಕಳು ಕೇಳದೇ ಇದ್ದವರ ಕೇಳ್ತಾಳೆ ಇವಳು. ಒಂದು ಅವಳು ಕೇಳುವುದೇನು ಗೊತ್ತೋ, ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಛಿಂದಿ ಧ್ರುವಂ ವೃಷ್ಣಿಷು ಪಾಂಡುಷು. ಓ ವಿಶ್ವೇಶ, ಓ ಸಕಲಾಂತರ್ಯಾಮಿಯಾದ ವಿಶ್ವಾತ್ಮಕನೇ, ನಿನ್ನ ಹತ್ರ ನನ್ನ ಒಂದು ಪ್ರಾರ್ಥನೆ ಏನು ಅಂತೇಳಿದರೆ, ನನ್ನ ತವರು ಮನೆಯ ಮೇಲೆ ಮತ್ತು ನಾನು ಕಾಲಿಟ್ಟಂತಹ ಈ ಗಂಡನ ಮನೆಯ ಮೇಲೆ ನನಗಿರುವ ಪ್ರೀತಿಯನ್ನೆಲ್ಲ ತೆಗೆದುಹಾಕು ಅಂತ ಕೇಳ್ತಾನೆ. ಅದಕ್ಕೆ ಕೇಳಿದ್ದು ಯಾವ ಹೆಂಗಸರು ಕೇಳಲಿಕ್ಕಿಲ್ಲ ಈ ರೀತಿಯ ವರ. ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಂ ಇಮಂ ಚಿಂತಿ. ನನ್ನ ಈ ಸ್ನೇಹ ಪಾಶ, ನನ್ನ ಈ ಅಟ್ಯಾಚ್ಮೆಂಟು, ನನ್ನ ಈ ಪ್ರೀತಿ ಸೌಹಾರ್ದದ ಆಸಕ್ತಿ, ಇದನ್ನು ತೆಗೆದುಹಾಕು ಕೃಷ್ಣ. ಯಾಕೆ ಅಂತ ಹೇಳಿದರೆ ಅವಳು ಯೋಚನೆ ಮಾಡ್ತಾಳೆ, ನಾನು ಇಷ್ಟೆಲ್ಲ ಕಣ್ಣೀರು ಹಾಕಿಕೊಂಡೆ ಜೀವನ ಕಳೆದೆ ಅಲ್ವಾ, ಇದರ ಹಿನ್ನೆಲೆ ಏನು, ನನಗೇನು ದುಃಖ ಬಂದಿದೆ. ಕಾಡಿಗೆ ಹೋದವರು ನನ್ನ 5 ಜನ ಮಕ್ಕಳು, ಅದರ ಜೊತೆಗೆ ಒಬ್ಬಳು ಸೊಸೆ. ಸೊಸೆಯ ಜೊತೆಗೆ ಸುಭದ್ರೆಯೂ ಹೋಗಿದ್ಲು, ಇಲ್ಲ ಅಂತಲ್ಲ, ಸುಭದ್ರೆ ಹೋಗಿದ್ದಾಳೆ. ಕಾಳಿ ಅಂತ ಕರೆಸಿಕೊಂಡು ಆ ಕಾಶಿರಾಜನ ಮಗಳು ಭೀಮಸೇನನ ಪತ್ನಿ ಆಕೆಯೂ ಕಾಡಿಗೆ ಹೋಗಿದ್ದಾಳೆ. ಎಲ್ಲ ಕಾಡಿಗೆ ಹೋದದ್ದು ಹೌದು ಅವರು. ಆದರೆ ಕಾಡಿಗೆ ಹೋದವರು ಕಾಡಿನಲ್ಲಿ ಇವರು ಹೋಗಿ ನಿಂತ ಹೊತ್ತಿಗೆ ಅಲ್ಲಿಗೆ ಬಂದ ಭಗವಂತ ಕೃಷ್ಣ. ಬಂದವ ಸುಭದ್ರೆಯ ಮಗುವಾದ ಅಭಿಮನ್ಯುವನ್ನು ಎಲ್ಲ ಕರ್ಕೊಂಡು ತನ್ನ ಊರಿಗೆ ಹೋಗ್ತಾನೆ, ಅಭಿಮನ್ಯುಗೆ ವಿದ್ಯಾಭ್ಯಾಸ ಮಾಡಿಸುವುದಕ್ಕೋಸ್ಕರ ಅಂತ. ಈ ಕಡೆಯಿಂದ ಕಾಶಿರಾಜ ಬರ್ತಾನೆ, ಅವನು ಕಾಳಿದೇವಿಯನ್ನು ಕರ್ಕೊಂಡು ಹೋಗ್ತಾನೆ. ಒಟ್ಟಿನಲ್ಲಿ ಅಲ್ಲಿ ಉಳಿದದ್ದು ಯಾರು? 5 ಜನ ಪಾಂಡವರು ಮತ್ತು ದ್ರೌಪದಿ ದೇವಿ. ದ್ರೌಪದಿ ದೇವಿಯ 5 ಜನ ಮಕ್ಕಳನ್ನು ಕೂಡ ದೃಷ್ಟದ್ಯುಮ್ನ ಅಲ್ಲಿಗೆ ಬಂದವ ತನ್ನ ಊರಿಗೆ ಕರ್ಕೊಂಡು ಹೋಗಿದ್ದಾನೆ. ಹಾಗಾದರೆ ಕಾಡಿನಲ್ಲಿ ಉಳಿದವರು ಇಷ್ಟು. ನಾನು ನನ್ನ ತಂಗಿಯಾದಂತಹ ವಿದುರನ ಪತ್ನಿಯ ಮನೆಯಲ್ಲಿ, ಅಂದರೆ ವಿದುರನ ಮನೆಯಲ್ಲಿ ನಾನಿದ್ದೆ. ನಾನು ಊರಲ್ಲಿ ಎಲ್ಲ ಬೇಕಾದ ಸುಖ ಸೌಭಾಗ್ಯ ಎಲ್ಲ ಊರಲ್ಲಿತ್ತು. ಆದರೆ ಕಾಡಿನಲ್ಲಿದ್ದ ಪಾಂಡವರು ಚೆನ್ನಾಗಿದ್ದರು. ಅವರ ಜೊತೆಗೆ 80,000 ಜನ ಪ್ರತಿನಿತ್ಯ ಅಕ್ಷಯ ಪಾತ್ರೆಯ ಅನ್ನದ ಊಟ ಮಾಡ್ತಾ ಇದ್ರು. ಆದರೆ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದದ್ದು ಯಾರು? ನಾನು. ಅಯ್ಯೋ, ಮಕ್ಕಳು ಕಾಡಿನಲ್ಲಿ ಎಷ್ಟು ಕಷ್ಟಪಡ್ತಾರೋ ತಾಳುದು ಇವಳು. ನನ್ನ ಅಷ್ಟು ಒಳ್ಳೆಯ ಸೊಸೆ ಪಾಪ ಹೇಗಾದರೂ ಈ 5 ಜನರಿಗೆ ಊಟ ಹಾಕ್ತಾಳೋ, ಒಗ್ಗರಣೆ ಹಾಕುವುದಕ್ಕೆ ಸಾಸಿವೆ ಸಿಗ್ತದೋ ಇಲ್ಲೋ ಅಂತ ಇಲ್ಲಿ ಉಳಿದ ಅದೇ ಯೋಚನೆ. ಅಳ್ತಾ ಇದ್ದದ್ದು ಈಕೆ. ಅವರಲ್ಲಿ ಆನಂದವಾಗಿದ್ದರು. ಇವಳು ಯೋಚನೆ ಮಾಡ್ತಾಳೆ, ನಾನು ಯಾಕೆ ಅಳ್ತಾ ಇದ್ದದ್ದು? ಎಲ್ಲ ಸುಖ ಸೌಭಾಗ್ಯ ಇತ್ತಲ್ವಾ, ದುಃಖ ಏನದು? ದುಃಖಕ್ಕೆ ಇಷ್ಟೇ ಕಾರಣ, ನನ್ನ ಮಕ್ಕಳು, ನನ್ನ ಸೊಸೆ, ನನ್ನದು ಅನ್ನೋ ಸೆಳೆತ, ಈ ಅಭಿಮಾನ ಅನ್ನೋದಲ್ವ ದುಃಖಕ್ಕೆ ಹೇತು. ಎಷ್ಟು ಆನಂದದ ಸೌಭಾಗ್ಯಗಳು ನಮ್ಮ ಅರಮನೆಯಲ್ಲಿದ್ದರೆ ಏನು ಪ್ರಯೋಜನಕ್ಕೆ ಬಂತು? ನನ್ನವರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಹಾಗಾದರೆ ನನ್ನವರು ಅನ್ನುವುದೇ ದುಃಖಕ್ಕೆ ಮೂಲಭೂತವಾದ ಹೇತು. ಹಾಗಾದರೆ ದುಃಖ ಹೋಗಬೇಕಾದ್ರೆ ಏನಾಗಬೇಕು? ದುಃಖ ಹೋಗಬೇಕಾದ್ರೆ ಯಾರು ನನ್ನವರು ಅಂತಿದ್ದಾರೋ ಅವರು ಖುಷಿಯಲ್ಲಿರಬೇಕು. ನಾವಿಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ರು, ನಮ್ಮ ಮಗ ಒಬ್ಬ ಅಮೇರಿಕೆಯಲ್ಲಿದ್ದಾನೆ, ಅವಳು ಸೊಸೆ ಒಳ್ಳೆ ಉಪ್ಪಿನಕಾಯಿ ಹಾಕಿ ಭೋಜನ ಹಾಕ್ತಾಳೆ ಅಂತ ಹೇಳಿದರೆ ಇಲ್ಲಿ ಆ ತಂದೆ ತಾಯಿ ಖುಷಿಯಾಗಿರೋದಿಲ್ವ? ಅಲ್ಲಿ ಚೆನ್ನಾಗಿದ್ದಾರೆ ಅವರು ಅಂತ ಇವರು ಖುಷಿಯಾಗಿರೋದು. ಹಾಗಾದರೆ ತಮ್ಮವರು ಆನಂದವಾಗಿದ್ದರೆ ತಮಗೆ ಆನಂದ. ಹಾಗಾದರೆ ಮನುಷ್ಯನಿಗೆ ಎಲ್ಲಿ ಅಭಿಮಾನ ಇರಬೇಕು? ಯಾವುದು ಸುಖವೂ ಇಷ್ಟವಾದದ್ದು ಅದರಲ್ಲಿ ಅಭಿಮಾನ ಇದ್ದರೆ ಇವರು ಸುಖಿಗಳಾಗ್ತಾರೆ. ಆದ್ದರಿಂದಾಗಿ ನನಗೆ ನನ್ನವರ ಬಗ್ಗೆ ಇರುವ ಅಭಿಮಾನವನ್ನು ತೆಗೆದುಹಾಕು ಕೃಷ್ಣ. ಅಭಿಮಾನದಿಂದಲೇ ನಾನು ಇಲ್ಲಿಯ ತನಕ ದುಃಖವನ್ನು ಅನುಭವಿಸಿದ್ದು. ಸ್ನೇಹ ಪಾಶಂ ಇಮಂ ಚಿಂದಿ, ಇದನ್ನು ಕತ್ತರಿಸಿ ಬಿಸಾಡು. ಮತ್ತೇನು? ತ್ವಯಿ ಮೇ ಅನನ್ಯ ವಿಷಯ ಭಕ್ತಿ, ನಿನ್ನಲ್ಲಿ ಅನನ್ಯವಾದ ಪ್ರೀತಿಯನ್ನು ಕೊಡು. ಯಾಕಂದರೆ ನೀನು ಆನಂದ ಘನ, ನಿನ್ನಲ್ಲಿ ದುಃಖದ ಲೇಷವೂ ಇಲ್ಲ. ದುಃಖ ಗಂಧ ವಿಧುರ, ದುಃಖವೇ ಇಲ್ಲದ ಆನಂದವೇ ಸಾರವಾಗಿ ಮಡುಗಟ್ಟಿ ತುಂಬಿದ ಆನಂದ ಘನ ಅನಿಸಿಕೊಂಡಂತಹ ನಿನ್ನಲ್ಲಿ ನನ್ನ ಆ ಪ್ರೇಮ ಅಭಿಮಾನ ತುಂಬಿತು ಅಂತಾದರೆ ಆವಾಗ ನನ್ನ ಆನಂದದ ಭಾರ ಎಲ್ಲಿದೆ ಹೇಳು? ಹಾಗಾದರೆ ಎಲ್ಲಿ ಅಭಿಮಾನ ಇರಬೇಕು? ತುಂಬಿದ ಆನಂದದ ಸ್ವರೂಪದಲ್ಲಿ. ಕೋಕ್ಯೇವಾನ್ಯಾತ್ ಕಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನಶ್ಯಾತ್. ಯಾವ ದೇವರು ನಿರಂತರ ಆನಂದದ ಸ್ವರೂಪ ಅಲ್ಲ ಅಂತಾದರೆ ಪ್ರಪಂಚವನ್ನು ಹೇಗೆ ತಾನೇ ಅನ್ಯಾತ್ ಪ್ರಾಣ್ಯಾತ್ ಲೋಕದ ನಿಯಮನ ನಿಯಂತ್ರಣ ಹೇಗೆ ಮಾಡ್ತಿದ್ದ ಅಂತ ಉಪನಿಷತ್ತು ಕೇಳುತ್ತೆ. ಆನಂದ ಸ್ವರೂಪಿಯಾಗಿ ಲೋಕದ ನಿಯಂತ್ರಣ ಮಾಡತಕ್ಕಂತಹ ಆನಂದ ಚಿದ್ಘನ ಅಂತ ಕರೆಸಿಕೊಂಡ ಸಚ್ಚಿದಾನಂದ ಸ್ವರೂಪನಾದ ಆ ಭಗವಂತನಲ್ಲಿ ನನ್ನ ಮನಸ್ಸನ್ನು ಪೂರ್ತಿಯಾಗಿ ಒಪ್ಪಿಸಿಕೊಳ್ಳುವ ಹಾಗೆ ನನಗೆ ಅನುಗ್ರಹ ಮಾಡು ಕೃಷ್ಣ. ಇದು ಒಂದು ಈಕೆಯ ಬೇಡಿಕೆ. ಆದರೆ ಎರಡನೆಯ ಕುಂತಿಯ ಬೇಡಿಕೆ ಏನು ಬಂತು? ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ.
ನಾನು ಯಾವಾಗ ನಿನ್ನನ್ನು ಕಂಡಿದ್ದೇನೋ ಆವಾಗ ನನಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು. ಸಮಸ್ಯೆ ಇದ್ದಾಗ ಒಂದು ಬಾರಿ ಕೃಷ್ಣಾಂತ ಕೂಗಿ ಕರೆಯುವುದು, ಆವಾಗ ನೀನು ಕಾಣಿಸಿಕೊಳ್ಳು. ಹಾಗಾದರೆ ನಾವು ದೇವರನ್ನು ನೋಡಬೇಕಾದ್ರೆ ನಮಗೇನು ಬೇಕು? ವಿಪತ್ತು ಬರಬೇಕು. ಸಂಕಟ ಬಂದರೆ ಮಾತ್ರ ವೆಂಕಟರಮಣ ನೆನಪಾಗುವುದು. ಆದ್ದರಿಂದ ನನಗೆ ವಿಪತ್ತು ಬರಲಿ ಕೃಷ್ಣ, ಅದೇ ಒಳ್ಳೆಯದು. ಅಭ್ಯಾಸ ಆಗಿ ಹೋಗಿದೆ, ಎಲ್ಲ ಸಮಸ್ಯೆ ಅನುಭವಿಸಿ ಆಗಿದೆ ಜೀವನದಲ್ಲಿ. ಆದ್ದರಿಂದ ವಿಪದ ಸಂತು ನಶ್ಯಶ್ವತ್, ಮತ್ತೆ ಮತ್ತೆ ವಿಪತ್ತು ಬರ್ತಾ ಇರಲಿ. ತತ್ರ ತತ್ರ ಹೆಜ್ಜೆ ಹೆಜ್ಜೆಗೆ ಹೇ ಜಗದ್ಗುರು, ಗೀತೋಪದೇಶದ ಮೂಲಕ ಲೋಕಕ್ಕೆ ಜ್ಞಾನವನ್ನು ತುಂಬಿಸಿದವೋ ದೇವ, ವಿಪತ್ತು ಬರಲಿ. ಕಾರಣ ಏನು ಅಂದರೆ ಭವತು ದರ್ಶನಂ ಯಸ್ಯ ಅಪುನರ್ಭವ ದರ್ಶನಂ. ಯಾವ ನಿನ್ನ ದರ್ಶನವಾಯಿತು ಅಂತಾದರೆ ಮತ್ತೊಮ್ಮೆ ಪುನರ್ಭವ ದರ್ಶನ ಇಲ್ಲವೋ, ಈ ಸಂಸಾರದ ದರ್ಶನ ಮತ್ತೊಮ್ಮೆ ಇಲ್ಲವೋ, ಈ ಸಂಸಾರದಿಂದ ಮೋಕ್ಷಕ್ಕೆ ಹೇತುವಾದ ನಿನ್ನ ಅಪರೋಕ್ಷವನ್ನು ಕೊಡತಕ್ಕಂತಹ ವಿಪತ್ತು ಸಂಸಾರದಲ್ಲಿ ಬರಲಿ, ಬೇಡ ಅನ್ನೋದಿಲ್ಲ. ಇದು ಕುಂತಿಯವರು ಕೇಳುವುದು ಸರಿ. ನಾವೆಲ್ಲ ಹೀಗೆ ಕೇಳಿ ಸುಮ್ಮನೆ ನಾಚಿಕೆ ಗೇಡು ಮಾಡಿಕೊಳ್ಳುವ ಕೆಲಸ ಮಾಡ್ತಾರೆ. ಯಾಕಂದರೆ ನಮಗೆ ವಿಪತ್ತು ಬರದೇ ಹೋದರೂ ದೇವರು ನೆನಪಾಗುವುದಿಲ್ಲ, ಇನ್ನು ವಿಪತ್ತು ಬರದೇ ದೇವರು ನೆನಪಾಗುವುದು. ಅವಳು ಯಾಕೆ ಹೇಳಿದ್ಲು ವಿಪತ್ತು ಬರಲಿ ಅಂತ? ವಿಪತ್ತು ಬಂದಾಗ ನೀನು ಕಾಣಿಸಿಕೊಳ್ತಿ. ಹಾಗಾದರೆ ಸಂಪತ್ತು ಇದ್ದಾಗ ನೀನು ಕಾಣಿಸಿಕೊಳ್ಳುವುದಿಲ್ಲ, ಚೆನ್ನಾಗಿದ್ದಾರಲ್ಲ ಇರಲಿ ಬಿಡು ಅಂತ ಸುಮ್ಮನೆ ಇರ್ತಿ. ಕಷ್ಟ ಬಂದಾಗಲ್ವ ನೀನು ಹತ್ತಿರ ಬರುವುದು. ಹಾಗಾಗಿ ನೀನು ಹತ್ತಿರ ಇರುವುದು ಮುಖ್ಯ. ಇದು ಆಕೆಯ ಪ್ರಾರ್ಥನೆಯ ಅಂತಸ್ಸಾರ. ಯಾವತ್ತು ಶಬ್ದಕ್ಕೆ ಪ್ರಾಧಾನ್ಯ ಅಲ್ಲ ಶಾಸ್ತ್ರದಲ್ಲಿ. ವಾಗ್ವೈಖರಿ ಶಬ್ದಜರಿ ಭುಕ್ತಯೇ ನತು ಮುಕ್ತಯೇ ಅಂತ. ಈ ಶಬ್ದಜರಿ ವಾಗ್ವೈಖರಿ ಎಲ್ಲ ಉಂಟಲ್ಲ, ಅದು 2 ಹೊತ್ತು ಊಟ ಸಿಗುವುದಕ್ಕೆ ಬೇಕಾದೀತು. ಮುಕ್ತಿಗೆ ಅದು ಹೇತು ಆಗುವುದಿಲ್ಲ. ಮತ್ತೇನು? ಹೇಳಿದ ಮಾತಿನ ಆಂತರ್ಯ ಮುಖ್ಯವಾಗ್ತದೆ. ಎಲ್ಲ ಕಡೆಗೂ ಹಾಗೆ. ಒಬ್ಬ ರಗಳೆ ಮಾಡ್ತಾ ಇದ್ದರೆ ಹೋಗಿ ಸಾಯು ಅಂತ ಹೇಳ್ತಾನೆ ಅಪ್ಪ ಮಗನ ಹತ್ರ. ಹೋಗಿ ಸಾಯು ಅಂತ ಹೇಳಿದರೆ ಈ ಮಗ ಶಬ್ದಕ್ಕೆ ಸರಿಯಾಗಿ ಕೋಶ ನೋಡಿ ಅರ್ಥ ತಿಳ್ಕೊಂಡು ಏನಾದರೂ ಮಾಡ್ಬೋದಾನ? ಅವ್ರಿಗೆ ಗೊತ್ತಿದೆ ಹೋಗಿ ಸಾಯು ಅಂದರೆ ಇಲ್ಲಿ ನಿಲ್ಬೇಡ ಅಂತ ಅರ್ಥ ಅಷ್ಟೇ, ಅಥವಾ ನೀನು ಆ ಮಾರ್ಗದಲ್ಲಿ ಹೋಗಬೇಡ ಅಂತ ಅರ್ಥ, ಏನಾದಕ್ಕೊಂದು ಅರ್ಥ. ಆ ಆಂತರ್ಯ ಶಬ್ದದ ಅರ್ಥ ಮುಖ್ಯವಾಗುವುದಿಲ್ಲ, ಶಬ್ದದಿಂದ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅದು ಮುಖ್ಯವಾಗ್ತದೆ, ಭಾವಾರ್ಥ ಮುಖ್ಯವಾಗ್ತದೆ. ಅವರು ಹೇಗೆ ಚೆನ್ನಾಗಿ ಓದ್ತಾರೋ ನಿಮ್ಮ ಶಿಷ್ಯ ಅಂತ ಕೇಳಿದರೆ ಗುರು ಹೇಳ್ತಾನೆ ಅವನು ದೊಡ್ಡ ಬೃಹಸ್ಪತಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಅವರನ್ನು ಬೃಹಸ್ಪತಿ ಆಚಾರ್ಯರು ಅಂತ ಕೂಡಿಸಿ ಅವರಿಗೆ ಮಾಲೆ ಹಾಕುವ ಕೆಲಸ ಮಾಡುವುದಿಲ್ಲ. ಯಾಕಂದರೆ ಶಬ್ದದ ಅರ್ಥ ಮುಖ್ಯವಾಗುವುದಿಲ್ಲ. ಅವನು ದೊಡ್ಡ ಶಿಖಾಮಣಿ ಅಂತ ಹೇಳುವುದನ್ನು ನೀವು ಬೃಹಸ್ಪತಿ ಅಂತ ಹೇಳಿದ್ದಾನೆ ಅಂತ ಜನಕ್ಕೆ ಅದು ಅರ್ಥ ಆಗ್ತದೆ. ಅವರು ಹೇಳಿದ್ದನ್ನು ಕೇಳಿ ಎಲ್ಲರೂ ಮೂಗಿಗೆ ಬೆರಳಿಟ್ರು ಅಂತ ಹೇಳಿದರೆ ಯಾರೂ ಮೂಗಿಗೆ ಬೆರಳಿಡಲೇ ಇಲ್ಲ, ಸುಳ್ಳು ಹೇಳ್ತಾರೆ ಅಂತ ಗಲಾಟೆ ಮಾಡ್ತಾರೆ ಯಾರಾದರೂ. ಅಂದರೆ ಶಬ್ದದ ಅರ್ಥ ಮುಖ್ಯ ಅಲ್ಲ, ಶಬ್ದದ ಭಾವ ಮುಖ್ಯ. ಯತ್ಪರ ಶಬ್ದ ಸಶಬ್ದಾರ್ಥ ಅಂತ ಮೀಮಾಂಸಾ ನಿರ್ಣಯ. ಹಾಗಾದರೆ ಯಾವ ವಿಷಯದಲ್ಲಿ ಶಬ್ದ ತಾತ್ಪರ್ಯ ಇದೆ ಅದು ಮುಖ್ಯ. ನನಗೆ ನಿರಂತರ ವಿಪತ್ತು ಬರ್ತಾ ಇರಲಿ ಅಂತ ಕೇಳಿದರೆ ಅದಕ್ಕೆ ವಿಪತ್ತು ಬರಲಿ ಅನ್ನುವಲ್ಲೇ ತಾತ್ಪರ್ಯ ಇರುವುದಲ್ಲ. ಯಾವ ಸ್ಥಿತಿಯಲ್ಲಿ ನಿರಂತರ ಭಗವದ್ ದರ್ಶನ ಆಗ್ತದೋ ಅದು ನನಗೆ ನಿರಂತರವಾಗಿ ಇರಲಿ. ಭಗವದ್ ದರ್ಶನದಲ್ಲಿ ತಾತ್ಪರ್ಯ ಇರುವಂಥದ್ದು. ವಿಪತ್ತು ಬಂದರೆ ಮಾತ್ರ ನಮಗೆ ದೇವರ ನೆನಪಾಗುವುದಾದರೆ ಜೀವನದಲ್ಲಿ ವಿಪತ್ತಿಗಿರುವಷ್ಟು ಮಹತ್ವ ಸಂಪತ್ತಿಗೆ ಕೊಡಬೇಡ. ಯಾಕಂದರೆ ದೇವರ ನೆನಪಾಗುವುದು ಮುಖ್ಯ. ಇಲ್ಲ ಚೆನ್ನಾಗಿದ್ದಾಗಲೇ ನಮಗೆ ದೇವರ ನೆನಪು, ವಿಪತ್ತು ಬಂದಾಗ ದೇವರ ಬಗ್ಗೆ ಯೋಚನೆ ಬರೋಲ್ಲ ಅಂತಾದರೆ ಅಂತಹ ಸ್ಥಿತಿಯೇ ಬೇಕು ಅಂತ ಕೇಳು. ಒಟ್ಟಂದರಲ್ಲಿ ಯಾವ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚೇತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ನಿರಂತರವಾಗಿ ಭಗವತ್ ಚಿಂತನೆ ಬೇಕು. ಭಗವಂತನ ಮರೆವು ಯಾವ ಕಾಲಕ್ಕೂ ಬರಬಾರದು. ಅದಕ್ಕೆ ಬೇಕಾಗಿ ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರ ಹೇಳಿದೆ. ಅಂತಹ ಸ್ಥಿತಿ ಗತಿಯನ್ನು ನನಗೆ ಅನುಗ್ರಹಿಸಬೇಕು ಅಂತ ಕುಂತಿದೇವಿ ಕೃಷ್ಣನನ್ನು ಪ್ರಾರ್ಥನೆ ಸಲ್ಲಿಸಿದರೆ ಈ ತಾಯಿ ಸೋದರತ್ತೆ ಇಷ್ಟು ಸ್ತೋತ್ರ ಮಾಡ್ತಾ ಇದ್ದರೆ ಕೃಷ್ಣ ಪಕ್ಕದಲ್ಲಿ ಗೋಡೆಗೆ ಒರಗಿಕೊಂಡು ತನ್ನ ಕಾಲ ಮೇಲೆ ಹೀಗೆ ಕಾಲು ಹಾಕಿ ಸೊಂಟ ಬಗ್ಗಿಸಿ ಅವರಿಗೊಂದು ನಿಲ್ಲುವ ಒಂದು ಕ್ರಮ, ತ್ರಿಭಂಗಿ ಮಧುರಾಕೃತಿ ಅಂತ ಕರೀತಾರೆ. 3 ಕಡೆಯಲ್ಲಿ ಭಂಗಿ ಬಗ್ಗಿಸಿ ಮಧುರಾಕೃತಿಯಲ್ಲಿ ನಿಲ್ತಕ್ಕಂಥವ. ಆ ರೀತಿಯಲ್ಲಿ ನಿಂತು ಈಕೆಯ ಸ್ತೋತ್ರ ಎಲ್ಲ ಹೇಳ್ತಾನೆ. ಇವನು ಕೊನೆಗೆ ಭಗವನ್ ನಮಸ್ತೆ ಅಂತ ತನ್ನ ಸ್ತೋತ್ರವನ್ನು ನಿಲ್ಲಿಸಿದಾಗ ಕೃಷ್ಣ ಅವಳ ಮುಖ ನೋಡಿ ಅವನು ನಗ್ತಾನೆ ಮತ್ತು ಹೊರಡ್ತಾನೆ. ಅಷ್ಟೇ ವಿಷಯ. ಕುಂತಿಗೆ ಜೀವಮಾನ ಪರ್ಯಂತ ಆ ಒಂದು ನಗು ಸಾಕಾಯಿತು. ಕೃಷ್ಣ ಅನುಗ್ರಹಪೂರ್ಣವಾಗಿ ನಕ್ಕ ನಗುವನ್ನೇ ಯೋಚಿಸ್ತಾ ಮುಂದಕ್ಕೆ ಸುಮಾರು 252 ವರ್ಷಗಳ ತನಕ ಜೀವನ ನಡೆಸಿದಂತಹ ಕುಂತಿದೇವಿ ತಾನು ಕೊನೆಯಲ್ಲಿ ಆ ಕೃಷ್ಣನ ನಗುವನ್ನೇ ಆಲೋಚನೆ ಮಾಡಿಕೊಂಡು ಶರೀರ ತ್ಯಾಗ ಮಾಡಿ ಪರಮ ಪದವನ್ನು ಪಡೀತಾಳೆ. ಹೀಗಾಗಿ ಭಗವಂತ ತಾನು ಒಂದು ನಗುವಿನಿಂದ ಒಬ್ಬನಿಗೆ ಉದ್ಧಾರ ಮಾಡ್ತಾನೆ. ಆ ನಗು ಮುಖ ಇರುವುದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು.
ಹೀಗೆ ಕೃಷ್ಣ ಶಬ್ದಕ್ಕೆ ಅನೇಕ ಅರ್ಥಗಳು. ಕರ್ಷತಿ ಸ್ವಮಂದಹಾಸೇನ ಸರ್ವಾನ್ ಕರ್ಷತಿ ಇತಿ ಕೃಷ್ಣ. ಯಾರು ಆಕರ್ಷಿಸ್ತಾನೆ? ಗಂಟು ಮುಖ ಹಾಕಿಕೊಂಡವ ಆಕರ್ಷಿಸುವುದಿಲ್ಲ. ಕೆಲವರನ್ನು ನೋಡಿದ ಕೂಡಲೇ ಇವರಿಗೆ ಒಂದು ಬೆನ್ನಿಗೆ ಹೊಡೆದ್ರೆ ಹೇಗಿರ್ತದೆ ಅಂತ ಅನಿಸ್ತದೆ. ಅವರದ್ದು ಜೀವನದಲ್ಲಿ ಇದೇ ಮೊದಲ ಬಾರಿ ನೋಡುವುದು ನಾವು. ಅಲ್ಲಿಯ ತನಕ ಅವರನ್ನು ನೋಡಿರುವುದಿಲ್ಲ, ಆದರೂ ಅವರ ಮುಖ ನೋಡಿದರೆ ಒಂದು ಹೊಡೆದು ಬಿಡೋಣ. ಮತ್ತೆ ಕೆಲವರನ್ನು ಹಾಗಲ್ಲ, ನೋಡಿದರೆ ಅವರನ್ನು ಒಂದು ಸರ್ತಿ ಕೈ ಹಿಡಿದು ಮಾತಾಡಿಸಬೇಕು. ಒಂದು ಸಲ ಅವರ ಹತ್ರ ಮಾತಾಡಿದರೆ ಸಾಕು, ನನ್ನ ಜೀವನ ಸಾರ್ಥಕ, ಹೀಗೊಂದು ಭಾವ ಇರ್ತದೆ. ಅದಕ್ಕೆ ಕಾರಣ ಅವರ ಮುಖದಲ್ಲಿರ್ತಕ್ಕಂತಹ ನಗು ಅನ್ನುವುದು ಮೂಲಭೂತವಾಗಿ ಪ್ರತಿಯೊಬ್ಬನ ಚೆಲುವನ್ನು ಹೆಚ್ಚಿಸತಕ್ಕಂಥದ್ದು. ನಮ್ಮ DVG ಅವರ ಮಂಕುತಿಮ್ಮನ ಕಗ್ಗು ಒಂದು ನಗುವು ಸಹಜದ ಧರ್ಮ ಅಂತ ಶುರು ಮಾಡ್ತಾರೆ. ಬಹಳ ಸುಂದರವಾದ ವೇದಾಂತ ತತ್ವವನ್ನು ಹೇಳ್ತಾರೆ. ಆದರೆ ನಗು ಅನ್ನುವುದು ಮನುಷ್ಯನಿಗೆ ಮೂಲಭೂತವಾಗಿ ಸಹಜವಾದದ್ದು. ಮನುಷ್ಯನನ್ನು ಬಿಟ್ಟು ಬೇರೆ ಯಾವ ಪ್ರಾಣಿ ನಗ್ತದೆ? ಹಸುವನ್ನು ನಗಲಿಕ್ಕೆ, ಹಸು ನಕ್ಕಿದ್ದು ಯಾವುದು, ಹಸು ಹತ್ತಿದ್ದು ಯಾವುದು ನಮ್ಗೆ ಗೊತ್ತಾಗೋದಿಲ್ಲ. ಅದು ಅಳುವಾಗಲೂ ನಗುವಾಗಲೂ ಒಂದೇ ರೀತಿ ಇರ್ತದೆ. ಸುಮ್ಮನೆ ನಾಯಿ ನಕ್ಕಿದೆ ಅಂತ ಇವತ್ತಿನ ಬೆಂಗಳೂರಿನವ್ರು ಹೇಳ್ತಾರೆ. ಅದು ನಾಲಿಗೆ ಹೀಗೆ ಮಾಡಿ ಜೊಲ್ಲು ಸುರಿಸಿದ್ರೆ ನಕ್ಕಿದ್ದು ಅಂತ ಹೇಳ್ತಾರೆ. ನಕ್ಕಿದ್ದಲ್ಲ, ನಗುವುದಕ್ಕೆ ಬರಲ್ಲ. ಅದಕ್ಕೆ ನಗಬೇಕಾದ್ರೆ ಇಲ್ಲಿ ಸ್ವಲ್ಪ ಒಂದು ಗುಂಡಿ ಬೀಳಬೇಕಲ್ಲ ಒಂದು ಸಲ. ಮನುಷ್ಯ ಹಾಗಲ್ಲ, ಆತ ಕಣ್ಣಿನಿಂದ ನಗ್ತಾನೆ, ತುಟಿಯಿಂದ ನಗ್ತಾನೆ, ಗಲ್ಲದಿಂದ ನಗ್ತಾನೆ, ಅಟ್ಟಹಾಸ ಮಾಡ್ತಾನೆ, ವಿಕಟಾಟ್ಟಹಾಸ ಮಾಡ್ತಾನೆ. ಮಂದಸ್ಮಿತ ಉಂಟು, ಮಂದಹಾಸ ಉಂಟು, ಹಾಸ ಉಂಟು, ಉಪಹಾಸ ಪರಿಹಾಸಗಳಂತೂ ಬೇಕಾದಷ್ಟು ಉಂಟು. ಆದರೆ ಮನುಷ್ಯನ ನಗುವಿನಲ್ಲಿ ಎಷ್ಟು ಮಜಲುಗಳಿದ್ದಾವೆ. ಆದ್ದರಿಂದ ಮನುಷ್ಯನಿಗೆ ಇರುವ ಒಂದು ಧರ್ಮ ಅಂದರೆ ಅದು ನಗು. ಆ ನಗುವಿನ ಮೂಲಕ ಎಷ್ಟು ರೋಗಗಳನ್ನು ಮನುಷ್ಯ ವಾಸಿ ಮಾಡಿಕೊಳ್ಬೋದು. ಹುಬ್ಬು ಗಂಟಿಕ್ಕಿಕೊಳ್ಳುವುದರ ಮೂಲಕ ಎಷ್ಟು ರೋಗಗಳನ್ನು ಆವಾಹನೆ ಮಾಡಿಕೊಳ್ಬೋದು. ಆದ್ದರಿಂದ ನಗು ಅನ್ನುವುದು ಮನುಷ್ಯನ ಆರೋಗ್ಯಕ್ಕೆ, ಮನುಷ್ಯನ ಸಮಾಜಾರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು ನಗು ಅಲ್ವಾ. ಅಂತಹ ನಗುವಿನ ದೇವ ಅಂತಲೇ ಕೃಷ್ಣನಿಗೆ ಹೆಸರು. ಕೃಷ್ಣ ಅಂದರೆ ನಗುವವ, ನಗ್ತಾ ಇರುವವ. ಅವನ ಅತ್ತದ್ದೆಲ್ಲಿಂಟು? ಹುಟ್ಟುವಾಗಲೇ ಅಡ್ಲಿಲ್ಲವ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಆವಿರ್ಭವಿಸುವಾಗಲೇ ನಗುತ್ತಾ ಹುಟ್ಟಿದ ಮಗು. ಅವನನ್ನು ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ದೊಡ್ಡ ಸಭೆ. ಆ ಸಭೆಯಲ್ಲಿ ಯಾರಿಗೆ ಸನ್ಮಾನ ಅಂತ ಒಂದು ಪ್ರಶ್ನೆ ಬಂತು. ಆ ಸಭೆಯಲ್ಲಿ ಎಷ್ಟು ಜನ ಇದ್ರು ಅಂತ ಹೇಳಿದರೆ ಸುಮಾರು 10 ಲಕ್ಷ ಜನ ಇದ್ರು. ಇವತ್ತೆಲ್ಲ 1 ಲಕ್ಷ ಜನ ಸೇರಿದರೆ ಭಾರಿ ದೊಡ್ಡ ಸಭೆ ಅಂತ. ಅವತ್ತು 10 ಲಕ್ಷ ಜನ. ಅಷ್ಟೂ ಜನರಿಗೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ. 1 ಲಕ್ಷ ಜನಕ್ಕೆ ಒಂದು ಊಟ ಆದಮೇಲೆ 1 ಗಂಟೆ ಹೊಡಿತಾ ಇದ್ರಂತೆ. ಅಂಥ ಗಂಟೆ ನಿರಂತರ ಹೊಡಿತಾ ಇದ್ರಂತೆ. ಅದು ನಮ್ಮ ಧರ್ಮರಾಜನ ರಾಜಸೂಯ ಯಾಗದ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅಷ್ಟು ಊಟ ಆಯಿತು. ಲಕ್ಷೋಪಲಕ್ಷ ಬ್ರಾಹ್ಮಣರೇ ಸೇರಿದ್ದಾರೆ, ಲಕ್ಷೋಪಲಕ್ಷ ಕ್ಷತ್ರಿಯ ಸೇನೆ ಸೇರಿದೆ. ಆ ಸಭೆ ಎಷ್ಟು ಜನ ಬಂದು ಸೇರ್ತಾರೆ ಅಷ್ಟು ದೊಡ್ಡದಾಗ್ತದೆ. ಅದಕ್ಕೆ ಮಯ ಸಭೆ ಅಂತಲೇ ಹೆಸರು. ಆ ಮಯ ಸಭೆಯಲ್ಲಿ ಅಷ್ಟು ಜನ ಸೇರಿದ ಒಂದು ಯಜ್ಞದ ಉಪಸಂಹಾರ ಅವಭೃತದಲ್ಲಿ ಮೊದಲ ಸನ್ಮಾನ ಯಾರಿಗೆ ಅಂತ ಒಂದು ಪ್ರಶ್ನೆ ಬಂತು. ಆಗ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಂತೇಳಿ ಹುಡುಕಿದರೆ ಯಾವ ಸೀಟಲ್ಲೂ ಕೃಷ್ಣ ಕಾಣಿಸ್ತಾ ಇಲ್ಲ. ಎದುರುಗಡೆ ಭಾರಿ ದೊಡ್ಡ ದೊಡ್ಡ ಜನ ಇದ್ರು, ತಲೆ ಎಬ್ಬಿಸಿಕೊಂಡು ನಮ್ಮ ಹೆಸರು ಹೇಳ್ತಾರೆ ಅಂತ. ಆದರೆ ಆಸನದಲ್ಲಿ ಕೂತ ಯಾರ ಹೆಸರನ್ನು ಭೀಷ್ಮಾಚಾರ್ಯ ಹೇಳಿಲ್ಲ. ಕೃಷ್ಣ ಎಲ್ಲಿ ಅಂತ ನೋಡಿದರೆ ಮಹಾದ್ವಾರದಿಂದ ಅಷ್ಟು ದೂರದಲ್ಲಿ ದೊಡ್ಡ ತಾಮ್ರದ ಹಂಡೆ ಹಿಡ್ಕೊಂಡು ಒಂದು ಚೊಂಬು ಹಿಡ್ಕೊಂಡಿದ್ದ. ಚೊಂಬು ಹಿಡ್ಕೊಂಡು ಇವನ ಕೆಲಸ ಏನು ಅಂದರೆ, ಬಂದ ಬ್ರಾಹ್ಮಣರ ಕಾಲು ತೊಳೆಯುವುದು, ಕೈ ಹಿಡ್ಕೊಂಡು ಬನ್ನಿ ಅಂತ ಒಳಗೆ ಕರ್ಕೊಂಡು ಬರೋದು. ತಾನು ಕಚ್ಚೆಯನ್ನು ಮೇಲಕ್ಕೆತ್ತಿ ಅದು ಸೊಂಟಕ್ಕೆ ಮೇಲಿನ ವಸ್ತ್ರ ಸುತ್ತಿಕೊಂಡು ಇವನ ಕೆಲಸ. ಈ ರಾಜಸೂಯಾಶ್ವಮೇಧ ಯಾಗದ ಸಂದರ್ಭದಲ್ಲಿ ಆತನ ಸ್ವಯಂ ಸೇವಕರಾಗಿ ವ್ಯವಸ್ಥೆ ಕೃಷ್ಣ. ಅವನಿಗೆ ನೀರು ಎತ್ತಿ ಕೊಡುವುದಕ್ಕೆ ಆ ಕಡೆ ರುಕ್ಮಿಣಿ, ತುಂಬ ಜನ ಇದ್ದಾರೆ. ಅವನಿಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೀರು ಎತ್ತಿ ಕೊಡುವುದಕ್ಕೆ. ಅವರನ್ನೆಲ್ಲ ತನ್ನ ಅಸಿಸ್ಟೆಂಟ್ಗಳು, ಸ್ಟಂಟ್ಗಳು ಯಾರೂ ಇರಲಿಲ್ಲ, ಎಲ್ಲ ಅಸಿಸ್ಟೆಂಟ್ಗಳನ್ನು ಮಾಡಿಕೊಂಡು ಅವರ ಮೂಲಕ ಬಂದವರ ಕಾಲು ತೊಳೆಯುವ ಕೆಲಸದಲ್ಲಿ ಕೃಷ್ಣ ಪಾದಾವನೇ ಜನೇ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರೆ, ಪಾದಾವನೇ ಜನ ಅನ್ನುವ ಕೆಲಸದಲ್ಲಿ ಕೃಷ್ಣ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ವಿಪ್ರಪಾದಾವನೇ ಜನೇ ಅಂತ ಪಾದ ಪ್ರಕ್ಷಾಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವನಿಗೆ ಕರೆ ಬಂತು. ಸಹದೇವನೇ ಓಡಿ ಬಂದ. ಅಣ್ಣ ಕರೀತಾ ಇದ್ದಾರೆ, ಭೀಷ್ಮಾಚಾರ್ಯರು ಹೇಳಿದರು ನೀವು ಹೀಗೆ ಅಲ್ಲಿಗೆ ಬರಬೇಕಂತೆ ಅಂತ. ಸರಿ, ಏನೇನು ಕೆಲಸ ಅಂತ ಹೇಳಿ ಬ್ರಾಹ್ಮಣರ ಕೆಲಸವನ್ನು ತನ್ನ ಹೆಂಡತಿಗೆ ತನ್ನ ಅಣ್ಣನಿಗೆ ಕೊಟ್ಟು ಈ ಸೀದಾ ಬರ್ತಾನೆ ಕೆಲಸ ಮಾಡಿ. ಏನು ಕೆಲಸ ಬಂದರೆ ಕೃಷ್ಣನನ್ನು ಹಾರ ಹಾಕಿ ಸ್ವಾಗತ ಮಾಡಿ ಆಸನದಲ್ಲಿ ಕೂಡಿಸಿ. ಕೃಷ್ಣ ಏನು ಅಲ್ಲ, ಮೊದಲು ಅಗ್ರತಾಂಬೂಲ ನಿಮಗಂತೆ, ಅದು ಅಗ್ರತಾಂಬೂಲ ಪಾದಪೂಜೆ ನಮ್ಮದನ್ನು ಸ್ವೀಕಾರ ಮಾಡಬೇಕು ಅಂತ. ಕೃಷ್ಣ ಕನೆ ಕೂತ. ಮುಂದುಗಡೆ ವೇದವ್ಯಾಸರಿದ್ದಾರೆ, ಆ ಕಡೆಯಿಂದ ಚಿರಂಜೀವಿಗಳಾದ ಪರಶುರಾಮಾಚಾರ್ಯರು ಇದ್ದಾರೆ, ಈ ಕಡೆಯಿಂದ ಮಾವನಾದ ಧ್ರುಪದ ಮಹಾರಾಜ ಇದ್ದ. ಎಲ್ಲ ದೊಡ್ಡ ದೊಡ್ಡ ಜನರೇ ಅಲ್ಲಿರುವುದು.
ಅವರನ್ನೆಲ್ಲ ಬಿಟ್ಟು ಕೃಷ್ಣನಿಗೆ ಪಾದಾವನೇಜನದ ಮೊದಲ ಅಗ್ರಪೂಜೆಯ ವ್ಯವಸ್ಥೆ ನಡೆದಿದೆ ಅಲ್ವಾ. ಕೃಷ್ಣ ಕೂತ ಏನು ಎಲ್ಲ ಸಡಗರವೋ ಕೃಷ್ಣ ಭಕ್ತರು ಹರೇ ರಾಮ ಹರೇ ಕೃಷ್ಣ ಎಲ್ಲ ಶುರು ಮಾಡಿರ್ತಾರೆ. ಭಾರಿ ಒಂದು ಸಡಗರವೇ ನಡೆದು ಹೋಯ್ತು. ಆದರೆ ಕೆಲವರು ಗುಂಪಲ್ಲಿ ಮಾತಾಡಿದರು, ಇವರಿಗೆ ಬೇರೆ ಯಾರು ಸಿಗಲಿಲ್ಲ ಇವರಿಗೆ ಅಂತ ಶುರುವಾಯಿತು. ಇವರು ಹೋಗಿ ನನ್ನ ಕೊಡಿಸಿದ್ದಾರೆ ನೋಡಿ ಇಂಥ ಜಾತಿಯ ವಿಷಯ ಎಲ್ಲ ಬಂತು. ಇದೆಲ್ಲ ಕಡೆಯಲ್ಲೂ ಜಾಸ್ತಿ ಬರುವುದು ಇದು, ಯಾವ ಜಾತಿಯವ ಅಂತ ಜಾತಿ ವಿಷಯ ಬಂತು. ಎರಡನೇದ್ದು ಇವನಿಗೆ ವಯಸ್ಸೆಷ್ಟು ಅಲ್ಲ, ಅವರಿದ್ದರು 800 ವರ್ಷದವರು, ಅವರಿಗಾದರೂ ಬುದ್ಧಿ ಬೇಡ. ಕೆಲವರಿಗೆಲ್ಲ ಈ ವಯಸ್ಸಾದ ಮೇಲೆ ಬುದ್ಧಿ ಹಾಳಾಗುವುದು ಅಂತ ಭೀಷ್ಮರನ್ನು ವೈಯುವುದಕ್ಕೆ ಶುರು ಮಾಡಿದ್ದಾರೆ. ಆ ಕಡೆ ಅಲ್ಲ ಪರಶುರಾಮ ಮಾತಾಡಿದ್ರು, ಅವರಿಗಾದರೂ ಅಗ್ರಪೂಜೆ ಮಾಡ್ಬೋದಿತ್ತಲ್ವಾ. ಇಲ್ಲ, ಈ ಪಾಂಡವರಿಗೆ ಹೆಣ್ಣು ಕೊಟ್ಟ ದ್ರುಪದ ರಾಜ, ಅವರಿಗೂ 800 ವರ್ಷ. ಏನು ಭೀಷ್ಮಾಚಾರ್ಯರ ಸರಿ ವಯಸ್ಸಿನವರು, ಭೀಷ್ಮ ಇರ್ಬೋದು, ವಿರಾಟ ಇರ್ಬೋದು, ಎಲ್ಲ 800 ವರ್ಷದವರು. ಅವರಿಗೆಲ್ಲ ಪಾದಪೂಜೆ ಮಾಡುವುದಕ್ಕೆ ಅವಕಾಶ ಇದ್ದರೆ ಹೋಗಿ ಇವನನ್ನೇ ತಂದು ಕೂಡಿಸಿದ್ದಾರೆ. ಅದು ಇವನ ಇತಿಹಾಸ ಏನು ತಪ್ಸರು ಮಾಡಿದರು. ಕೃಷ್ಣನ ಇತಿಹಾಸ ಎಲ್ಲ ಗೊತ್ತವರಿಗೆ. ಇವನು ಹಾಗೆ ಮಾಡಿದವ ಹೀಗೆ ಮಾಡಿದವ ಅಂತ ಅವರ ಇತಿಹಾಸವನ್ನು ಮಾತಾಡುವುದಕ್ಕೆ ಗುಸು ನಡೀತಾ ಇದೆ. ಕೃಷ್ಣ ಸುಮ್ಮನೆ ನಗ್ತಾನೆ ಇದ್ದಾನೆ ಈ ಪರಿಸ್ಥಿತಿಯಲ್ಲೂ. ಅದಕ್ಕೆ ಕೃಷ್ಣ ಅಂತ ಹೆಸರು. ಅವನಿಗೆ ಗುಸು ಕೇಳಿಸ್ತದೆ, ಏನೋ ಯಾರು ಮಾತಾಡೋದು ಕೇಳಿಸುತ್ತೆ. ಕೃಷ್ಣ ನಗ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಳಗೆ ಅಂತ ನಡೀತು. ಅಷ್ಟು ಹೊತ್ತಿಗೆ ಆ ಗುಂಪಿನ ನಾಯಕನಾಗಿ ಎದ್ದು ನಿಂತವ ಶಿಶುಪಾಲ. ಛೇದಿ ದೇಶದ ಅರಸನಾದಂತಹ ದಮಘೋಷನ ಮಗ, ಶ್ರೀಕೃಷ್ಣನಿಗೆ ಸೋದರತ್ತೆಯ ಮಗನು ಆಗಬೇಕವ. ಶಿಶುಪಾಲ ಎದ್ದು ನಿಂತು ಹೇಳಿದ, ಅಲ್ಲ ಭೀಷ್ಮಾಚಾರ್ಯರಿಗೆ ಬುದ್ಧಿ ನೆಟ್ಟಗಿದೆಯಾ ಅಂತ ಮೊದಲು ಭೀಷ್ಮಾಚಾರ್ಯರನ್ನು ಬೇಡ. ಆವಾಗಲೇ ಭೀಮಸೇನ ಗದೆ ಇಟ್ಕೊಂಡ. ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಿ ಏನೇನು ಬೈತಾನೆ ಬಯಸಿಬೇಡ, ಯಾಕಂದರೆ ನಾವು ಅವರೆಲ್ಲ ಅತಿಥಿಗಳನ್ನು ಹಾಗೆಲ್ಲ ಗದರಿಸಬಾರ್ದು. ಬೈ ಅವ ಒಂದಿಷ್ಟು ಬೈದು ಆಮೇಲೆ ಅವನ ದೃಷ್ಟಿ ಕೃಷ್ಣನ ಕಡೆಗೆ ಬಂತು. ಅಲ್ಲ ನಿನಗಾದರೂ ಅರ್ಥ ಆಗುವುದಿಲ್ಲ, ಅವರೇನೋ ತಲೆಗೆಟ್ಟವರು ಹೇಳ್ತಾರೆ, ನೀನು ಹೋಗಿ ಅದನ್ನು ಸ್ವೀಕಾರ ಮಾಡುವುದಾ? ಏನಿದು, ಹುಲಿಯನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಅಥವಾ ಸಿಂಹವನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು, ಅಲ್ಲಿ ನಾಯಿ ಕೂತ್ರೆ ಅದಕ್ಕೆ ಏನಾಗ್ತದೆ ಅಂತ ಕೃಷ್ಣನನ್ನು ಇಲ್ಲಿಯ ತನಕ ತಂದುಬಿಟ್ಟ. ಸಭೆಯೆಲ್ಲ ಛಾಯ ಅಂತ ಹೇಳಿಕೊಳ್ತದೆ. ಅಷ್ಟೇ ಅಲ್ಲ, ಶಿಶುಪಾಲ ಮುಂದುವರಿಸಿ ಹೇಳ್ತಾನೆ, ಇವನು ಎಂಥವ ಗೊತ್ತಾ ಕೃಷ್ಣ ನಿಮಗೆ ಅಂತ ಸಭೆಯನ್ನು ತಿರುಗಿ ಹೇಳ್ತಾನೆ. ಸಭೆಯಲ್ಲಿ ಇವನ ಬಗ್ಗೆ ಅಭಿನಂದನಾ ಭಾಷಣ ಏನಂತ ಇಲ್ಲಿ ಇವನಿಗೆ ಸನ್ಮಾನ, ಕೃಷ್ಣನಿಗೆ ಅಗ್ರಪೂಜೆ ನಡೀತಾ ಇದ್ರೆ ಇವನು ಭಾಷಣ. ಇವನು ಎಂಥವ ಗೊತ್ತು, ನನಗೆ ಒಂದು ಹುಡುಗಿಯ ಜೊತೆಗೆ ಮದುವೆ ನಿಶ್ಚಿತಾರ್ಥ ಆಗಿತ್ತು, ನನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದವ ಅಂತ. ಅಪಚಾರ ಅಂದರೆ ಅಪಚಾರ. ಕೃಷ್ಣ ಮಾತಾಡೋದಿಲ್ಲ. ಕೃಷ್ಣ ಅವನು ಒಂದೊಂದು ಹೇಳ್ತಾ ಇದ್ರೆ ಸಭೆಯನ್ನು ನೋಡಿದಾಗುವುದು. ಹೀಗೂ ಕೂಡ ಕಟ್ಟಿ ಹೇಳಲಿಕ್ಕೆ ಬರುತ್ತಲ್ವ, ಒಬ್ಬ ವ್ಯಕ್ತಿಯನ್ನು ಬೈಬೇಕಾದ್ರೆ ಹೇಗೆ ಹೇಳಲಿಕ್ಕೆ ಬರ್ತದೆ, ಅದನ್ನು ನಮ್ಮ ಶಿಶುಪಾಲನ್ನು ನೋಡಿ ಕಲಿಬೇಕು ಅಂತ ಅವನಿಗೆ ಅದು ಖುಷಿಯೇ. ಯಾರಲ್ಲಿ ಸಂಪೂರ್ಣ ಗುಣವೃಂದವೇ ತುಂಬಿದೆಯೋ, ಒಂದು ದೋಷವೂ ಇಲ್ಲವೋ, ಅಂಥವನ ಬಗ್ಗೆ ದೋಷ ಹೇಳಿದರೂ ಕೂಡ ಅದು ಗುಣವಾಗಿ ಪರಿಣಮಿಸ್ತದೆ ಅಂತ ವೇದ ಹೇಳ್ತಾರೆ. ದೋಷವನ್ನೇ ಹೇಳಿದರು, ಸಿಕ್ಕಾಪಟ್ಟೆ ತಿಂತಾನಪ್ಪ ಅಂತ ದೇವರಿಗೆ ಹೇಳ್ರಿ, ಅದು ದೋಷ ಆಗುವುದಿಲ್ಲ. ಅವ ಪ್ರಳಯ ಕಾಲದಲ್ಲಿ ಎಲೆ ಹಾಕಿಕೊಂಡು ಊಟ ಮಾಡುವ ಒಂದು ಸ್ವಭಾವ ಆಗ್ತದೆ. ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಬೋಧನ ಮೃತ್ಯುರ್ಯಸ್ಯೋಪಸೇಚನಂ ಸಹಿತ ಅಂತ ಕಠೋಪನಿಷತ್ತು ಹೇಳ್ತದೆ. ಏನು ಅವನಿಗೆ ಬ್ರಹ್ಮ ಕ್ಷತ್ರ ಎಲ್ಲೆಲ್ಲ ಒಂದು ತುತ್ತು ಮಾತ್ರ, ಸಾಕ್ಷಾತ್ ಪ್ರಕೃತಿಯೇ ಹಾಕಿಕೊಂಡಂತಹ ಎಲೆ, ಅದರಲ್ಲಿ ಮೃತ್ಯು ಇದ್ದಾನಲ್ವ, ಯಮ ಮೃತ್ಯುದೇವತೆ ಇದೆಲ್ಲ ಮಧ್ಯದಲ್ಲಿ ಹಚ್ಚಿಕೊಳ್ಳುವುದಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಆ ರೀತಿಯ ಭೋಜನ ಮಾಡತಕ್ಕಂತಹ ದೇವ ಅಂತ. ಬಹುಭುಕ್ತ್ವನ್ನ ದೋಷಾಯ, ಭಗವಂತನಲ್ಲಿ ದೋಷ ಶಬ್ದಗಳು ಕೂಡ ಗುಣವಾಗಿ ಪರಿಣಮಿಸಿದವಲ್ಲ, ಅಂತಹ ದೇವರನ್ನು ಕುರಿತು ಇವ ಉಪನ್ಯಾಸ ಪ್ರಾರಂಭಿಸಿದರೆ ನನಗೆ ಗಂಟೆ ಗೊತ್ತಾಗುವುದಿಲ್ಲ ಇವತ್ತು. ಈ ರೀತಿ ಪ್ರಾರಂಭಿಸಿದರೆ ಅಷ್ಟು ಹೊತ್ತಿಗೆ ಕೃಷ್ಣ ಇವನಿಗೆ ಉತ್ತರ ಕೊಡಬೇಕಲ್ವ. ಉತ್ತರ ಕೊಡುವಾಗ ನಗುತ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಕೃಷ್ಣ ಅಂತ ಅವನಿಗೆ ಹೆಸರು. ಯಾಕೆಂದರೆ ಎಂತಹ ವಿಷಮ ಸ್ಥಿತಿ ಬಂದಾಗಲೂ ಕೂಡ ಮುಖದ ನಗುವನ್ನು ಮಾಸಿಸಿಕೊಳ್ಳದೇ ಇದ್ದವ, ನಿರಂತರ ನಗುವಿನಿಂದ ಸರ್ವರನ್ನು ಆಕರ್ಷಣೆ ಮಾಡಿದವ ಅವ ಕೃಷ್ಣ. ಅವ ನಗುತ್ತಲೇ ತನ್ನ ಚಕ್ರವನ್ನು ಪ್ರಯೋಗ ಮಾಡಿ ಅವನ ತಲೆಗೆ ಕತ್ತರಿಸಿ ಅವನು ಕೊಲ್ಲುವಾಗಲೂ ನಗ್ತಾ ಇರ್ತಾನೆ. ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಶ್ರೀಕೃಷ್ಣ ಪಾರ್ಥ ಸಾರಥಿಯಾಗಿ ಕೂತಿದ್ದಾನೆ. ಕುರುಕ್ಷೇತ್ರದ ಎದುರುಗಡೆ ಕಾಣಿಸುವುದು ಯಾರು ಅಂದರೆ, ಹೆಚ್ಚು ಕಡೆ ನೋಡಿದಲ್ಲೆಲ್ಲ ಕಾಣಿಸುವುದು ಅವನ ಮಕ್ಕಳೇ. ಅವನದೊಂದು ನಾರಾಯಣಿ ಸೇನೆ ಅಂತ ಉಂಟು, 3 ಅಕ್ಷೋಹಿಣಿಯಷ್ಟು ದೊಡ್ಡದಿತ್ತದು. ಅವನಿಗೆ ಗೋಪಿಕಾ ಸ್ತ್ರೀಯರಲ್ಲಿ ಆವಿರ್ಭವಿಸಿದ ಮಕ್ಕಳು. ಆ ಲಕ್ಷೋಪಲಕ್ಷ ಮಕ್ಕಳನ್ನು ದುರ್ಯೋಧನನಿಗೆ ಉಡುಗೊರೆ ಕೊಟ್ಟಿದ್ದ, ಯುದ್ಧದಲ್ಲಿ ನಿನ್ನ ಕಡೆಯಲ್ಲಿ ಉಪಯೋಗಿಸುತ್ತ. ತಾನು ಏಕಾಕಿಯಾಗಿ ಪಾಂಡವರ ಪಕ್ಷಕ್ಕೆ ಬಂದದ್ದು. ಇವನು ಅರ್ಜುನ ಹತ್ರ ಬಾಣ ಹೊಡಿ ಅಂತ ಹೇಳ್ತಾ ಇದ್ದದ್ದು ಯಾರಿಗೆ? ತನ್ನ ಮಕ್ಕಳಿಗೆ.
ಅಂದರೆ ಕೃಷ್ಣನಿಗೆ ತನ್ನವರು ಅನ್ನುವ ಭಾವವೂ ಇಲ್ಲ. ಕೇವಲ ಭಕ್ತಿಯನ್ನು ಲಕ್ಷಿಸಿ ಒಬ್ಬರಿಗೆ ತಾನು ಫಲವನ್ನು ಕೊಡ್ತಾನೆ. ಸೋದರ ಮಾವ ಅಂತೇಳಿ ಬಿಟ್ನ, ಸೋದರ ಮಾವ ಅಂತಲೂ ಬಿಡಲಿಲ್ಲ. ಅವನನ್ನು ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಯಶೋಧನಂದನೆ ನೀ ಬಾರು ಅಂತ ನಾವು ಪ್ರಾರ್ಥಿಸ್ತೇವಲ್ವ. ಹಾಗಾದರೆ ಅವನಿಗೆ ಸಂಬಂಧ ಅನ್ನುವುದು ಒಬ್ಬರಿಗೆ ಫಲ ಕೊಡುವುದಕ್ಕೆ ಹೇತು ಅಲ್ಲ. ಭಕ್ತಿಯ ತುಷ್ಯತಿ ಕೇವಲಂ ನತು ಗುಣೈ ಭಕ್ತಿ ಪ್ರಿಯ ಕೇಶವ. ಆ ರೀತಿಯ ಕೃಷ್ಣನ ಅದ್ಭುತವಾದ ಚರಿತೆಯನ್ನು ಈ ಶ್ರೀಮದ್ಭಾಗವತ ವರ್ಣನೆ ಮಾಡ್ತದೆ. ಇನ್ನೊಂದು 5 ನಿಮಿಷ ಉಪಸಂಹಾರ ಮಾಡ್ತೇವೆ. ಕೃಷ್ಣನ ಕಥೆಗೆ ನಾವು ನೇರವಾಗಿ ಪ್ರವೇಶ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮ ಸ್ಕಂದದಲ್ಲಿ ಬಂದ ಮತ್ತೊಂದು ಕೃಷ್ಣನ ಕಥೆಯಲ್ಲಿ ಇವತ್ತು ಉಪಸಂಹಾರ ಮಾಡೋಣ. ಏನಾಯಿತು? ಸಿಂಹಾಸನದಲ್ಲಿ ಧರ್ಮರಾಜ ಕೂತಿದ್ದಾನೆ. ಅಷ್ಟರಲ್ಲಿ ಶ್ರೀಕೃಷ್ಣ ದ್ವಾರಕೆಯಿಂದ ಒಂದು ದೂತನನ್ನು ಕಳಿಸಿದ್ದಾನೆ. ಅರ್ಜುನ ರಥವನ್ನು ಹಿಡಿಕೊಂಡು ಆದಷ್ಟು ಬೇಗ ದ್ವಾರಕೆಗೆ ಬರಬೇಕು. ಒಂದು ಬಾರಿ ನನ್ನನ್ನು ಕಂಡು ಹೋಗಬೇಕು. ಧರ್ಮರಾಜ ಅರ್ಜುನನನ್ನು ಬೇಗನೆ ಸಿದ್ಧ ಮಾಡಿಸಿ ಕಳಿಸಿದ. ಯಾಕೋ ಕೃಷ್ಣ ಕರೀತಾ ಇದ್ದಾನೆ, ಅರ್ಜುನ ಬೇಗ ಹೋಗು ಅಂತ. ಅರ್ಜುನ ಹೋಗಿ 6 ದಿವಸ ಕಳೆದು 7ನೇ ದಿವಸ ನಡೀತಾ ಇದೆ. ಅಷ್ಟರಲ್ಲಿ ಧರ್ಮರಾಜ, ಪಕ್ಕದಲ್ಲಿ ಭೀಮಸೇನ, ಈ ಕಡೆ ನಕುಲ ಸಹದೇವರಿದ್ದಾರೆ. ಧರ್ಮರಾಜ ತನ್ನ ಮಂತ್ರಿಗಳ ಜೊತೆಗೆ ರಾಜ್ಯಭಾರದ ಕಥೆ ಹೇಗೆ ನಡೀತಾ ಇದೆ ಅಂತ ವಿಚಾರದಲ್ಲಿ ತೊಡಗಿದ್ದಾನೆ. ಆದರೆ ಎಲ್ಲ ಕಡೆಯಿಂದ ನರಿಗಳು ಗೀಳಿಡುವ ಶಬ್ದ ಕೇಳಿಸುತ್ತೆ. ಗೂಬೆಗಳು ಶಬ್ದ ಮಾಡುವಂತಹ ಶಬ್ದಗಳು ಹಗಲಿನ ಹೊತ್ತು ಕೇಳಿಸುತ್ತೆ. ಹಕ್ಕಿಗಳು ಎಡಭಾಗದಿಂದ ಬಲಭಾಗಕ್ಕಲ್ಲ, ಬಲಭಾಗದಿಂದ ಎಡಭಾಗಕ್ಕೆ ಸುತ್ತು ಬರುವಂತಹದ್ದು ಕಾಣಿಸುತ್ತೆ. ಅಪಶಕುನಗಳ ಪೂರಗಳೇ ಎದ್ದು ಬರ್ತಾರೆ. ಇದನ್ನು ನೋಡಿ ಬೆದರಿದಂತಹ ಧರ್ಮರಾಜ ಹೇಳ್ತಾನೆ, ಅಲ್ಲ ಅರ್ಜುನ ಹೋಗಿ 7 ತಿಂಗಳಾಗ್ತಾ ಬಂತು, ಯಾಕೆ ಬರಲಿಲ್ಲ? ಈ ಅಪಶಕುನ ನೋಡಿದರೆ ದ್ವಾರಕೆಯಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅನಿಸುತ್ತಲ್ಲ. ವಸ್ತುತಃ ಅರ್ಜುನ ಹೋಗಿ 6 ದಿವಸ ಆಗಿದೆ, 7 ದಿವಸ ಆಗ್ತಾ ಇದೆ ಅಷ್ಟೇ. ಇವ ಹೇಳುವುದು ಗತ ಸಪ್ತಾಧುನಾ ಮಾಸಾಹ ಭೀಮಸೇನ ತವ ಅನುಜಃ. ಓ ಭೀಮಸೇನ, ನಿನ್ನ ತಮ್ಮ ಹೋಗಿ 7-8 ತಿಂಗಳಾಯ್ತಲ್ಲ, ಯಾಕೆ ಬರಲಿಲ್ಲ? ನಿಜವಾಗಿ ಅಷ್ಟಾಗಲಿಲ್ಲ, ಬರೀ 7 ದಿವಸ ಆಗಿದೆ. ಆದರೆ ಇವನಿಗೆ ಆ 7 ದಿವಸವೂ ಕೂಡ 7 ತಿಂಗಳ ಹಾಗೆ ಅನಿಸಿಬಿಟ್ಟಿದೆ. ಯಾವಾಗ ದುಃಖ ಇರ್ತದಲ್ಲ, ಆವಾಗ ಕಾಲ ನಿಧಾನಕ್ಕೆ ಹೋದ ಹಾಗೆ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ. ಅಹಸ್ತು ಮಾಸ ಶಬ್ದೋಕ್ತಂ. ಅಹಹ, ಒಂದು ಹಗಲನ್ನು, ಒಂದು ದಿವಸವನ್ನು ಇಲ್ಲಿ ಮಾಸ ಎಂಬ ಶಬ್ದದಿಂದ ಕರೆದಿದ್ದಾರೆ. ಯಾಕೆ? ಯತ್ರ ಚಿಂತಾಯುತಂ ಭವೇತ್. ಎಲ್ಲಿ ಸಿಕ್ಕಾಪಟ್ಟೆ ಚಿಂತೆ ಇರ್ತದೆ ಆವಾಗ ದಿವಸ ಹೋಗುವುದೇ ಇಲ್ಲ, ತುಂಬ ನಿಧಾನವಾಗಿ ಹೋಗ್ತದೆ. ಗೋಪಿಕಾ ಗೀತೆ ಅಂತ ಬರ್ತದೆ ಮುಂದಕ್ಕೆ. ಗೋಪಿ ಗೀತೆ ಜಯತಿ ಧಿಕಂ ಜನ್ಮನ ವ್ರಜಃ ಅಂತ ಒಂದು ಗೀತೆ ಬರ್ತದೆ. ಆ ಗೀತೆಯಲ್ಲಿ ಅವರು ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನು. ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ. ಕೃಷ್ಣ, ನಮಗೆ ನಿನ್ನನ್ನು ಕಾಣದೇ ಇದ್ದರೆ ಒಂದು ತ್ರುಟಿ ಕಾಲವೂ ಕೂಡ ಯುಗದ ಹಾಗೆ ಆಗಿಬಿಡುತ್ತಪ್ಪ. ತ್ರುಟಿ ಅಂತ ಹೇಳಿದರೆ ಒಂದು 3 ಅಣುಕಾಲಗಳು. ತ್ರುಟಿ ಕಾಲ ಅಂದರೆ ಒಂದು 3 ಕ್ಷಣಗಳು. ಆ 3 ಕ್ಷಣಕಾಲವು, ನಾವು ಅರೆಕ್ಷಣ ಅಂತ ಹೇಳುವುದಿಲ್ಲ ಅಂತದ್ದು, ಅರೆಕ್ಷಣ ಕಾಲವೂ ಕೂಡ ನಿನ್ನ ದರ್ಶನ ಇಲ್ಲ ಅಂತಾದರೆ ಯುಗದ ಹಾಗೆ ಆಗಿಬಿಡುತ್ತೆ ಕೃಷ್ಣ ಅಂತ. ಅಂದರೆ ದುಃಖದ ಸ್ಥಿತಿಯಲ್ಲಿ ಅಲ್ಪಕಾಲವು ದೀರ್ಘವಾಗಿ ನಮ್ಮ ಮನಸ್ಸಿಗೆ ಭಾತವಾಗ್ತದೆ ಅನ್ನೋದು ಮನುಷ್ಯನ ಸ್ಥಿತಿ. ಹಾಗೆ ಸುಖ ಕಾಲದಲ್ಲಿ ಅದು ಹೇಗೆ ಹೋಗ್ತದೆ ಅಂತಿಲ್ಲ ಕಾಲ. ಹೌದಾ, ಸಾಯಂಕಾಲ ಆಗೋಯ್ತು ಅಷ್ಟು ಬೇಗ ಅಂತ ಹೀಗೆಲ್ಲ ಅನಿಸ್ತು. ಕೆಲವು ಇವತ್ತಿನ ಜನರಿಗೆ ಚಲನಚಿತ್ರ ನೋಡ್ತಾ ಇದ್ರೆ ಅಷ್ಟು ಬೇಗ ಮಧ್ಯದಲ್ಲಿ ಒಂದು ಸಲ ಬಂದಾಯ್ತಲ್ವ, ಮುಗಿದೋಯ್ತಲ್ವ ಅಂತ ಹೀಗೆ ಅನಿಸುತ್ತೆ. ಅದೇ ಉಪನ್ಯಾಸ ಕೇಳ್ತಾ ಇದ್ರೆ ಯಾಕೆ ಟೈಮೇ ಹೋಗ್ತಾ ಇಲ್ಲ ಹೀಗಾಗಿ ಅಂದು ದುಃಖದ ಸ್ಥಿತಿಯಲ್ಲಿ ಕಾಲ ನಿಧಾನ ಹೋದ ಹಾಗೆ, ಅದೇ ಸುಖದ ಸ್ಥಿತಿಯಲ್ಲಿ ಕಾಲ ಬೇಗ ಹೋದ ಹಾಗೆ. ಹಾಗಾಗಿ ವಿವಾಹ ಕಾಲದಲ್ಲಿ ಸುಮಾರು 16-18 ವರ್ಷಕ್ಕೆ ಹಿಂದೆ ಮದುವೆ ಆಗ್ತಿತ್ತು. ಮದುವೆಯ ದಿವಸ ಋಷಿಗಳು ಆಶೀರ್ವಾದ ಮಾಡುವಾಗ ಒಂದು ಮಾತು ಹೇಳ್ತಾ ಇದ್ರು. ಏನಂದರೆ, ಬೇಗ ನಿಮ್ಮಿಬ್ಬರಿಗೆ ಷಷ್ಠಿ ಪೂರ್ತಿ ಆಗಲಿಲ್ಲ. ಬೇಗ ಷಷ್ಠಿ ಪೂರ್ತಿ ಆಗಲಿ ಅಂದರೆ ಏನು? 60 ವರ್ಷ ಆದದ್ದು ಗೊತ್ತೇ ಆಗೋದು ಬೇಡ, ಅಷ್ಟು ಬೇಗ ಕಳೆದು ಹೋಗಲಿ ಅಂತ. ಆದರೆ ದೊಡ್ಡ ಆಶೀರ್ವಾದ. ಷಷ್ಠಿ ಪೂರ್ತಿ ಬೇಗ ಆಗಲಿ ಅಂದರೆ 25 ವರ್ಷಕ್ಕೆ ಆಗಲಿ ಅಂತ ಅಥವಾ ಷಷ್ಠಿ ಪೂರ್ತಿ ಆಗೋದು 60 ವರ್ಷಕ್ಕೆ. ಆದರೆ ಬೇಗ ಆಗಲಿ ಅಂದರೆ 60 ವರ್ಷ ಆದದ್ದು ಒಂದು ಕ್ಷಣದ ಹಾಗೆ ಕಳೆದು ಹೋಗಲಿ, ಅದು ಆನಂದದ ಜೀವನವಾಗಲಿ ಅನ್ನುವ ಅರ್ಥದಲ್ಲಿ ಹೇಳ್ತಕ್ಕಂಥ ಅದೊಂದು ರೀತಿಯ ಲಾಕ್ಷಣಿಕ ಶಬ್ದ ಅಥವಾ ಆಲಂಕಾರಿಕವಾದಂತಹ ಶಬ್ದ. ಆ ಕ್ರಮದಲ್ಲಿ ಬಳಕೆ ಮಾಡುವಂಥದ್ದಿದೆ. ಹಾಗೆ
ಕೃಷ್ಣನ ದರ್ಶನ ಅದು ಅಲ್ಪ ಕಾಲದಲ್ಲಿ ಕಾಣಿಸದೇ ಹೋದರೂ ಕೂಡ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಅಥವಾ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ ಅನ್ನೋ ಮಾತಲ್ಲಿ ಹಾಗೆ ಗತಾ ಸಪ್ತಾದುನಾ ಮಾಸಾಃ ಭೀಮಸೇನ ತವಾನುಜ, ನಿನ್ನ ತಮ್ಮ ಹೋಗಿ ಇಷ್ಟು ಕಾಲ ಆಯ್ತಲ್ಲ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಅರ್ಜುನ ತಲೆ ತಗ್ಗಿಸಿಕೊಂಡು ಕಿರೀಟವನ್ನು ತೆಗೆದಿಟ್ಟು ಬರ್ತಾ ಇದ್ದಾನೆ. ಅವನಿಗೆ ಕಿರೀಟಿ ಅಂತ ಹೆಸರು. ಯಾಕಂದರೆ ಸಾಕ್ಷಾತ್ ದೇವೇಂದ್ರ ತನ್ನ ಅರ್ಧ ಸಿಂಹಾಸನದಲ್ಲಿ ಅವನನ್ನು ಕೂಡಿಸಿ ತನ್ನ ದೊಡ್ಡ ಕಿರೀಟವನ್ನು ಅವನಿಗೆ ತೊಡಿಸಿದ್ದಾನೆ. ಆದ್ದರಿಂದ ಅವನಿಗೆ ಕಿರೀಟಿ ಅಂತ ಹೆಸರು ಅರ್ಜುನನಿಗೆ. ಆದರೆ ಕಿರೀಟ ಎಲ್ಲಿ ಹೋಗಿದೆ ಅಂತಿಲ್ಲ, ಯಾರೋ ಅಪಹರಿಸಿದ್ದಾನೆ ದಾರಿಯಲ್ಲಿ ಬರುವಾಗ. ಇವನು ತಲೆ ತಗ್ಗಿಸಿಕೊಂಡು ಬಂದ, ತನ್ನ ಗಾಂಡೀವವನ್ನು ಬದಿಗಿಟ್ಟ. ಧರ್ಮರಾಜ ಹೇಳ್ತಾನೆ, ಏನು ಅರ್ಜುನ, ಏನು ನಡೀತಲ್ಲಿ, ಯಾಕೆ ಹೀಗೆ ನಿನ್ನ ಮುಖದಲ್ಲಿ ಒಂದು ರೀತಿಯ ಬೇಸರ ಕಾಣಿಸ್ತಾ ಇದೆಯಲ್ಲ? ಕೃಷ್ಣ ಆರೋಗ್ಯವಾಗಿದ್ದಾನು, ಕೃಷ್ಣನ ತಂದೆಯಾದ ವಸುದೇವ ದೇವಕಿಯರು ಅವರು ಹೇಗಿದ್ದಾರೆ, ರಾಜ ಉಗ್ರಸೇನ ಹೇಗಿದ್ದಾನೆ, ಏನು ಕಥೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಇವನು ಅವನ ಪ್ರಶ್ನೆಯನ್ನು ಕೇಳಿದವ ಹೇಳ್ತಾನೆ, ವಂಚಿತೋಸ್ಮಿ ಮುಕುಂದೇನ. ಇವನು ಅರ್ಜುನ ಹೇಳ್ತಾನೆ, ಮುಗಿಯಿತು ನಮ್ಮ ಕಥೆ. ಯಾವ ದೇವರಿಂದಾಗಿ, ಅವನು ಹೇಳುವುದು ಯಾವ ಭಗವಂತನಿಂದಾಗಿ ನಾವು ಇವತ್ತು ಪಾಂಡವರು ಅಂತ ತಲೆ ಎತ್ತಿ ಈ ಭೂಲೋಕದಲ್ಲಿ ಧೈರ್ಯದಿಂದ ನಡೀತಾ ಇದ್ದೆವು, ಯಾವ ದೇವರಿಂದಾಗಿ ಅವತ್ತು ದ್ರುಪದ ರಾಜನ ಅರಮನೆಯಲ್ಲಿ ನಾನು ನನ್ನ ಬಿಲ್ಲನ್ನು ಎತ್ತಿ ಆ ಬಿಲ್ಲಿನ ಮೂಲಕವಾಗಿ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿ ದ್ರುಪದ ರಾಜಕುಮಾರಿಯನ್ನು ನಮ್ಮ ಪತ್ನಿಯನ್ನಾಗಿ ಪಡೆದಿದ್ದೆವು, ಯಾವ ಆ ಭಗವಂತನ ಅನುಗ್ರಹದಿಂದಾಗಿ ಖಾಂಡವ ಪ್ರಸ್ಥದಲ್ಲಿದ್ದಂತಹ ಖಾಂಡವ ವನವನ್ನು ಅಗ್ನಿದೇವನಿಗೆ ಆಹುತಿಯನ್ನಾಗಿ ಕೊಟ್ಟು ಆ ಮೂಲಕ ಮಯನನ್ನು ಸೇವಕನನ್ನಾಗಿಸಿಕೊಂಡು ಇಂದ್ರಪ್ರಸ್ಥದಲ್ಲಿ ಎಂಬಂತಹ ದೇವ ಸಭೆಯನ್ನು ನಾಚಿಸುವ ಸಭಾಧಿಪತ್ಯವನ್ನು ನಾವು ಪಡೆದೆವು. ಯಾರಿಂದಾಗಿ ಈ ಗಾಂಡೀವ ಪ್ರಾಪ್ತವಾಯಿತೋ, ಯಾರಿಂದಾಗಿ ದೇವದತ್ತವನ್ನು ನಾನು ಪಡೆದೆನೋ, ಯಾವ ಭಗವಂತನಿಂದಾಗಿ ನಾವು ಅವತ್ತು ಗುರುಕುಲದ ಸಭೆಯಲ್ಲಿ ಸಂರಕ್ಷಿಸಲ್ಪಟ್ಟಿದ್ದೇವೋ, ಯಾವ ಭಗವಂತನಿಂದ ಕುರುಕ್ಷೇತ್ರವನ್ನು ನಾವು ಭೀಷ್ಮ ದ್ರೋಣಾದಿಗಳನ್ನು ಎದುರಿಸಿ ಗೆದ್ದು 3 ಲೋಕದ ಗಂಡು ಅಂತ ನಾನು ಲೋಕದಲ್ಲಿ ಖ್ಯಾತಿ ಎತ್ತೆನೋ, ಅಂತಹ ಭಗವಂತ ಕೃಷ್ಣ ಇವತ್ತು ಭೂಲೋಕದಲ್ಲಿ ಹೆಜ್ಜೆಯನ್ನು ಮೂಡಿಸುವುದಕ್ಕೆ ಕಾಣಿಸ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾನೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಮೇಲೆ ನಾನು ಏನು ಅಂತ ನನಗೆ ಅರ್ಥ ಆದದ್ದು. ಇಲ್ಲದೆ ಹೋದರೆ ನಾನು ಹೀಗೆ ಮೀಸೆ ತಿರುಗಿಸುವುದೇ ನನ್ನ ಕೆಲಸ ಇತ್ತು. ನನ್ನ 10 ಹೆಸರುಗಳು ಅಂತ ಇದ್ದರೆ ಅದನ್ನು ಉಚ್ಚರಿಸಿದ ಪುಟ್ಟ ಮಗುವಿಗೂ ಭೂತ ಪ್ರೇತ ಸಿಡಿಲು ಮೊದಲಾದ ಭಯ ಇರುವುದಿಲ್ಲ. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸುರು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಅಂತ ಹೇಳುವ ಈ 10 ಹೆಸರುಗಳಿಗೆ ಅಂತಹ ಮಹತ್ವ ಇತ್ತು. ಆದರೆ ಅದೆಲ್ಲ ಕೃಷ್ಣನಿಂದಾಗಿ ಅಂತ ನನಗೆ ಅರ್ಥವಾದದ್ದು ಕೃಷ್ಣನ ಅವತಾರ ಸಮಾಪ್ತಿ ಕಾಲದ ನಂತರ. ಕೃಷ್ಣ ಹೇಳಿದ ಅಂತ ಹೇಳಿ ನಾನು ಅಲ್ಲಿಗೆ ಹೋದವ, ಕೃಷ್ಣನ ಸ್ತ್ರೀ ಸಾಮ್ರಾಜ್ಯವನ್ನೆಲ್ಲ ಹೊತ್ತುಕೊಂಡು ಈ ಇಂದ್ರಪ್ರಸ್ಥದಲ್ಲಿ ಸಂರಕ್ಷಣೆಗೋಸ್ಕರ ಕರ್ಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ಮ್ಲೇಚ್ಛರ ಆಕ್ರಮಣವಾಯಿತು. ಪುಂಡು ಪೋಖರಿಗಳು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದರು. ಯಾವ ಬಿಲ್ಲು ಅವತ್ತು ಕುರುಕ್ಷೇತ್ರದಲ್ಲಿ ಢೇಂಕರಿಸಿದ ಮಾತ್ರದಿಂದ, ಅವತ್ತು ವಿರಾಟ ನಗರಿಯಲ್ಲಿ ಈ ಬಿಲ್ಲನ್ನೇ ನಾನು ಶಮೀವೃಕ್ಷದಿಂದ ತೆಗೆದು ಒಮ್ಮೆ ಅದನ್ನು ಝೇಂಕರಿಸಿದ ಹೊತ್ತಿಗೆ ಭೀಷ್ಮ ದ್ರೋಣಾದಿಗಳು ಕೂಡ ಒಂದು ಹೊತ್ತಿಗೆ ಗಡಗಡ ಅಂತ ನಡುಗಿಬಿಟ್ಟರು. ಅಂತಹ ಗಾಂಡೀವಧಾರಿಯಾದಂತಹ ನಾನು ಕೂಡ ಪುಂಡು ಪೋಖರಿಗಳ ಪೆಟ್ಟಿಗೆ ಸಿಕ್ಕಿ ನರಳುವಂತಹ ಪ್ರಸಂಗ ಬಂದೋಗಿತ್ತು. ಕೃಷ್ಣನ ಐಶ್ವರ್ಯವನ್ನು, ಕೃಷ್ಣನ ಸ್ತ್ರೀಧನವನ್ನು ರಕ್ಷಣೆ ಮಾಡುವಲ್ಲಿ ನಾನು ಸೋತೆ. ಅವ್ರು ಹೇಳ್ತಾನೆ, ತದ್ವೈ ಧನು ತೈಷವಃ ಸರಥೋ ಹಯಾಸ್ತೆ ಸೋಹಂ ರಥಿ ನೃಪತಯೋ ಯತ ಆನವಂತಿ ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾರ್ಥ ವಿಭೋಕ್ತಂ ಶ್ಯಾಂ. ತದ್ವೈಧನು ಅದೇ ಗಾಂಡೀವಧನು, ತೈಷವ ಅಂಥವೇ ಬಾಣಗಳು, ಸರಥ ಅದೇ ರಥ, ಹಯಾಹತೆ ಅದೇ ಕುದುರೆಗಳು, ಸೋಹಂ ರಥಿ ಅವತ್ತು ಯಾವ 3 ಲೋಕದ ಗಂಡು ಅರ್ಜುನ ರಥಿಕನಾಗಿದ್ನೋ ಅದೇ ಅರ್ಜುನ, ನೃಪತಯೋ ಯತ ಆನವಂತಿ ರಾಜರೆಲ್ಲ ಈತ ಬಿಲ್ಲಿನಿಂದ ಒಂದು ಬಾರಿ ಬಾಣ ಬಿಟ್ಟ ಅಂತಾದರೆ ತಲೆ ತಗ್ಗಿಸಿ ಬಿಡ್ತಾರೋ ಅದೇ ಅರ್ಜುನ ಇದರಲ್ಲಿ ರಥದಲ್ಲಿದ್ದದ್ದು. ಆದರೆ ಒಂದು ವ್ಯತ್ಯಾಸ ಏನು, ಅವತ್ತು ಸಾರಥಿಯ ಜಾಗದಲ್ಲಿ ಭಗವಂತ ಕೃಷ್ಣ ಇದ್ದ, ಇವತ್ತು ಇನ್ನೊಬ್ಬರನ್ನು ಸಂಬಳಕ್ಕಿಟ್ಟು ಕೂಡಿಸಿದ್ದೇನೆ, ಅಷ್ಟೇ ವ್ಯತ್ಯಾಸ. ಇದರ ಪರಿಣಾಮ ಏನಾಯಿತು? ಅಸತ್
ಈಶರಿಕ್ತಂ ಸರ್ವಂ ಕ್ಷಣೇನ ತದಭೂತ್. ಎಲ್ಲ ನನ್ನಲ್ಲಿರುವ ಗಾಂಡೀವ, ನನ್ನ ಕುದುರೆಗಳು, ನನ್ನ ರಥ, ಯಾವ ರಥವನ್ನು ಕರ್ಣನಿಗೆ 4 ಅಂಗುಲದಷ್ಟು ಹಿಂದೆ ಸರಿಸುವುದಕ್ಕೆ ಕಷ್ಟವಾಗಿ ಹೋಯಿತು ಅಂತಹ ಭೂಮಿ ಭಾರವನ್ನು ಹೊತ್ತ ನನ್ನ ರಥ ಎಲ್ಲವೂ ಸರ್ವಂ ಕ್ಷಣೇನ ತದಭೂತ್, ಅಸತ್, ಇದ್ದೂ ಇಲ್ಲದೆ ಇದ್ದ ಹಾಗೆ ಆಗಿ ಹೋಯಿತು. ಯಾಕೆ? ಈಶರಿಕ್ತಂ, ಅವತ್ತು ಒಬ್ಬ ಇದ್ದ, ಇವತ್ತು ಅವ ಒಬ್ಬ ಇಲ್ಲ. ಇಷ್ಟು ಅದಕ್ಕೆ ಕಾರಣ. ಭಸ್ಮನ್ ಹುತಂ, ಭಸ್ಮದಲ್ಲಿ ಹೋಗಿಸಿದ ಹಾಗಾಗೋಯ್ತು. ಅದು ಮರುಭೂಮಿಯಲ್ಲಿ ಬಿತ್ತಿದ ಹಾಗೋಯ್ತು. ಯಾವುದು ಇದ್ದೇನು ಪ್ರಯೋಜನಕ್ಕೆ ಬಂತು? ಎಲ್ಲವೂ ಇದ್ದು ಆ ದೇವರು ಒಂದು ಇಲ್ಲ ಅಂತಾದರೆ ಎಲ್ಲವೂ ಸೊನ್ನೆ. ಯಾವುದೂ ಇಲ್ಲದೆ ಅವ ಒಬ್ಬ ಇದ್ದಾನೆ ಅಂದರೆ ಎಲ್ಲವೂ ಇದ್ದ ಹಾಗೆ. ಏಕೇನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಪೂರ್ಣಂ ಅದಃ ಪೂರ್ಣಮಿದಂ ಪೂರ್ಣಂ ದಚ್ಚತೆ. ಆ ಪೂರ್ಣ ಸ್ವರೂಪಿಯಾದ ದೇವ ಒಬ್ಬ ಇಲ್ಲದೆ ಇದ್ದದರಿಂದ ನನ್ನ ಪರಿಸ್ಥಿತಿ ಹೀಗಾಗೋಯಿತು. ಅಣ್ಣ, ದೇವರ ಹೆಜ್ಜೆ ಭೂಮಿಯಲ್ಲಿ ನಿಲ್ಲ, ಆದ್ದರಿಂದ ನಾವು ಈ ಭೂಮಿಯಲ್ಲಿರುವುದು ಸಮಂಜಸವಲ್ಲ ಅಂತ ಹೇಳಿ ಧರ್ಮರಾಜ ಆ ಹೊತ್ತಿಗೆ ತನ್ನ ಮೊಮ್ಮಗನಾದಂತಹ ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕೂಡಿಸಿ ತಾನು ಮಹಾಪ್ರಸ್ಥಾನವನ್ನು ಕೈಗೊಂಡ ಅನ್ನುವ ಮಹಾಪ್ರಸ್ಥಾನ ಪರ್ವದ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು, ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.